ಸ್ಟಾರ್ಟ್ ಮಾಡಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂತಹ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 311 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 312ನೇ ಕಾರ್ಯಕ್ರಮನ ಆಯೋಜಿಸುತ್ತಿದೆ. ಅದಕ್ಕೆಲ್ಲ ಕಾರಣ ಯಾರೆಂದರೆ ನೀವುಗಳು. ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪುರುಷ ಕಟ್ಟೆ ಕನ್ನಡ ಮಾಸಪತ್ರಕ್ಕೆ ನಮ್ಮ ಧಾರವಾಡ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ 3ನೇ ಉಪನ್ಯಾಸದಲ್ಲಿ ಶೇಕ್ಸ್ಪಿಯರ್ನ ರಿಚರ್ಡ್ II ಕುರಿತು ಮಾತನಾಡಲು ನಮ್ಮೊಟ್ಟಿಗೆ ಇರುವ ಪ್ರೊಫೆಸರ್ NH ಕಲ್ಲೂರ್, ಪ್ರೊಫೆಸರ್ ಇಂಗ್ಲಿಷ್ ಅಧ್ಯಯನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇವರಿಗೆ ಧಾರವಾಡ ಕಟ್ಟೆಯ ಬಳಗದವರೆಲ್ಲರ ವತಿಯಿಂದ ಗೌರವಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಸರ್ ಅನ್ಮ್ಯೂಟ್ ಮಾಡಿ ಸರ್. ಓಕೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೂನೂರ್ ಸರ್ಗೂ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಹೀಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಸೊ ಇವತ್ತಿನ ಉಪನ್ಯಾಸಕರಾದ ಪ್ರೊಫೆಸರ್ NH ಕಲ್ಲೂರ್ ಸರ್. NH ಕಲ್ಲೂರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಮೃದು ಸ್ವಭಾವದಂತಹ ವ್ಯಕ್ತಿ. ಧಾರವಾಡ ಕರ್ನಾಟಕ ಕಾಲೇಜಿನಿಂದ ಪದವಿಯನ್ನ ಪಡೆದು ಸ್ನಾತಕೋತ್ತರ ಪದವಿಯನ್ನು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲೇ PhD ಪದವಿಯನ್ನ ಪಡೆದಿದ್ದಾರೆ. ಅವರ PhD ವಿಷಯ ಅಮಿತಾವ್ ಘೋಷ್ ಅವರ ಮೇಲೆ ಅವರು PhD ಪ್ರಬಂಧವನ್ನ ಪ್ರಕಟಿಸಿದ್ದಾರೆ. ಹೀಗೆ 25ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಹಲವಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳಲ್ಲಿ ಅವರು ಪ್ರಕಟಿಸಿದ್ದಾರೆ. ಇದರೊಂದಿಗೆ ಹಲವಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲಿ ತಮ್ಮ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಅದರೊಂದಿಗೆ ಹಲವಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದ್ದಾರೆ. ಇದರೊಂದಿಗೆ 20 ವರ್ಷಗಳ ಸುದೀರ್ಘ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಹಲವಾರು ವಿಶ್ವವಿದ್ಯಾಲಯಗಳ BOS ಮತ್ತು BEOಗಳಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಲವಾರು PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಗಳನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಇದರೊಂದಿಗೆ ಹೇಳ್ಬೇಕಂತಂದ್ರೆ ನಾನು ಅವರೊಂದಿಗೆ ಕೆಲಸವನ್ನ ಮಾಡಿದ್ದೇನೆ. ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ. ನಾನು ಬಹಳ ಒಬ್ಬ ಮೃದು ಸ್ವಭಾವದ ವ್ಯಕ್ತಿ. ಬಹಳ ಮಾತಾಡೋದಿಲ್ಲ ಸರ್, ಯಾವಾಗ್ಲೂ ಬಹಳ ಕಡಿಮೆ ಮಾತಾಡ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಎಷ್ಟು ಅವರು ಪ್ರಾಕ್ಟಿಕಾಲಿಟಿಗೆ ಹತ್ತಿರ ಆಗಿರ್ತಾರೆ ಅಂತಂದ್ರೆ, ಯಾವುದೇ ಒಂದು ನಾವು ಪ್ರಾಬ್ಲಮ್ ಅನ್ನ ಅವ್ರ ಕಡೆ ಹೋದ್ರೆ ಅದಕ್ಕೆ ಸರಿಯಾದಂತಹ ಒಂದು ಪರಿಹಾರವನ್ನ ನಮಗ್ ಸೂಚಿಸ್ತಾರೆ. ಅದು ಪ್ರಾಕ್ಟಿಕಲಿ ನಾವು ಅದನ್ನ ಮಾಡಬಹುದು. ಅಂತಹ ಒಂದು ಸಲಹೆ ಸೂಚನೆಗಳನ್ನ ಅವ್ರು ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಇನ್ನೊಂದು, ವಿದ್ಯಾರ್ಥಿಗಳ ಬಗ್ಗೆ ಅವ್ರಿಗೆ ಅಪಾರವಾದ ಕಾಳಜಿ ಇದೆ. ನಾನು 2 ವರ್ಷಗಳ ಕಾಲ ಅವರ ಕೈಯಲ್ಲೇ ನಾನು ಕೆಲಸ ಮಾಡಿದ್ದೀನಿ. ಸೊ ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಾಗ ನನಗನ್ಸಿದ್ದು ಅಂತಂದ್ರೆ, ಸರ್ ಒಬ್ಬ ಒಳ್ಳೆಯ ವ್ಯಕ್ತಿ. ಎಷ್ಟು ಅವ್ರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕನ್ಸರ್ನ್ ಇದೆ ಅಂತಂದ್ರೆ, ನಮ್ಮ ಕಾಲೇಜಲ್ಲಿ ಏನೇ ಒಂದು ಕೆಲಸಗಳಾದ್ರೂ ಕೂಡ ಯಾವಾಗ್ಲೂ ಕೂಡ ನಮ್ ಜೊತೆ ಬಂದು ನಿಲ್ತಾ ಇದ್ರು. ಇಲ್ಲ, ಒಂದು ಸ್ಟೂಡೆಂಟ್ಸ್ಗೆ ಏನಾದ್ರೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದನ್ನ ಮಾಡ್ತಾ ಇದ್ರು. ಅಂದ್ರೆ ಅಂತಹ ಒಬ್ಬ ವ್ಯಕ್ತಿ ಇಂದು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿರುವುದು ನಮ್ಮೆಲ್ಲರ ಸೌಭಾಗ್ಯ. ಸೊ ಇಂತಹ ಮಹನೀಯರು ಇಂದು ಶೇಕ್ಸ್ಪಿಯರ್ನ ರಿಚರ್ಡ್ II ಕೃತಿಯ ಕುರಿತು ಮಾತನಾಡುತ್ತಿದ್ದಾರೆ. ಸರ್ ಮೊದಲು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕು. ನಂತರ ಅಧ್ಯಕ್ಷರ ಪೂರಕವಾದ ಮಾತುಗಳು, ಕೊನೆಯಲ್ಲಿ ಕೆಲವು ನಿಮಿಷಗಳ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಸರ್ ಪ್ಲೀಸ್. ತುಂಬಾ ಧನ್ಯವಾದಗಳು. ಪ್ರಪ್ರಥಮವಾಗಿ ಈ ಧಾರವಾಡ ಕಟ್ಟೆ ಸಾಕಷ್ಟು ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರಶಾಂತ್ ನಾವು ಮಾತಾಡಿದ್ ಕೇಳಿಸುತ್ತಾ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ ಸರ್. ಓಕೆ. ಸೊ ಧಾರವಾಡ ಕಟ್ಟೆ
ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು ನಮ್ಮ ಸ್ನೇಹಿತರು. ನಾವು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ಡೋಣೂರ್ ಅವರ ಒಂದು ನಿರ್ದೇಶನದಲ್ಲಿ, ಅವರ ಮುಂದಾಳತ್ವದಲ್ಲಿ ಸಾಕಷ್ಟು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೆ. ಮತ್ತು ಜೊತೆಗೆ ಎಲ್ಲಾ ಸಾಹಿತ್ಯ ಆಸಕ್ತರಿಗೆ ಇದರ ರಸವನ್ನು ಅಥವಾ ಇದರ ಒಂದು ಇದನ್ನ ಉಚಿತತೆಯನ್ನ ಉಣಬಡಿಸ್ತಾ ಇದ್ದಾರೆ. ಬಹಳಷ್ಟು ಅವರು ಒಳ್ಳೆಯ ವಿದ್ವಾಂಸರನ್ನ ಅಂದ್ರೆ ಪ್ರಖ್ಯಾತಿ ಪಡೆದಿರ್ತಕ್ಕಂತ ಅನೇಕ ವಿದ್ವಾಂಸರನ್ನ ಕರೆಸಿ ಈ ಕಟ್ಟೆಯ ಮುಖಾಂತರ ಅನೇಕ ಉಪನ್ಯಾಸಗಳನ್ನ ಏರ್ಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಪ್ರಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಅವರಿಗೆ ಒಂದು ಸಾಥಾಗಿ ಅವರಿಗೆ ಕೈ ಜೋಡಿಸಿ ಈ ಅನೇಕ ಆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು, ಅವರ ಹಿತೈಷಿಗಳು ಮತ್ತು ಅನೇಕ ಜನ ಸಾಹಿತ್ಯ ಆಸಕ್ತರು ಅವರ ಜೊತೆ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ಪ್ರಶಾಂತ್ ಇರ್ಬೋದು, ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರ ಮೇಡಮ್ ಇರ್ಬೋದು, ಅದು ಪ್ರಕಾಶ್ ಬಾಳಿಕಾಯಿ, ಹೀಗೆ ಅವರ ಒಂದು ದೊಡ್ಡ ಸ್ನೇಹಿತರ ಅಂದ್ರೆ ವಿದ್ಯಾರ್ಥಿ ಬಳಗವಿದೆ. ಜೊತೆಗೆ ಸ್ನೇಹಿತರು ಕೂಡ ಅವರಿಗೆ ಸಾಕಷ್ಟು ಇದರಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದಾರೆ, ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಖಂಡಿತವಾಗಿ ಹೇಳ್ಬೋದು, ಇದು ಒಂದು ಏನಂತ ಬರೀ ಈ ಧಾರವಾಡ ಕಟ್ಟೆ ಕಾರ್ಯಕ್ರಮಗಳು ಧಾರವಾಡಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಮತ್ತು ಇವನ್ ವಿದೇಶಗಳಲ್ಲಿ ಕೂಡ ಈ ಧಾರವಾಡ ಕಟ್ಟೆ ಕಾರ್ಯಕ್ರಮಗಳನ್ನ ನಾವು ನೋಡ್ತಕ್ಕಂಥದ್ದನ್ನ, ಜನ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ, ಇಂಥ ಒಂದು ವೇದಿಕೆ ಮುಖಾಂತರ ನನ್ನ ಒಂದು ತಿಳುವಳಿಕೆಯನ್ನ ಅಥವಾ ನನ್ನ ಒಂದು ಓದನ್ನ ನಿಮ್ಮೊಂದಿಗೆ ಸಾಹಿತ್ಯ ಆಸಕ್ತರೊಂದಿಗೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಈ ಒಂದು ಉಪನ್ಯಾಸವನ್ನು ನನ್ನ ಈ ಓದುವಿಕೆಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನನಗೆ ಕೊಟ್ಟಿರ್ತಕ್ಕಂತ ವಿಷಯ ಏನಂತಂದ್ರೆ ದ ಟ್ರಾಜಿಡಿ ಆಫ್ ಕಿಂಗ್ ರಿಚಾರ್ಡ್ ದ ಸೆಕೆಂಡ್. ಸೊ ಈ ಒಂದು ನಾಟಕವನ್ನು ಕುರಿತು ಶೇಕ್ಸ್ಪಿಯರ್ನ ಇದು ಒಂದು ಬಹಳ ಮಹತ್ವವಾಗಿರ್ತಕ್ಕಂಥ ಕೃತಿ. ಸೊ ಈ ಕೃತಿಯನ್ನ ಕುರಿತು ಮಾತನಾಡ್ಲಿಕ್ಕೆ ನನಗ ಬಸವರಾಜ್ ಡೋಣೂರ್ ಕೇಳ್ಕೊಂಡ್ರು. ಹಾಗೆ ನಾನು ಮೊದ್ಲು ಹೇಗ್ ಮಾಡ್ಬೇಕು ಏನೋ ಅಂತೇಳಿ ನನಗೆ ಒಂದು ಆತಂಕ ಇತ್ತು, ಹೆಂಗ್ ಮಾಡೋದು ಅಂತೇಳಿ. ಇಲ್ಲ ನೀನ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಇದನ್ನ ನಾವು ಒಪ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ಸೊ ಇದು ಮೂಲತಃ ಈಗ ನಾವು ಈ ರಿಚಾರ್ಡ್ ಸೆಕೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಐತಿಹಾಸಿಕ ನಾಟಕ. ಐತಿಹಾಸಿಕ ನಾಟಕ ಅಂತಂದ್ರೆ ಈ ಇಂಗ್ಲೆಂಡಿನಲ್ಲಿ 14ನೇ ಶತಮಾನದ ಅಂತ್ಯದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಘಟನೆಗಳನ್ನ ಆಧರಿಸಿರ್ತಕ್ಕಂಥ, ಅವುಗಳ ಆಧಾರದ ಮೇಲೆ ರೂಪುಗೊಂಡಿರ್ತಕ್ಕಂಥ ಅಥವಾ ಅವುಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಶೇಕ್ಸ್ಪಿಯರ್ನ ಒಂದು ಮಹತ್ವವಾಗಿರ್ತಕ್ಕಂಥ ಕೃತಿ ಅಂತ ಹೇಳ್ಬೋದು. ಸೊ ಈ ಏಕೆ ಇದು ಒಂದು ಮಹತ್ವವಾಗಿರ್ತಕ್ಕಂಥ ಕೃತಿ ಅಂತಂದ್ರೆ ಇದರಲ್ಲಿ ಅನೇಕ ಈ ಇವತ್ತಿಗೂ ಕೂಡ ಅದರಲ್ಲಿ ಬರ್ತಕ್ಕಂಥ ಈ ನಾಟಕದಲ್ಲಿ ಚರ್ಚೆಗೆ ಒಳಗೊಳ್ತಕ್ಕಂಥ ಅನೇಕ ಅಂಶಗಳು ಇವತ್ತಿನ ಕಾಲದಲ್ಲಿ ಕೂಡ, ಇವತ್ತಿನ ರಾಜಕೀಯ ಒಂದು ಕಾಲಘಟ್ಟದಲ್ಲಿ ಕೂಡ ಮುಖ್ಯವಾಗಿ ರಾಜಕೀಯ ಒಂದು ಈ ಹಿನ್ನೆಲೆಯಲ್ಲಿ, ರಾಜಕೀಯ ಸ್ಥಿತಿಗತಿಯಲ್ಲಿ ನಮಗ ಬಹಳಷ್ಟು ಕ್ಲೂಸ್ ಅನ್ಬಹುದು, ಬಹಳಷ್ಟು ಇನ್ಸೈಟ್ಸ್ ನಾವು ಈ ನಾಟಕದಿಂದ ಪಡೆಯುತ್ತೇವೆ. ಸೊ ಹಾಗಾಗಿ ಇದು ಒಂದು ಮಹತ್ವವಾಗಿರ್ತಕ್ಕಂಥ ಕೃತಿ ಅಂತ ಹೇಳಿ ನಾವು ಹೇಳ್ಬೋದು. ಆ ಕೃತಿಯಲ್ಲಿ ಏನು ಒಂದು ಯಾವ ತರ ಘಟನಾವಳಿಗಳು ನಡೀತಿದಾವು ಅನ್ನೋದ ಹೇಳೋದಕ್ಕಿಂತ ಪೂರ್ವದಲ್ಲಿ ನನಗೇನ್ ಅಂತಂದ್ರೆ ಈ ಕೃತಿಯಲ್ಲಿ ಬರ್ತಕ್ಕಂಥ ಅಥವಾ ಈ ನಾಟಕದಲ್ಲಿ ಬರ್ತಕ್ಕಂಥ ಈ ಕ್ಯಾರೆಕ್ಟರ್ಸ್ ಅಥವಾ ಏನ ಪಾತ್ರಗಳಂತೀವಲ್ಲ, ಈ ಪಾತ್ರಗಳ ಬಗ್ಗೆ ಒಂದ್ ಸ್ವಲ್ಪ ನಾನು ಬ್ರೀಫ್ ಆಗಿ ಅಂದ್ರೆ ಅವುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ್ಯಾವ ಕ್ಯಾರೆಕ್ಟರ್ಸ್ಗಳು ಇದರಲ್ಲಿ ಬರ್ತಾ ಇದಾವು ಮತ್ತು ಆ ಪಾತ್ರಗಳ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಅಥವಾ ಅವರು ಹೌ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಆರ್ ಕನೆಕ್ಟೆಡ್ ಒನ್ ಅನದರ್ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವುಗಳ ಮುಖಾಂತರ ನಾವು ಈ ನಾಟಕವನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶ. ಮುಖ್ಯವಾಗಿ ಈ ಕಿಂಗ್ ರಿಚಾರ್ಡ್ ದ ಸೆಕೆಂಡ್, ಈ
ಆ, ನಾಟಕದ ಆ, ನಾವು ಪ್ರೊಟಗಾನಿಸ್ಟ್ ಅಂತ ಹೇಳ್ಬೋದು, ಮುಖ್ಯವಾಗಿರ್ತಕ್ಕಂಥ ಪಾತ್ರ. ಆ ಜೊತೆಗೆ ಈ ಆ ಕಾಲದಲ್ಲಿ ನಮ್ಗ 14ನೇ ಶತಮಾನದ ಅಂತ್ಯ, ನಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಫ್ಯೂಡಲ್ ಸಿಸ್ಟಮ್ ಆ ಜಾರಿಯಲ್ಲಿರ್ತಕ್ಕಂಥ ಒಂದು ಕಾಲಘಟ್ಟ ಅದು. ಆ ನಾವು ಫ್ಯೂಡಲ್ ಸಿಸ್ಟಮ್ ಹೆಂಗೆ ಅಥವಾ ಹೇಗೆ ಆಪರೇಟ್ ಆಗುತ್ತೆ, ಹೇಗೆ ಅದು ಕಾರ್ಯವನ್ನು ಕಾರ್ಯಗತಗೊಳ್ತೈತಿ ಅಥವಾ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಅನ್ನೋದಕ್ಕೆ ನಮ್ಗೆಲ್ಲರಿಗೂ ಗೊತ್ತಿದೆ. ಆ ಕಿಂಗ್ ರಾಜನ ಒಂದು ಅಡಿಯಲ್ಲಿ ಅನೇಕ ಡ್ಯೂಕ್ಸ್ ಗಳಿರ್ತಾರೆ. ಆಮೇಲೆ ಜೊತೆಗೆ ಆ ಡ್ಯೂಕ್ಸ್ ನ ಅಡಿಯಲ್ಲಿ ಮತ್ತೆ ಲಾರ್ಡ್ಸು, ಸೊ ಹೀಗೆ ಅರ್ಲ್ಸ್, ಇವರೆಲ್ಲ ಅನೇಕ ಒಂದು ಈ ಹೈರಾರ್ಕಿ, ಏನ್ ನಾವು ಅಂತೀವಲ್ಲ ಫ್ಯೂಡಲ್ ಸಿಸ್ಟಮ್ ಇರ್ತಕ್ಕಂಥ ಹೈರಾರ್ಕಿ, ಆ ಹೈರಾರ್ಕಿಲಿ ಬರ್ತಕ್ಕಂಥ ಅನೇಕ ಆ ಆಳುವ ವರ್ಗ, ಆ ಫ್ಯೂಡಲ್ ಸಿಸ್ಟಮ್ ದಲ್ಲಿ ಬರ್ತಕ್ಕಂಥ ಆಳುವ ವರ್ಗ ಇರ್ತದೆ. ಸೊ ಅದರಲ್ಲಿ ಕೂಡ ಈ ಅನೇಕ ಜನ ರಾಜನಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಆಳುವ ವರ್ಗ ಇದೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಎರಡು ಭಾಗವಾಗಿ ಅಥವಾ ಎರಡು ಒಂದು ಟೈಪ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಗಳನ್ನ ನೋಡ್ಬೋದು ಈ ನಾಟಕದಲ್ಲಿ. ಮುಖ್ಯವಾಗಿ ಇಲ್ಲಿ ಆ ಆ, ಈಗ ದಿ ಜಾನ್ ಆಫ್ ಗಾಂಟ್ ಅಂತ ಹೇಳಿ ಬರ್ತಾ ಇದ್ದಾನೆ. ಸೊ ಜಾನ್ ಆಫ್ ಗಾಂಟ್ ಅಂತ ಇವನು ರಿಚಾರ್ಡ್ ಸೆಕೆಂಡ್ ಅನ್ನ ಅಂಕಲ್, ರಿಚಾರ್ಡ್ ಸೆಕೆಂಡ್ ಅನ್ನ ಅಂಕಲ್. ಆಮೇಲೆ ಡ್ಯೂಕ್ ಆಫ್ ಯಾರ್ಕ್ ಅಂತ ಹೇಳಿ ಬರ್ತಾ ಇದ್ದಾನೆ, ಅವನು ಕೂಡ ಈ ರಿಚಾರ್ಡ್ ಸೆಕೆಂಡ್ ನ ಅಂಕಲ್. ಆಮೇಲೆ ದ ಡ್ಯೂಕ್ ಆಫ್ ಗ್ಲೌಸೆಸ್ಟರ್. ಸೊ ಈ ನಾಟಕದಲ್ಲಿ ಆ ಅದು ಜೀವಂತವಾಗಿ ಇಲ್ಲ, ಈ ನಾಟಕದಲ್ಲಿ ಜೀವಂತ ಇರೋದಲ್ಲ, ಬಟ್ ನಾಟಕದ ಪ್ರಾರಂಭದಲ್ಲಿನೂ ಕೂಡ ಈ ಗ್ಲೌಸೆಸ್ಟರ್ ಈಗ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ಬಗ್ಗೆ ರೆಫರೆನ್ಸ್ ಬರ್ತದೆ, ಅವನು ಸಾವಾಗಿರ್ತದೆ, ಅದನ್ನು ಕೂಡ ಇಲ್ಲಿ ಬರ್ತದೆ. ಸೊ ಈ ಮೂವರು ಕೂಡ ಜಾನ್ ಆಫ್ ಈಗ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ಅಂಡ್ ಡ್ಯೂಕ್ ಆಫ್ ಯಾರ್ಕ್ ಅಂಡ್ ಡ್ಯೂಕ್ ಜಾನ್ ಗಾಂಟ್ ಡ್ಯೂಕ್ ಆಫ್ ಲ್ಯಾಂಕೆಸ್ಟರ್. ಸೊ ಇವು ಮೂವರು ಕೂಡ ರಿಚಾರ್ಡ್ ಸೆಕೆಂಡ್ ಅನ್ನ ನಾವು ಅಂಕಲ್ ಅಂತ, ಅವ್ರ ಅಂಕಲ್ಸ್ಗಳು ಅಂತ ಅಂಕಲ್ಸ್ಗಳು. ಸೊ ಹೀಗೆ ಮತ್ತೆ ಈ ಜಾನ್ ಆಫ್ ಗಾಂಟ್ ಅಂದ್ರೆ ಡ್ಯೂಕ್ ಆಫ್ ಲ್ಯಾಂಕೆಸ್ಟರ್ ಮಗ ಬಾಲಿಂಗ್ ಬ್ರೋಕ್. ಸೊ ಬಾಲಿಂಗ್ ಬ್ರೋಕ್ ಅವನು ಕೂಡ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಅವನು ಡ್ಯೂಕ್ ಆಫ್ ಹಿಯರ್ ಬೋರ್ಡ್, ಡ್ಯೂಕ್ ಆಫ್ ಹಿಯರ್ ಬೋರ್ಡ್ ಇದ್ದಾನೆ. ಆಮೇಲೆ ಡ್ಯೂಕ್ ಆಫ್ ಡ್ಯೂಕ್ ಆಫ್ ಯಾರ್ಕ್ ಇದ್ದಾನೆ, ಸೊ ಅವನ ಮಗನೂ ಕೂಡ ಇದ್ದಾನೆ. ಸೊ ಅವನ ಮೂಲಕ ಡ್ಯೂಕ್ ಆಫ್ ಎಮರ್ಯೂಲ್ ಅಂತ ಹೇಳಿ. ಸೊ ಹೀಗೆ ಸೊ ಈ ಒಂದು ಇಲ್ಲಿ ಮುಖ್ಯವಾಗಿ ಈ ರಾಜನಿಗೆ ಕಿಂಗ್ ರಿಚಾರ್ಡ್ನ ರಕ್ತ ಸಂಬಂಧಿಗಳು ಕೂಡ ಇದರಲ್ಲಿ ಇದ್ದಾರೆ, ಈ ಆಳುವ ವರ್ಗದಲ್ಲಿ. ಜೊತೆಗೆ ಕಿಂಗ್ ರಿಚಾರ್ಡ್ ಏನಿದಾನಲ್ಲ, ಕಿಂಗ್ ರಿಚಾರ್ಡ್ ಅವನ ರಕ್ತ ಸಂಬಂಧಿಗಳಲ್ಲ, ಬಟ್ ಅವರು ಪೂರಕವಾಗಿ ಇವನಿಗೆ ಸಹಾಯ ಮಾಡ್ತಿರ್ತಾರೆ. ಅವರು ಕೂಡ ಇದರಲ್ಲಿ ಅನೇಕ ಜನ ಡ್ಯೂಕ್ಸ್ ಗಳಿದ್ದರಲ್ಲಿ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಡ್ಯೂಕ್ ಆಫ್ ನಾರ್ಥಂಬರ್ ಲ್ಯಾಂಡ್ ಇದ್ದಾನೆ. ಸೊ ಆಮೇಲೆ ಡ್ಯೂಕ್ ಆಫ್ ಅರ್ಲ್ ಆಫ್ ಸೇಲ್ಸ್ಬರಿ ಇದ್ದಾರೆ. ದೆನ್ ಎಡ್ಮಂಡ್ ಲ್ಯಾಂಗ್ಲೆ ಇದ್ದಾನೆ, ರಾಸ್ ಇದ್ದಾರೆ, ವಿಲೋಬಿ ಇದ್ದಾರೆ. ಸೊ ಇಷ್ಟು ಜನ ಎಲ್ಲ. ಮತ್ತೆ ಅವನ ಬಹಳ ರಿಚಾರ್ಡ್ ಕಿಂಗ್ ರಿಚಾರ್ಡ್ ಏನಿದಾನಲ್ಲ, ರಿಚಾರ್ಡ್ ಸೆಕೆಂಡ್, ಅವನ ಆಪ್ತ ಬಳಗನೂ ಕೂಡ ಇದೆ ಅದರಲ್ಲಿ ಮುಖ್ಯವಾಗಿ ಅವನಿಗೆ ಬಹಳ ಕ್ಲೋಸ್ ಆಗಿರ್ತಕ್ಕಂಥವ್ರು ಯಾರು ಅಂತಂತಂದ್ರೆ ಗ್ರೀನ್, ಬುಸ್ಸಿ, ಬ್ಯಾಗೋಟ್ ಅಂತ ಹೇಳಿ ಇವರೆಲ್ಲ ಬರ್ತಾರೆ. ಅವ್ರ ಮಾತನ್ನ ಕೇಳ್ತಾನೆ ಜಾಸ್ತಿ. ಒಂದು ಥಿಂಕ್ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಅವರ ಒಂದು ಬಳಗದಲ್ಲಿರ್ತಕ್ಕಂಥ ಈ ಮೂರ್ನಾಲ್ಕು ಜನ ಇದ್ದಾರೆ. ಸೊ ಅವ್ರ ಮಾತನ್ನು ಜಾಸ್ತಿ ಕಿಂಗ್ ರಿಚಾರ್ಡ್ ಕೇಳ್ತಾ ಇರ್ತಾನೆ. ಸೊ ಆಮೇಲೆ ಇದರಲ್ಲಿ ಒಂದು ಮೂರು ಮಹಿಳೆಯರು ಅಂತ ಕಡಿಮೆ ಇದ್ದಾರೆ ಇಲ್ಲಿ, ನಾವು ಹೇಳ್ಬೋದು. ಮಹಿಳಾ ಒಂದು ಪಾತ್ರಗಳು ಕೂಡ ಇದಾವು. ದ ಕ್ವೀನ್ ಆಫ್ ಇಸಾಬೆಲ್ಲಾ ಇದ್ದಾಳೆ. ಅಂದ್ರೆ ಇಸಾಬೆಲ್ಲಾ ಈ ರಾಜ ಏನದನ್ನಲ್ಲ, ರಾಜ ರಿಚಾರ್ಡ್ ಸೆಕೆಂಡ್, ಆತನ ಹೆಂಡತಿ ಇದ್ದಾಳೆ. ಸೊ ಆಮೇಲೆ ದಿ ಡಚೆಸ್ ಆಫ್ ಗ್ಲೌಸೆಸ್ಟರ್, ಏನು ಇದು ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ಇದ್ದಲ್ಲ, ಆತನ ಹೆಂಡತಿ ಇದ್ದಾಳೆ. ಸೊ ಹೀಗೆ ಮೈನರ್ ಕ್ಯಾರೆಕ್ಟರ್ಸ್ ಅಂತಂತ ನಾವು ಹೇಳ್ಬಹುದು. ಆತರ ಮಹಿಳಾ ಪಾತ್ರಗಳು ಕೂಡ ಇದರಲ್ಲಿ ಇದಾವು. ಇವಿಷ್ಟು ದೆನ್ ಕೆಲವೊಂದಿಷ್ಟು ಮೈನರ್ ಪಾತ್ರಗಳು ಇದರಲ್ಲಿ ಇದಾವೆ. ಇವು ಮುಖ್ಯವಾಗಿ ಇವು ಪಾತ್ರಗಳು. ಸೊ ಈ ನಾಟಕ ಹೇಗೆ ಪ್ರಾರಂಭ ಆಗುತ್ತೆ ಅಂತಂತಂದ್ರೆ, ಇಲ್ಲಿ ಪ್ರಾರಂಭದಲ್ಲಿ ರಾಜ ರಿಚಾರ್ಡ್ ಸೆಕೆಂಡ್ ತನ್ನ ಸಹಚರರೊಂದಿಗೆ ಏನ್ ಮಾಡ್ತಿರ್ತಾನೆ, ಚರ್ಚೆಯಲ್ಲಿ ಪಾಲ್ಗೊಳ್ತಿರ್ತಾನೆ. ಇದರಲ್ಲಿ ಆ ಚರ್ಚೆಯಲ್ಲಿ ಪಾಲ್ಗೊಂಡಾಗ ಇಲ್ಲಿ ಇಬ್ರು ಮುಖ್ಯವಾಗಿ
ದಿ ಬರ್ತಾರೆ. ಗ್ಲೌಸೆಸ್ ಇದು ಯಾರು ಮೌಬರಿ, ಆಮೇಲೆ ಬೋಲಿಂಗ್ ಬ್ರೋಕ್. ಸೊ ಇಬ್ರು ಏನ್ ಮಾಡ್ತಾರೆ ಬರ್ತಾರೆ. ಸೊ ಇಬ್ರು ಬಂದು ಅವರು ಆ, ಈ ರಾಜನಿಗೆ ಒಂದು ಕಂಪ್ಲೇಂಟ್ ಅನ್ನು ಮಾಡ್ತಾರೆ. ಮೌಬರಿ ಏನ್ ಕಂಪ್ಲೇಂಟ್, ಮೌಬರಿ ಮತ್ತು ಬಾಲಿಂಗ್ ಬ್ರೋಕ್, ಮೇನ್ಲಿ ಬಾಲಿಂಗ್ ಬ್ರೋಕ್ ಮೌಬರಿ ವಿರುದ್ಧ ಒಂದು ಚಾರ್ಜ್ ಅಥವಾ ಕಂಪ್ಲೇಂಟ್ ಮಾಡ್ತಾನೆ. ಏನಂತಂತಂದ್ರೆ ಕಳೆದ 18 ವರ್ಷಗಳಿಂದ ಆ ಈ ಆ ಡ್ಯೂಕ್ ಆಫ್ ಮೌಬರಿ ಆ ರಾಜನ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂತ ಒಂದು ಗಂಭೀರ ಆರೋಪವನ್ನು ಮಾಡ್ತಾನೆ. ಜೊತೆಗೆ ಆ ಈ ಮೌಬರಿ ನಾವು ನಾಟಕದಲ್ಲಿ ನೋಡ್ತಾ ಇದೀವಿ. ಸೊ ಅವನು ಆ ಆ, ಪ್ರಾರಂಭದಲ್ಲಿ ರಿಚಾರ್ಡ್ ಸೆಕೆಂಡ್ ಬಹಳ ಆಪ್ತ ವಲಯದಲ್ಲಿರ್ತಕ್ಕಂಥ, ಬಹಳ ಅವನಿಗೆ ರಿಚಾರ್ಡ್ ಸೆಕೆಂಡ್ಗೆ ವಿಧೇಯನಾಗಿರ್ತಕ್ಕಂಥ ವ್ಯಕ್ತಿ, ಮತ್ತು ಅವನು ಹೇಳಿದ್ದನ್ನು ಶಿರಸಾವಹಿಸಿ ಬಹಳ ನಿಷ್ಠೆಯಿಂದ ಮಾಡ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವನು ಈ ರಾಜ ಅಂದ್ರೆ ರಿಚಾರ್ಡ್ ಸೆಕೆಂಡ್ ಆ ಏನು ದುಡ್ಡು ಏನೋ ಹಣವನ್ನು ಏನಿರುತ್ತಲ್ಲ, ಅಂದ್ರೆ ರಾಜ ಒಂದು ಧನ ಏನಿರುತ್ತಲ್ಲ, ಆ ರಾಜಧನವನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂತ ಒಂದು ಆರೋಪವನ್ನು ಕೂಡ ಬಾಲಿಂಗ್ ಬ್ರೋಕ್ ಮೌಬರಿ ವಿರುದ್ಧ ಮಾಡ್ತಾನೆ. ಆಮೇಲೆ ಜೊತೆಗೆ ಇನ್ನೊಂದು ಏನು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಬಾಲಿಂಗ್ ಬ್ರೋಕ್ ಮಾಡ್ತಾನೆ ಅಂತಂದ್ರೆ, ಈ ಈ ನಾಟಕ ಹೇಳಿದ್ ನಾನು, ಈ ನಾಟಕದಲ್ಲಿ ಈ ರಿಚಾರ್ಡ್ ಸೆಕೆಂಡ್ ನ ಅಂಕಲ್ ಆಗಿರ್ತಕ್ಕಂಥ ಗ್ಲೌಸೆಸ್ಟರ್, ಡ್ಯೂಕ್ ಆಫ್ ಗ್ಲೌಸೆಸ್ಟರ್, ಸೊ ಅವನು ಅವನದು ಏನಾಗಿರ್ತತಿ, ಕೊಲೆ ಆಗಿರ್ತತಿ. ಸೊ ಆ ಕೊಲೆಯಲ್ಲಿ ಕೂಡ ಈ ಮೌಬರಿಯ ಒಂದು ಪಾತ್ರ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಸೊ ಹೀಗಾಗಿ ಈ ಬೌಲಿಂಗ್ ಬ್ರೋಕ್ ಮೌಬರಿ ವಿರುದ್ಧ ಈ ತರನಾಗಿರ್ತಕ್ಕಂಥ ಒಂದು ರಾಜದ್ರೋಹದ ಗಂಭೀರವಾಗಿರ್ತಕ್ಕಂಥ ರಾಜದ್ರೋಹದ ಆರೋಪವನ್ನು ಮಾಡ್ತಾ ಇದ್ದಾನೆ. ಬಟ್ ಇಲ್ಲಿ ಈಗ ಮೌಬರಿ ಈ ಎಲ್ಲಾ ಆರೋಪಗಳನ್ನ, ಈ ಏನ್ ಚಾರ್ಜಸ್ ಗಳನ್ನ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಡಿನೈ ಮಾಡ್ತಾನೆ. ಬಟ್ ಸ್ವಲ್ಪ ಒಂದು ಹಂತದಲ್ಲಿ ಅವನು ಹೇಳ್ತಾನ, ಇಲ್ಲ ನಾನು ಒಂದು ಸಮಯದಲ್ಲಿ ಈ ಗ್ಲೌಸೆಸ್ಟರ್ ವಿರುದ್ಧ ನಾನು ಪಿತೂರಿಯಲ್ಲಿ ತೊಡಗಿರ್ತಕ್ಕಂಥದ್ದು ಸತ್ಯ. ಬಟ್ ಅವನ ಸಾವಿನಲ್ಲಿ ಈಗೇನಾಗಿದೆಯಲ್ಲ, ಆ ಸಾವಿನಲ್ಲಿ ನನ್ನ ಪಾತ್ರ ಅಥವಾ ನನ್ನ ಕೈವಾಡ ಯಾವುದೂ ಇಲ್ಲ ಅಂತಕ್ಕಂಥ ಒಂದು ತನ್ನ ಪ್ರತಿಪಾದನೆ ಅವನು ಮಾಡ್ತಾನೆ. ಬಟ್ ಬಾಲಿಂಗ್ ಬ್ರೋಕ್ ಅದನ್ನ ಒಪ್ಕೊಳ್ಳೋದಲ್ಲ. ಹೀಗೆ ಈ ಬಾಲಿಂಗ್ ಬ್ರೋಕ್ ಮತ್ತು ಮೌಬರಿ ಇವರ ಮಧ್ಯದಲ್ಲಿ ಒಂದು ವಾಗ್ವಾದ, ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಸೊ ಈಗ ರಿಚಾರ್ಡ್ ಸೆಕೆಂಡ್ ಏನ್ ಮಾಡ್ತಾನೆ, ತನ್ನ ಅಂಕಲ್ ಆಗಿರ್ತಕ್ಕಂಥ ಯಾರು ಜಾನ್ ಆಫ್ ಗೌಂಟ್, ಸೊ ಅವನ ಡ್ಯೂಕ್ ಆಫ್ ಲ್ಯಾಂಕೆಸ್ಟರ್ ಅದು. ಸೊ ಅವನ ಸಹಾಯದಿಂದ ಈ ಒಂದು ಇವರಿಬ್ಬರ ಮಧ್ಯದಲ್ಲಿ ನಡೀತಿರ್ತಕ್ಕಂತ ಒಂದು ಇದೇನಬಹುದು ಜಗಳ, ಈ ಜಗಳವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೂ ಆ ಜಗಳ ಬಗೆಹರೋದಿಲ್ಲ. ಆದ್ರೆ ಕೊನೆಗೆ ಏನ್ ಮಾಡ್ತಾರೆ, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಪ್ರಶ್ನೆ ಏನು ಅಂತಂದ್ರೆ, ಯಾಕ ಈ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ಮರ್ಡರ್ ಆದ ಅಥವಾ ಕೊಲೆ ಆದ, ಸೊ ಅಂತಕ್ಕಂಥ ಒಂದು ಪ್ರಶ್ನೆನೂ ಬರ್ತೈತಿ. ಅವಾಗ ನಾವು ಆ ನಾಟಕವನ್ನು ಓದಿದಾಗ ಮುಂದೆ ನಮಗೆಲ್ಲ ಕೆಲವು ಕ್ಲೂಸ್ಗಳು ಸಿಗ್ತಾವು. ಏನಂತಂದ್ರೆ, ಈ ರಿಚಾರ್ಡ್ ಸೆಕೆಂಡ್ ಒಂದು ಏನು ಆಡಳಿತವನ್ನ, ರಿಚಾರ್ಡ್ ಸೆಕೆಂಡ್ ಸರಿಯಾಗಿ ಆಡಳಿತವನ್ನು ಮಾಡ್ತಿರ್ಲಿಲ್ಲ. ಮತ್ತೆ ಅವನು ಈ ಸೆಲ್ಫ್ ಇಂಟೆಲಿಜೆಂಟ್ ಮ್ಯಾನ್, ಅಂದ್ರೆ ತನ್ನ ಸ್ವಹಿತಾಸಕ್ತಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತ ಮನುಷ್ಯ, ಮತ್ತು ತನ್ನ ಹಿಂಬಾಲಕರು ಯಾರು ಅವನು ಹೊಗಳಭಟ್ಟರ ಮಾತನ್ನು ಕೇಳ್ತಕ್ಕಂತ ಮನುಷ್ಯ, ಪ್ರಾಕ್ಟಿಕಲ್ ಆಗಿ ಅವನು ನಿರ್ಧಾರ ತೆಗೆದುಕೊಳ್ಳಲ್ಲ. ಹಾಗಾಗಿ ಇಂಗ್ಲೆಂಡ್ ಏನಾಗುತ್ತೆ, ಒಂದು ಅವನತಿಯ ಹಾದಿಯಲ್ಲಿ ನಡೀತಾ ಇದೆ ಅಂತಕ್ಕಂತ ಆರೋಪವನ್ನ ನೇರವಾಗಿ ಗ್ಲೌಸೆಸ್ಟರ್ ಮಾಡಿರ್ತಾನೆ. ಸೊ ಹಾಗಾಗಿ ಈ ಗ್ಲೌಸೆಸ್ಟರ್ ಈ ಆರೋಪವನ್ನು ಮಾಡಿದಾಗ, ಸೊ ಈ ಸಹಜವಾಗಿ ರಿಚಾರ್ಡ್ ಸೆಕೆಂಡ್ಗೆ ಅವನ ಮೇಲೆ ಒಂದ್ ಸ್ವಲ್ಪ ಕೋಪ ಬಂದಿರ್ತತಿ. ಹಾಗಾಗಿ ಅವನ ಮೇಲೆ ಒಂದು ಈ ತರ ಒಂದು ತನ್ನ ಸಹಚರರೊಂದಿಗೆ ಒಂದು ಪ್ಲಾಟ್ ಒಂದು ಏನು ಮಾಡಿ ಅವ್ರನ್ನ ಗ್ಲೌಸೆಸ್ಟರ್ ಅನ್ನ ಕೊಂದು ಹಾಕಿರ್ತಕ್ಕಂಥ ಒಂದು ಇದು ಪ್ರಸಂಗ ಅಲ್ಲಿ ಬರ್ತಾನೆ. ಸೊ ಹೀಗೆ ಈ ಬಾಲಿಂಗ್ ಬ್ರೋಕ್ ಮತ್ತು ಮೌಬರಿ ಈ ಇಬ್ಬರ ಮಧ್ಯದಲ್ಲಿ ಏನು ಚಾರ್ಜಸ್, ಆರೋಪ ಪ್ರತ್ಯಾರೋಪ ನಡೆದಾಗ ಅದನ್ನ ಬಗೆಹರಿಸ್ಬೇಕು. ಏನಂತಂದ್ರೆ ಇವ್ರಿಗೆ ಯಾರೂ ಒಬ್ರು ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಇದನ್ನ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ, ಆ ಕಾಲದಲ್ಲಿ ಮಧ್ಯಯುಗಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಪ್ರಾಕ್ಟೀಸ್ ನಲ್ಲಿ ಇರ್ತಕ್ಕಂಥ, ಅಂದ್ರೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಏನು ಈ ತರ ಅಂತಂದ್ರೆ, ಸೊ ಇಬ್ಬರನ್ನ ಏನಂತಲ್ಲ ಈ ಯುದ್ಧದಲ್ಲಿ ಪಾಲ್ಗೊಳ್ಳಿಕ್ಕೆ ಅಥವಾ ಇಬ್ಬರನ್ನು ಒಂದು ಕಾಳಗವನ್ನು ಏರ್ಪಡಿಸೋದು ಇಬ್ಬರ ಮಧ್ಯೆ. ಸೊ ಯಾರು ಈ ಕಾಳಗದಲ್ಲಿ ಅಥವಾ ಯುದ್ಧ ಅಂತೀವಲ್ಲ ನಾವು, ಸೊ ಯುದ್ಧದಲ್ಲಿ ಜಯ ಆಗ್ತಾರೆ, ಅವರು ರೈಟ್ ಅಂದಂಗ ಒಂದು ರೀತಿ ಅದು ದ ಡ್ಯೂಯಲ್, ದ ಕಂಬ್ಯಾಟ್ ಬಿಟ್ವೀನ್ ದ ಟೂ. ಸೊ ಈ ತರ ಒಂದು ಯುದ್ಧಕ್ಕ ಒಂದು ಕಾಳಗಕ್ಕೆ ರಾಜ ಏರ್ಪಾಡು ಮಾಡ್ತಾನೆ.
ಸೊ ಹೀಗೆ ನೆಕ್ಸ್ಟ್ ಇದೇನಾಗುತ್ತೆ ಸೀನ್ ದಲ್ಲಿ ಈ ತರ ಒಂದು ಇದನ್ನ ಹೇಳ್ತೀನಿ. ಸೊ ಹಾಗೆ ನೆಕ್ಸ್ಟ್ ಒಂದು ನಾಟಕದ ನಂತರದ ಸೀನ್ ದಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಆ ನಾವು ಈ ಡಚೆಸ್ ಆಫ್ ಗ್ಲೌಸೆಸ್ಟರ್ ಅಂದ್ರೆ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ನ ಹೆಂಡತಿ ಈ ಜಾನ್ ಆಫ್ ಗೌಂಟ್ ಭೇಟಿ ಆಗ್ಲಿಕ್ಕೆ ಬರ್ತಾಳೆ. ಭೇಟಿಯಾಗಿ ಆಕಿ ಏನು ಒಂದು ಪ್ರಾರ್ಥನೆ ಮಾಡ್ಕೊಳ್ತಾಳೆ, ವಿನಂತಿ ಮಾಡ್ಕೊಳ್ತಾಳೆ. ಜಾನ್ ಆಫ್ ಗೌಂಟ್ ಅಂತ ಹೇಳಿದ್ ನಾನು, ಈ ರಿಚಾರ್ಡ್ ಸೆಕೆಂಡ್ ಅನ್ನ ಅಂಕಲ್. ಬಹಳ ಬಹಳಷ್ಟು ಏಜ್ ಆಗಿರ್ತಕ್ಕಂಥ, ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ, ಬಹಳಷ್ಟು ಮೆಚುರಿಟಿ, ಬಹಳಷ್ಟು ಮೈಂಡ್, ರೈಪಂಡ್ ಮೈಂಡ್ ಅಥವಾ ಮೆಚೂರ್ಡ್ ಮೈಂಡ್ ಆಗಿರ್ತಕ್ಕಂಥ ವ್ಯಕ್ತಿ. ಮತ್ತು ಏನಂತಂದ್ರೆ ಇವನು ಜಾನ್ ಆಫ್ ಗೌಂಟ್ ಈ ದ ಕಿಂಗ್ಸ್ ಡಿವೈನ್ ರೈಟ್ ಅಂತ ಹೇಳಿ ಅಂತೀವಲ್ಲ ನಾವು, ಈ ಇದ್ರಲ್ಲಿ ಡಿವೈನ್ ರೈಟ್ ಆಫ್ ದಿ ಕಿಂಗ್ ಅಂತಂದ್ರೆ ಈ ರಾಜನಿಗೆ ಒಂದು ಅಧಿಕಾರ ಹೆಂಗ್ ಬರುತ್ತೆ ಅಂತ, ಅದು ದೈವದ ಅನುಗ್ರಹ ಅಥವಾ ದೇವರ ಒಂದು ಅನುಗ್ರಹದಿಂದ ರಾಜನಿಗೆ ಅಧಿಕಾರ ಬರ್ತದ. ಸೊ ನಾವು ರಾಜನನ್ನ ದೇವರೇ ನೇಮಿಸಿರ್ತಾನೆ. ಸೊ ಹಾಗಾಗಿ ನಾವು ರಾಜ ಯಾರೇ ಇರ್ಲಿ, ಆ ರಾಜನ ಒಂದು ಮಾತನ್ನ ಅಥವಾ ನಾವು ಆ ರಾಜನಿಗೆ ನಾವು ಗೌರವ ಕೊಡ್ಬೇಕು, ಗೌರವಿಸ್ಬೇಕು ಅಂತಕ್ಕಂಥ ಇದರಲ್ಲಿ ಈ ಒಂದು ತತ್ವದಲ್ಲಿ, ಈ ಒಂದು ಪ್ರಿನ್ಸಿಪಲ್ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಇವನು ಜಾನ್ ಆಫ್ ಗೌಂಟ್. ಸೊ ಇದು ಇಂಗ್ಲೆಂಡ್ ನಲ್ಲಿ ಆ ಟೈಮಿಗೆ ಬಹಳಷ್ಟು ಸಂದರ್ಭದಲ್ಲಿ ಇದು ಈ ನಾಟಕದ ಒಂದು ಚರ್ಚೆಗೆ ಚರ್ಚೆಗೆ ಒಳಪಡಿಸಲ್ಪಟ್ಟಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತ. ಇದು ಯಾವುದು, ಈಗ ನಾವು ಆ ರಾಜ ಏನ್ ಮಾಡ್ತಾನೆ, ಅವನು ರೂಲರ್ ಯಾವುದು ತನ್ನ ಒಂದು ಹೆರಿಡಿಟ್ರಿ ಆಗಿ ವಂಶ ಪಾರಂಪರ್ಯವಾಗಿ ರಾಜ ಆಗಿರ್ತಾನೆ. ಅವನು ಹೇಗೆ ಆಡಳಿತ ಮಾಡಿದ್ರು ಕೂಡ ಅವನನ್ನು ನಾವು ಒಪ್ಕೊಳ್ಬೇಕು ಅಥವಾ ಬೇಡ ಅಂತಕ್ಕಂಥದ್ದು ಒಂದು ಈ ಇದರಲ್ಲಿ ಚರ್ಚೆಗೆ ಆಸ್ಪದವಾಗಿ ಈ ನಾಟಕದಲ್ಲಿ ಅದು ಬಹಳಷ್ಟು ಚರ್ಚೆ ಆಗುತ್ತೆ. ಹೀಗೆ ಈ ಈ ನಾಟಕದಲ್ಲಿ ನೋಡ್ತೀವಿ ನಾವು ಕೆಲವು ಪಾತ್ರಗಳು ಅಂದ್ರೆ ಕೆಲವು ವ್ಯಕ್ತಿಗಳು ಈ ಒಂದು ಇದನ್ನ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಅದರಲ್ಲಿ ಜಾನ್ ಆಫ್ ಗೌಂಟ್ ಇರ್ಬೋದು, ಡ್ಯೂಕ್ ಆಫ್ ಯಾರ್ಕನು ಕೂಡ ಪ್ರಾರಂಭದಲ್ಲಿ ಈ ರಾಜನಿಗೆ ವಿಧೇಯನಾಗಿರ್ತಾನೆ. ಅವರು ಆಕ್ಚುಲಿ ಈ ರಿಚಾರ್ಡ್ ಸೆಕೆಂಡ್ಗಿಂತ ವಯಸ್ಸಿನಲ್ಲಿ ದೊಡ್ಡವರಿದ್ರು ಕೂಡ ಆದ್ರೂ ಕೂಡ ಅವನು ರಾಜನಾಗಿರೋ ಕಾರಣದಿಂದ ಅವರು ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಇಲ್ಲಿ ಈ ಡಚೆಸ್ ಆಫ್ ಗ್ಲೌಸೆಸ್ಟರ್ ಬಂದು ಈ ಜಾನ್ ಆಫ್ ಗೌಂಟ್ ಅಲ್ಲಿ ಏನ್ ವಿನಂತಿ ಮಾಡ್ಕೊಳ್ತಾರ ಅಂತಂದ್ರೆ, ಸೊ ಹೀಗೆ ಈ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ಏನಿದಲ್ಲ ಅವನ ಸಾವಾಗಿದೆ ಅಥವಾ ಮರ್ಡರ್ ಆಗಿದೆ. ಸೊ ಆ ಮರ್ಡರ್ ನಲ್ಲಿ, ಆ ಸಾವಿನಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅಥವಾ ಅದಕ್ಕೆ ಯಾರು ಅವನ ಸಾವಿಗೆ ಕಾರಣ, ಅವರ ವಿರುದ್ಧ ನೀವು ಸೇಡನ್ನು ತೀರ್ಸ್ಕೊಳ್ಬೇಕು ಅಂತ ಹೇಳಿ ಈ ಡಚೆಸ್ ಆಫ್ ಗ್ಲೌಸೆಸ್ಟರ್ ಜಾನ್ ಆಫ್ ಗೌಂಟ್ ಅನ್ನ ಗೌಂಟ್ ನಲ್ಲಿ ವಿನಂತಿ ಮಾಡ್ಕೊಳ್ತಾ ಅಥವಾ ಪ್ರಾರ್ಥಿಸಿಸ್ತಾಳೆ. ಸೊ ಹಾಗೆ ಇಲ್ಲಿ ಜಾನ್ ಆಫ್ ಗೌಂಟು ಈ ಒಂದು ಮನವಿಯನ್ನ ಅಥವಾ ಈಕೆಯ ಪ್ರಾರ್ಥನೆಯನ್ನ ಬಹಳ ಒಪ್ಕೊಳ್ಳೋದಿಲ್ಲ. ಕಾರಣ ಅಂದ್ರೆ ಅದರರ್ಥ ಅವನು ಬಹಳ ವಯಸ್ಸಾಗಿದೆ ಆಗಿದೆ ಅಂತಲ್ಲ, ಅಥವಾ ಇವನು ಯಾರು ಆ ಒಂದು ಕಾರಣಕ್ಕ ಅಲ್ಲ. ಬಟ್ ಅವಂದು ಏನಂತಂದ್ರೆ, ಸೊ ಈಗ ಜಾನ್ ಆಫ್ ಗೌಂಟ್ ತನ್ನ ಮಾತಿನಲ್ಲಿ ಹೇಳ್ತಾನೆ. ಸೊ ಅವನಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಏನಂತೇಳಿ, ಈ ರಿಚಾರ್ಡ್ ಸೆಕೆಂಡ್ ಅನ್ನ ಈ ಗ್ಲೌಸೆಸ್ಟರ್ನ ಒಂದು ಸಾವಿನಲ್ಲಿ ರಿಚಾರ್ಡ್ ಸೆಕೆಂಡ್ ನ ಪಾತ್ರ ಇದೆ ಅಂತಕ್ಕಂಥ ವಿಷಯ ಅವನಿಗೆ ಮನದಟ್ಟಾಗಿರ್ತೈತಿ. ಹಾಗಾಗಿ ಈಗ ತಾನು ಕಿಂಗನ ವಿರುದ್ಧ ಅಥವಾ ರಾಜನ ವಿರುದ್ಧ ಹೇಗೆ ದಂಗೆ ಹೇಳೋದು, ಅಥವಾ ಅವನಿಗೆ ವಿರುದ್ಧ ಹೇಗೆ ದಂಗೆ ಹೇಳೋದು ಅಥವಾ ಬಂಡೆ ಹೇಳೋದು, ಅಥವಾ ಅವನಿಗೆ ಹೆಂಗೆ ಸೇಡು ತೀರಿಸ್ಕೊಳ್ಬೇಕು, ಅವನ ವಿರುದ್ಧ ಸೇಡು ಹೇಗೆ ತೀರಿಸ್ಕೊಳ್ಬೇಕು ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಅವನು ಕೊನೆಗೆ ಈ ದೈವದ ಇದಕ್ಕನೇ ಬಿಟ್ಟು ಬಿಡ್ತಾನೆ. ಸೊ ಅದು ಏನ್ ಹೇಳ್ತಾನೆ, ಇಲ್ಲ ಅದು ನಾವು ಲೆಟಸ್ ಲಿವ್ ಇಟ್ ದಿ ಡಿವೈನ್ ಪವರ್, ದೇವರಿಗೇನ ಈ ವಿಷಯವನ್ನ ಸೆಟಲ್ ಮಾಡ್ಲಿಕ್ಕೆ ದೇವರಿಗೇನೆ ಬಿಟ್ಬಿಡೋಣ ಅಂತ ಹೇಳಿ ಹೇಳ್ತಾನೆ. ಹೀಗಾಗಿ ಇಲ್ಲಿ ಬಹಳ ಗ್ಲೌಸೆಸ್ಟರ್ ಕೆಲವು ಬಹಳ ಇಮೋಷನಲ್ ಆಗಿರ್ತಕ್ಕಂಥ ಅಥವಾ ಮೆಟಫಾರಿಕಲ್ ಆಗಿ ಬಹಳಷ್ಟು ಒಳ್ಳೆ ಒಂದು ಪೊಯಿಟಿಕ್ ಲ್ಯಾಂಗ್ವೇಜ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ಗ್ಲೌಸೆಸ್ಟರ್, ಡಚೆಸ್ ಆಫ್ ಗ್ಲೌಸೆಸ್ಟರ್ ಏನ್ ಹೇಳ್ತಾಳ ಅಂತಂದ್ರೆ, ಸೊ ಈಗ ಇವರೆಲ್ಲ ರಿಚಾರ್ಡ್ನ ತಂದೆ ಜಾನ್ ಗೌಂಟ್, ಯಾರ್ಕ್
ಗ್ಲೌಸೆಸ್ಟರ್ ಇವರೆಲ್ಲ ಏನಾಯ್ತಲ್ಲ ಎಡ್ವರ್ಡ್ ಅವನ ಮಕ್ಕಳು. ಸೊ ಇವರೆಲ್ಲ 7 ಜನ ಮಕ್ಕಳು ಅವ್ರಿಗೆ. ಸೊ ಇವರೆಲ್ಲ ಒಂದು ವೇನ್ಸ್ ಇದ್ದಂಗ, ಇವರೆಲ್ಲ ಮಕ್ಕಳೆಲ್ಲ ಆ ಎಡ್ವರ್ಡ್ ಅಂತಕ್ಕಂಥ ಒಂದು ಟ್ರೀ ಅಥವಾ ಒಂದು ದೇಹದಲ್ಲಿ ನಮ್ಮ ದೇಹದಲ್ಲಿ ವೇನ್ಸ್ ಇದ್ದಂಗ. ಸೊ ಅದರಲ್ಲಿ ಒಂದು ವೇನ್ ಕೂಡ ಅಂದ್ರೆ ಆ ಈ ರಕ್ತನಾಳ ಒಂದು ಏನು ಕಟ್ಟಾದ್ರೂ ಕೂಡ ಇಡೀ ದೇಹಕ್ಕನ ಏನಾಗುತ್ತೆ, ದೇಹಕ್ಕನ ತೊಂದರೆ ಆಗುತ್ತೆ. ಸೊ ಹಾಗೆ ಈಗ ಆ ಅಥವಾ ಇನ್ನು ಒಂದು ಮರಕ್ಕನ ಹೋಲಿಕೆ ಮಾಡ್ತಾಳೆ ಆಕೆ. ಸೊ ಈಗ ಒಂದು ಈ ಮರದಲ್ಲಿ ಇದ ಗ್ಲೌಸೆಸ್ಟರ್ ಒಂದು ಮರದ ಕೊಂಬೆ ಇದ್ದಂಗ, ಆ ಕೊಂಬೆ ಕಟ್ಟಾಗಿ ಹೋಗಿರೋದ್ರಿಂದ ಆ ಮರದ ಸೌಂದರ್ಯ ಕೂಡ ಈಗ ಹಾಳಾಗಿದೆ. ಸೊ ಅನ್ನೋದನ್ನು ಕೂಡ ಹೇಳ್ತಾನೆ. ಸೊ ಹಾಗಾಗಿ ಈ ಜೊತೆಗೆ ಇನ್ನೊಂದು ಹೇಳ್ತಾನೆ, ಸಪೋಸ್ ಈ ಗ್ಲೌಸೆಸ್ಟರ್ ಡ್ಯೂಕ್ ಆಫ್ ಗ್ಲೌಸೆಸ್ಟರ್ ಬದಲಾಗಿ ನೀವ್ ಯಾರಾದ್ರೂ ಅಥವಾ ಇದ್ದಿದ್ರೆ ಅಥವಾ ಈ ತರ ಸಾವಿಗೀಡಾಗಿದ್ರೆ ಖಂಡಿತವಾಗಿ ಈ ಗ್ಲೌಸೆಸ್ಟರ್ ಆ ಆ ಸಾವಿಗೆ ಕಾರಣರಾದವರ ಮೇಲೆ ಖಂಡಿತ ಸೇಡನ್ನು ತೀರಿಸ್ಕೊಳ್ತಾ ಇದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರೂ ಕೂಡ ಇಷ್ಟೆಲ್ಲ ಹೇಳಿದ್ರು ಕೂಡ ಜಾನ್ ಆಫ್ ಗೌಂಟ್ ಆಕೆ ಮಾತಿಗೆ ಆಕೆ ಅಂದ್ರೆ ಒಪ್ಕೊಳ್ಳೋದಲ್ಲ, ಆಕಿನ ಮಾತನ್ನ ಒಪ್ಕೊಳ್ಳೋದಲ್ಲ. ಸೊ ಇದನ್ನ ನಾವು ದೇವರ ಒಂದು ಇಚ್ಛೆಗೆ ಬಿಟ್ಬಿಡೋಣ ಅಂತ ಹೇಳಿ ಕಳಿಸ್ತಾಳೆ. ಹೀಗೆ ಆಕೆ ಡಚೆಸ್ ಆಫ್ ಗ್ಲೌಸೆಸ್ಟರ್ ಬಹಳ ನೋವಿನಿಂದ ದುಃಖದಿಂದ ಅಲ್ಲಿ ಹೋಗ್ತಾಳೆ. ಸೊ ಈಗ ನೆಕ್ಸ್ಟ್ ಇವ್ರಿಗೆ ಆಯ್ತು, ಡ್ಯೂಕ್ ಆಫ್ ಏನು ಆರ್ಕ್ ಅದನಲ್ಲ ಅವನಿಗೆ ನನ್ನ ಅಭಿನಂದನೆಗಳಂತ ಅಥವಾ ಗ್ರೀಟಿಂಗ್ಸ್ ಗಳನ್ನ ತಿಳಿಸಿ ಅಂತ ಹೇಳಿ ಆಕೆ ಮುಂದೆ ಹೋಗ್ತಾಳೆ. ಸೊ ನೆಕ್ಸ್ಟ್ ನಾವು ಸೀನ್ ದಲ್ಲಿ ನೋಡ್ತೀವಿ ಏನಂತಂದ್ರೆ ಇಲ್ಲಿ ಕಿಂಗ್ ರಿಚಾರ್ಡ್ ಸೊ ಏನ್ ಮಾಡ್ತಾನೆ, ಅವರು ಸಹಚರರೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದಾನೆ. ಸಹಚರರೊಂದಿಗೆ ಚರ್ಚೆಯನ್ನು ಮಾಡಿದೆ, ಏನು ಚರ್ಚೆಯನ್ನು ಮಾಡೋದು, ಯಾವ ತರ ಇದನ್ನ ಮಾಡೋದು ಅಂತ ಹೇಳಿ. ಸೊ ಅವಾಗ ಇಲ್ಲಿ ನೆಕ್ಸ್ಟ್ ಎಲ್ಲ ಅರೇಂಜ್ಮೆಂಟ್ ಆಗ್ತದೆ. ಹೇಳಿದ್ನೆ ಈಗ ಬಾಲಿಂಗ್ ಬ್ರೋಕ್ ಮತ್ತು ಮೌಬರಿ, ಸೊ ಅವ್ರ ಮಧ್ಯೆ ಒಂದು ಕಾಳಗವನ್ನು ಏರ್ಪಡಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಏರ್ಪಾಡು ನಡೀತಾ ಇದೆ. ಸೊ ಆ ಒಂದು ಇದರಲ್ಲಿ ಈಗ ಮಾರ್ಷಲ್ಸ್ ಬರ್ತಾರೆ, ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ಮಾರ್ಷಲ್ ಇವ್ರಿಗೆ ಮತ್ತೊಮ್ಮೆ ಇವರ ಅಂದ್ರೆ ಅವರು ಏನು ಆರೋಪಗಳದವು ಅದನ್ನ ಎಲ್ಲರಿಗೂ ಕೇಳುವಂತೆ ಗಟ್ಟಿಯಾಗಿ ಹೇಳಲಿಕ್ಕೆ ಆ ಮಾರ್ಷಲ್ಗಳು ಕೇಳ್ತಾರೆ. ಸೊ ಅವಾಗ ಮೌಬರಿ ಮತ್ತೆ ಬಾಲಿಂಗ್ ಬ್ರೋಕ್ ತಮ್ಮ ಆರೋಪಗಳನ್ನ ನಾನು ಈಗಾಗಲೇ ಹೇಳಿದಂತೆ ಆ ಆರೋಪಗಳನ್ನ ಇಬ್ರು ಮತ್ತೊಮ್ಮೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೂಡ ನಾವು ಅವ್ರ ಮಾತನ್ನ ಅಂದ್ರೆ ಡೈಲಾಗ್ ಗಳನ್ನು ಓದಿದಾಗ ಗೊತ್ತಾಗುತ್ತೆ. ಸೊ ಅವರು ಇಬ್ರು ಕೂಡ ಬಹಳ ಒಂದು ಏನು ಯಂಗ್ ಹಾಟ್ ಬ್ಲಡೆಡ್ ಪರ್ಸನ್ಸ್, ಆಮೇಲೆ ಶಾರ್ಟ್ ಟೆಂಪರ್ಡ್ ಇದ್ದಾರೆ. ಅಂದ್ರೆ ತಮ್ಮ ನಿಷ್ಠೆ ಬಗ್ಗೆ ಹೇಳ್ತಾರೆ. ರಾಜನಿಗೆ ಅವ್ರಿಗೆ ರಾಜನ ಬಗ್ಗೆ ಅವ್ರಿಗಿರ್ತಕ್ಕಂತ ಒಂದು ಗೌರವದ ಬಗ್ಗೆನೂ ಕೂಡ ಹೇಳ್ತಾರೆ. ಅವರ ದೇಶ ಪ್ರೇಮದ ಬಗ್ಗೆನೂ ಕೂಡ ಹೇಳ್ತಾರೆ. ಸೊ ಕೊನೆಗೆ ಅವರು ಏನಾಯ್ತಲ್ಲ ಈಗ ಈ ತರ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಒಬ್ರಿಗೊಬ್ರು ಆರೋಪ ಮಾಡ್ತಾ ಇದ್ದಾರೆ, ಒಪ್ಕೊಳ್ಳೋದಲ್ಲ. ಸೊ ಹಾಗಾಗಿ ಕೊನೆಗೆ ಇನ್ನೇನು ಯುದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗ್ತಿದೆ. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಏನ್ ಮಾಡ್ತಾನೆ, ರಿಚಾರ್ಡ್ ಸೆಕೆಂಡ್ ಆ ಯುದ್ಧವನ್ನ ಸ್ಟಾಪ್ ಮಾಡ್ತಾನೆ. ಯುದ್ಧವನ್ನ ಸ್ಟಾಪ್ ಮಾಡಿ ಏನ್ ಮಾಡ್ತಾನೆ, ನೇರವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಏನ್ ನಿರ್ಧಾರ ತೆಗೆದುಕೊಳ್ತಾನೆ ಅಂದ್ರೆ, ಸೊ ಈಗ ಮೌಬರಿಯನ್ನ ಮತ್ತ ಬಾಲಿಂಗ್ ಬ್ರೋಕ್ ಇಬ್ಬರನ್ನು ಕೂಡ ಗಡಿಪಾರು ಮಾಡ್ಲಿಕ್ಕೆ ಆದೇಶ ಮಾಡ್ತಾನೆ. ಸೊ ಯಾಕೆ ರಿಚಾರ್ಡ್ ಸೆಕೆಂಡ್ ಈ ತರ ಒಂದು ನಿರ್ಧಾರವನ್ನ, ಇದು ಒಂದು ನಾವು ಒಂದು ಇಲ್ಲಾಜಿಕಲ್ ನಿರ್ಧಾರ ಅಂತ ಅನ್ಬಹುದು, ಅಥವಾ ಇದ ಯಾವ ಒಂದು ದುಡುಕಿನ ನಿರ್ಧಾರ ಅನ್ನಬಹುದು, ಅಥವಾ ಇದರಲ್ಲಿ ಯಾವುದು ಇದಕ್ಕೆ ರೀಸನ್, ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಎನಿ ರೀಸನ್ ಅಂತ ಹೇಳ್ಬೋದು. ಆ ತರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಮುಂದೆ ಒಂದು ಈ ನಾಟಕ ಕಂಪ್ಲೀಟ್ ಓದಿದಾಗ ಗೊತ್ತಾಗುತ್ತೆ ಏನಂತಂದ್ರ, ಮೋಸ್ಟ್ಲಿ ಇದರಲ್ಲಿ ಯಾರೇ ಸೋತ್ರು ಕೂಡ ಎಲ್ಲಿ ಪುನಃ ತನ್ನ ಮೇಲೇನೋ ಅದರ ಅಪವಾದ, ಅಂದ್ರೆ ಗ್ಲೌಸೆಸ್ಟರ್ನನ್ನು ಕೊಂದಿರ್ತಕ್ಕಂಥ ಅಪವಾದ ತನ್ನ ಮೇಲೆ ಬರಬಹುದು ಅನ್ನೋ ಒಂದು ಸಂಶಯದಿಂದ ಈ ತರ ನಿರ್ಧಾರವನ್ನು ತೆಗೆದುಕೊಂಡನೋ ಏನೋ ಅಂತಕ್ಕಂಥ ಒಂದು ಸಂಶಯನೂ ಕೂಡ ಇದರಲ್ಲಿ ಇದೆ. ಸೊ ಹಾಗಾಗಿ ಈಗ ರಿಚಾರ್ಡ್ ಸೆಕೆಂಡ್ ಏನ್ ಮಾಡ್ತಾನೆ, ಮೌಬರಿಯನ್ನ ಇದನ್ ಮಾಡ್ತಾನೆ, ಇಬ್ರನ್ನು ಕೂಡ ಗಡಿಪಾರು ಮಾಡ್ತಾನೆ. ಮೌಬರಿಯನ್ನ ಏನ್ ಮಾಡ್ತಾನೆ, ಲೈಫ್ ಲಾಂಗ್ ಅಂದ್ರೆ ಜೀವನ ಪರ್ಯಂತ ಅವನು ಗಡಿಪಾರಾಗಿ, ಒಟ್ಟೆ ಅವನು ವಾಪಸ್ ಬರುವಂತೆ ಇಲ್ಲ, ಜೀವನ ಪರ್ಯಂತ ಅವನು ಹೊರಗಡೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಪನಿಷ್ಮೆಂಟ್ ಅವನಿಗೆ ಕೊಡ್ತಾನೆ. ಆಮೇಲೆ ಬಾಲಿಂಗ್ ಬ್ರೋಕಿಗೆ ಮೊದಲು 10 ವರ್ಷದ ಒಂದು ಗಡಿಪಾರ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ.
ಸೊ ಈಗ ಬಾಲಿಂಗ್ ಬ್ರೋಕ್ ಯಾರು ಅಂತಂದ್ರೆ ಬಾಲಿಂಗ್ ಬ್ರೋಕ್ ಈ ಜಾನ್ ಆಫ್ ಗೌಂಟ್ ಅಂತ ಹೇಳ್ದಲ್ಲ ನಾನು, ಅಂದ್ರೆ ರಿಚಾರ್ಡ್ ಸೆಕೆಂಡ್ ನ ಅಂಕಲ್, ಅವನ ಮಗ. ಸೊ ಹಾಗಾಗಿ ಇಲ್ಲಿ ಈ ಜಾನ್ ಆಫ್ ಗೌಂಟ್ ಅವಾಗ ತನ್ನ ಮಗನ ಗಡಿಪಾರು ಮಾಡಿದಾಗ ಸಹಜವಾಗಿ ಏನಾಗುತ್ತೆ, ಅವನು ಬಹಳ ದುಃಖಿತನಾಗ್ತಾನೆ. ಅದನ್ನ ಆ ಆ, ಈ, ಇದನ್ನ ರಿಚಾರ್ಡ್ ಸೆಕೆಂಡ್ ಅಲ್ಲಿ ಈ ತರ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾನೆ. ಆ ಒಂದು ಆ ಜಾನ್ ಗೌಂಟನ್ನ ಏನು ದುಃಖವನ್ನ ನೋಡಿ ಅವಾಗ ರಿಚಾರ್ಡ್ ಸೆಕೆಂಡ್ ಏನ್ ಮಾಡ್ತಾನೆ, 10 ವರ್ಷ ಇರ್ತಕ್ಕಂಥ ಗಡಿಪಾರ ಏನು ಪನಿಷ್ಮೆಂಟ್ ಏನಿರ್ತದೆ, ಶಿಕ್ಷೆಯನ್ನ ಅದನ್ನ ಕಡಿಮೆ ಮಾಡಿ 6 ವರ್ಷಗಳವರೆಗೆ ಅವನ್ನ ಗಡಿಪಾರ ಮಾಡ್ತಾನೆ. ಸೊ ಹೀಗೆ ಬಹಳಷ್ಟು ಅವಾಗ ಗಡಿಪಾರ ಆದಾಗ ನಾವು ಇಲ್ಲಿ ಬಹಳ ಇಮೋಷನಲ್ ಆಗಿ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಚರ್ಚೆ ಅಥವಾ ಇದು ಏನೋ ನಡೀತಿದೆ. ಯಾರೋ ಜಾನ್ ಆಫ್ ಗೌಂಟು ಮತ್ತು ಅವನ ಮಗ ಬಾಲಿಂಗ್ ಬ್ರೋಕ್ ಮಧ್ಯದಲ್ಲಿ ನಡೀತಾ ಇದೆ. ಸೊ ಅವಾಗ ಈಗ ಹೇಳ್ತಾನೆ, ನೀನು ಎಲ್ಲೇ ನೀನು ಹೊರಗಡೆ ಇದ್ರು ಕೂಡ, ಹೊರದೇಶದಲ್ಲಿ ಇದ್ದಾಗ ಕೂಡ ನೀನು ಅದನ್ನೇ ನಿನ್ನ ದೇಶ ಅಂತಂತಂದು ಹೇಳಿ ನೀನು ಭಾವಿಸಬೇಕು. ಜೊತೆಗೆ ನೀನು ಶಿಕ್ಷೆಯನ್ನ ಆ ಯಾ ವಹಿಸಿಲ್ಲ ಅಂತ ಒಂದು ನಾವು ಬಹಳ ಪಾಸಿಟಿವ್ ಆಗಿ ಅದನ್ನ ತೆಗೆದುಕೊಂಡು ಇದ್ನಂತಂದ್ರೆ ನಿನಗೆ ನೋವಾಗಲ್ಲ. ಸೊ ಹೀಗೆ ಒಂದು ಪಾಸಿಟಿವ್ ಆಗಿರ್ಲಿಕ್ಕೆ ಅಥವಾ ಡಿಪ್ರೆಸ್ ಆಗದೆ ಇರ್ಲಿಕ್ಕೆ ಏನ್ ಬೇಕೋ ಆ ತರ ಒಂದು ಹಿತವಚನ ಅಥವಾ ಮಾತನಾಡಿ ಜಾನ್ ಆಫ್ ಗೌಂಟ್ ತನ್ನ ಮಗನನ್ನ ಕಳಿಸ್ಕೊಡ್ತಾನೆ. ಸೊ ಹೀಗೆ ಕೆಲವು ಈಗ ನಂತರ ರಿಚಾರ್ಡ್ ಸೆಕೆಂಡ್ ನ ಸಹಪಾಠಿಗಳು ಇವರಿಬ್ಬರನ್ನ ಕರ್ಕೊಂಡೋಗಿ ಗಡಿ ದಾಟಿಸಿ ವಾಪಸ್ ಬರ್ತಾರೆ. ನೆಕ್ಸ್ಟ್ ಸೀನ್ ದಲ್ಲಿ ಈ ತರ ಮತ್ತೆ ರಿಚಾರ್ಡ್ ಸೆಕೆಂಡ್ ತನ್ನ ಆಪ್ತರ ಅಂದ್ರೆ ಇಲ್ಲಿ ಮೇನ್ಲಿ ಯಾರು ಇವರು ಗ್ರೀನ್, ಬುಸ್ಸಿ, ಬ್ಯಾಗೋಟ್ ಇವ್ರ ಮಧ್ಯದಲ್ಲೆಲ್ಲ ಅವ್ರ ಜೊತೆಗೆ ಚರ್ಚೆಯಲ್ಲಿ ಪಾಲ್ಗೊಳ್ತಾನೆ. ಚರ್ಚೆಯಲ್ಲಿ ಪಾಲ್ಗೊಂಡಾಗ ಮತ್ತೆ ಈಗ ಬಾಲಿಂಗ್ ಬ್ರೋಕ್ ಅವರೆಲ್ಲ ಅಂದ್ರೆ ಗಡಿಪಾರ್ ಮಾಡಿದಾಗ ಅವರ ಪ್ರತಿಕ್ರಿಯೆ ಅವ್ರ ಪ್ರತಿಕ್ರಿಯೆ ಹೇಗಿತ್ತು ಏನು ಅಂತಕ್ಕಂಥದ್ದು ಅವರು ಯಾರು ಅವ್ರನ್ನ ಗಡಿಪಾರ್ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ ಅವ್ರನ್ನ ಕೇಳ್ಕೊಳ್ತಾನೆ. ಸೊ ಅವಾಗ ಈ ಅಮಿರುಲ್ ಅಂತಂದ್ರೆ ಇವನು ಡ್ಯೂಕ್ ಆಫ್ ಯಾರ್ಕ್ ನ ಮಗ, ಅವನು ಕಜಿನ್ ರಿಚಾರ್ಡ್ ಕಜಿನ್ ಅವನು. ಈ ಬಾಲಿಂಗ್ ಬ್ರೋಕ್, ಅಮಿರುಲ್, ಆಮೇಲೆ ರಿಚಾರ್ಡ್ ಸೆಕೆಂಡ್ ಇವರೆಲ್ಲ ಕಜಿನ್ಸ್ ಇವರು. ಸೊ ಆವಾಗ ಅವನು ಹೇಳ್ತಾನೆ, ಇಲ್ಲ ಬಹಳ ನಾವು ಜಾಸ್ತಿ ಅಂದ್ರೆ ನ್ಯೂಟ್ರಲ್ ಆಗಿದ್ದ, ಆತರ ಏನು ಭಾವನೆಗಳನ್ನು ವ್ಯಕ್ತ ಮಾಡಿದ್ರೆ ನಾನು ಕೂಡ ಬಹಳ ಕೇರ್ಫುಲ್ ಆಗಿ ಇದ್ದೆ, ಈ ತರ ಹೇಳ್ತಾನೆ. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ರಿಚಾರ್ಡ್ ಸೆಕೆಂಡ್ ಈ ಬಾಲಿಂಗ್ ಬ್ರೋಕ್ ನ ಒಂದು ಜನಪ್ರಿಯತೆ ಬಗ್ಗೆ ಒಂದ್ ಸ್ವಲ್ಪ ಇಲ್ಲಿ ಚರ್ಚೆ ನಡೀತೈತಿ. ಬಾಲಿಂಗ್ ಬ್ರೋಕ್ ಏನು ಇಲ್ಲಿ ಮೊದಲು ಇಂಗ್ಲೆಂಡ್ ಅಲ್ಲಿ ಇದ್ದಾಗ ಅವನು ಏನ್ ಮಾಡ್ತಾನೆ, ಜನಸಾಮಾನ್ಯರೊಂದಿಗೆ ಬಹಳಷ್ಟು ಬೆರೆತಿರ್ತಾನೆ, ಅವ್ರಿಗೆ ಪ್ರೀತಿಯನ್ನು ತೋರಿಸ್ತಿರ್ತಾನೆ, ಅವ್ರಿಗೆ ಗೌರವವನ್ನು ತೋರಿಸ್ತಿರ್ತಾನೆ. ಸೊ ಹೀಗಾಗಿ ಜನಸಾಮಾನ್ಯರು ಏನ್ ಮಾಡ್ತಾರೆ, ಇವನು ಜನಸಾಮಾನ್ಯರು ಬಾಲಿಂಗ್ ಬ್ರೋಕ್ ಅನ್ನ ಬಹಳಷ್ಟು ಇಷ್ಟಪಡ್ತಿರ್ತಾರೆ. ಬಹಳ ಒಂದು ಜನಪ್ರಿಯವಾಗಿರ್ತಕ್ಕಂಥ ಡ್ಯೂಕ್ ಅಂತ ಹೇಳ್ಬೋದು ನಾವು. ಬಟ್ ಈ ರಿಚಾರ್ಡ್ ಸೆಕೆಂಡ್ ಏನ್ ಮಾಡ್ತಾನೆ, ರಿಚಾರ್ಡ್ ಸೆಕೆಂಡ್ಗೆ ಈ ಒಂದು ನಡವಳಿಕೆ, ಈ ಬಾಲಿಂಗ್ ಬ್ರೋಕ್ ನಡವಳಿಕೆ ಇಷ್ಟ ಆಗಲ್ಲ. ಸೊ ಅವನಿಗೆ ಅದೇ, ಬಟ್ ರಿಚಾರ್ಡ್ ಸೆಕೆಂಡ್ ನಾವು ನೋಡ್ತೀವಿ, ಈಗ ಪಾಪ್ಯುಲರ್ ಆಗಿರ್ತಕ್ಕಂಥ ಒಬ್ಬ ರಾಜ ಅಲ್ಲ, ಜನರು ಇಷ್ಟಪಡ್ತಕ್ಕಂಥ ರಾಜ ಅಲ್ಲ. ಪ್ರಾರಂಭದಿಂದ ಕೂಡ ಆ ವಿಷಯ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಸಹಜವಾಗಿ ಇವನ್ ಏನ್ ಮಾಡ್ತಾನೆ, ರಿಚಾರ್ಡ್ ಸೆಕೆಂಡ್ ಈ ಬಾಲಿಂಗ್ ಬ್ರೋಕ್ ಬಗ್ಗೆ ಒಂದ್ ರೀತಿ ಮತ್ಸರ ಅನ್ಬೋದು ನಾವು. ಆ ತರ ಮತ್ಸರ ಒಂದು ಭಾವನೆ ಅಥವಾ ದ್ವೇಷ ಇರುವಂತದ್ದು ಭಾವನೆ ಇರ್ತದೆ. ಸೊ ಇವನು ಒಬ್ಬ ಒಂದು ನೊಬಿಲಿಟಿ ಅಥವಾ ನೋಬಲ್ ಒಂದು ಇದಕ್ಕ ಸಂಬಂಧ ಅಥವಾ ಇರ್ತಕ್ಕಂಥ ಕುಟುಂಬದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ತರ ಒಂದು ಜನಸಾಮಾನ್ಯರೇ ಕೆಳಗ ಅಂದ್ರೆ ಅವ್ರ ಜೊತೆಗೆ ಬೆರೆತು ತನ್ನ ಒಂದು ಡಿಗ್ನಿಟಿಯನ್ನ ತಾನೇ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನ ಅವನ ಅಭಿಪ್ರಾಯನ ಹೇಳ್ತಾನೆ. ಮತ್ತೆ ಜೊತೆಗೆ ಬಾಲಿಂಗ್ ಬ್ರೋಕ್ ಏನೇ ಮುಂದಿನ ರಾಜ ಇವನೇ ಬಿಡಪ್ಪ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾನೆ ಜನರೊಂದಿಗೆ ಅನ್ನೋದನ್ನು ಕೂಡ ನಾವು ರಿಚಾರ್ಡ್ ಸೆಕೆಂಡ್ ಹೇಳ್ತಾನೆ ಇಲ್ಲಿ ಪ್ರಾರಂಭದಲ್ಲೇ. ಸೊ ಈ ರೀತಿ ನಾವು ಈ ಏನು ಈ ಟೆಕ್ನಿಕ್ ಅಂತೀವಲ್ಲ, ಫೋರ್ಸ್ ಆಡೋಯಿಂಗ್ ಅಥವಾ ಫೋರ್ಟೆಲಿಂಗ್ ಅಂತೀವಲ್ಲ, ಈ ಮುಂದೆ ಈಗ ನಾಟಕದಲ್ಲಿ ನಾವು ಕೊನೆಗೆ ನೋಡ್ತೀವಿ. ಸೊ ಯಾರು ಈಗ ರಿಚಾರ್ಡ್ ಸೆಕೆಂಡ್ ಅನ್ನ ಅಂತ್ಯ ಆದ್ಮೇಲೆ ಅಥವಾ ರಿಚಾರ್ಡ್ ಸೆಕೆಂಡ್ ನ ಆಡಳಿತ ಕೊನೆಗೊಂಡ ಮೇಲೆ ರಾಜನ ಆಗುವವರು ಯಾರು ಅಂತಂದ್ರೆ ಬಾಲಿಂಗ್ ಬ್ರೋಕ್ನ ರಾಜನ ಆಗ್ತಾನೆ, ಅವನೇ ಹೆನ್ರಿ ಫೋರ್ತ್ ಆಗ್ತಾನೆ. ಸೊ ಹೀಗೆ ಮುಂದೆ ಈ ನಾಟಕದಲ್ಲಿ ಏನು ನಡೀತೈತೆ ಅಥವಾ ಏನು ಸಂಭವಿಸುತ್ತೆ ಅನ್ನೋದನ್ನ ಶೇಕ್ಸ್ಪಿಯರ್ ಮೊದಲನೇ
ನಮ್ಗ ಮೊದಲಿನ ಒಂದು ಭಾಗದಿಂದ ಅದಕ್ಕೆ ಹಿಂಟ್ ಅನ್ನು ಕೊಡ್ತಿರ್ತಾನೆ. ಸೊ ಇಲ್ಲಿ ರಿಚಾರ್ಡ್ ಸೆಕೆಂಡ್ ಅನ್ನ ಆತರ ಹೇಳ್ತಿರ್ತಾನೆ, ಇವನೇನಪ್ಪ ಬೌಲಿಂಗ್ ಬ್ರೋಕ್ ತಾನೇ ಮುಂದಿನ ರಾಜ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾನೆ, ಆತರ ಆಕ್ಟ್ ಮಾಡ್ತಿದ್ದಾನೆ ಆ ಅನ್ನೋದನ್ನು ಕೂಡ ಇದೆ. ಮತ್ತೆ ಇನ್ನೊಂದು ಇಲ್ಲಿ ರಿಚಾರ್ಡ್ ಸೆಕೆಂಡ್ಗೆ ಆ ಆತಂಕ ಯಾಕೆ ಆ ಆತಂಕ ಬರ್ತದೆ ಅಂತಂದ್ರೆ, ನಾವು ನೋಡ್ತೀವಿ ರಿಚಾರ್ಡ್ ಸೆಕೆಂಡು ಅವನಿಗೆ ಯಾರು ಅವನಿಗೆ ಮಕ್ಕಳಾಗಿರೋದು. ಸೊ ರಿಚಾರ್ಡ್ ಸೆಕೆಂಡ್ಗೆ ಮಕ್ಕಳಾಗಿರೋದಿಲ್ಲ. ಸೊ ಹೀಗೆ ಅವನ ನಂತರ ಅವನ ಉತ್ತರಾಧಿಕಾರಿಗಳು ಯಾರು, ರಾಜರಾಗೋರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆನೂ ಕೂಡ ಇದೆ. ಸೊ ಹಾಗಾಗಿ ಮೋಸ್ಟ್ಲಿ ಆ ಆ, ಈ ಅವನೇ ರಾಜನಾಗ್ಲಿಕ್ಕೆ ಇಷ್ಟ ಪಡ್ತಾ ಇದ್ದಾನೆ, ಅದಕ್ಕ ಈ ತರ ಮಾಡ್ತಾ ಇದ್ದಾನೋ ಒಂದು 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 ಹಿಂಟ್ ಈ ತರನು ಕೂಡ ಅಲ್ಲಿ ನಡೀತಾ ಇದೆ. ಸೊ ಅಷ್ಟ್ರಲ್ಲೇನ ಏನಾಗುತ್ತೆ, ಮತ್ತೆ ಬುಸ್ಸಿ ಅಂತಕ್ಕಂಥ ವ್ಯಕ್ತಿ ಇನ್ನೊಬ್ಬವನು, ಅವನು ರಿಚಾರ್ಡ್ ಸೆಕೆಂಡ್ ಅನ್ನ ಆಪ್ತ ವಲಯದಲ್ಲಿರ್ತಕ್ಕಂಥ ಅವನು ಬರ್ತಾನೆ. ಸೊ ಈಗ ಅವರು ಮೊಬರಿ ಆತು, ಬಾಲಿಂಗ್ ಬ್ರೋಕ್ ಇಬ್ಬರನ್ನು ನಾವು ಗಡಿಪಾರು ಮಾಡಿದ್ದು ಆಯ್ತು. ಈಗ ನಾವು ಒಂದು ಬಹಳ ಅರ್ಜೆಂಟ್ ಆಗಿರ್ತಕ್ಕಂಥ ವಿಷಯ, ಬಹಳ ಸೀರಿಯಸ್ ಆಗಿರ್ತಕ್ಕಂಥ ಒಂದು ವಿಷಯವನ್ನು ನಾವು ಅಟೆಂಡ್ ಮಾಡ್ಬೇಕಾಗಿದೆ ಅಂತ ಹೇಳ್ತಾನೆ. ಏನಪ್ಪಾ ಅಂತಂದ್ರೆ, ಅಲ್ಲಿ ಐರ್ಲೆಂಡಿನಲ್ಲಿ ಜನ ಏನ್ ಮಾಡ್ತಿದ್ರೆ, ಅಲ್ಲಿ ಐರ್ಲೆಂಡ್ ಕೆಲವು ಜನ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಅಲ್ಲಿ ಈ ರಾಜನ ಒಂದು ವಿರೋಧ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನು ಐರ್ಲೆಂಡ್ ಅಲ್ಲಿ ನಡೀರ್ತಕ್ಕಂಥ ಪ್ರತಿಭಟನೆಯನ್ನ ಅಥವಾ ಅಲ್ಲಿರ್ತಕ್ಕಂಥ ದಂಗೆಯನ್ನ ನಾವು ಈಗ ಇಮಿಡಿಯೇಟ್ ಆಗಿ ನಾವು ಶಮನಗೊಳಿಸ್ಬೇಕು, ಅದನ್ನ ಕಡಿಮೆ ಮಾಡ್ಬೇಕು, ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ರಾಜನಿಗೆ ಅಡ್ವೈಸ್ ಮಾಡ್ತಾನೆ. ಬಟ್ ನಾವು ನೋಡ್ತೀವಿ ಈಗ ಒಂದು ಐರ್ಲೆಂಡ್ ಅಲ್ಲಿ ಹೋಗಿ ಆ ಸೈನ್ಯವನ್ನು ಕರ್ಕೊಂಡು ಹೋಗಿ ಅಲ್ಲಿ ಯುದ್ಧ ಮಾಡ್ಬೇಕಂತಂದ್ರೆ ಅದು ಸಾಕಷ್ಟು ಒಂದು ಖರ್ಚನ್ನ ಒಳಗೊಂಡಿರ್ತಕ್ಕಂಥ ಕೆಲಸ. ಬಟ್ ಆಲ್ರೆಡಿ ಈಗ ಸಾಕಷ್ಟು ಒಂದು ನಾವು ಹಣಕಾಸಿನ ಸ್ಥಿತಿ ಅಂದ್ರೆ ಇಂಗ್ಲೆಂಡಿನ ಹಣಕಾಸಿನ ಸ್ಥಿತಿ ರಿಚಾರ್ಡ್ ಸೆಕೆಂಡ್ ಕಾಲದಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಹೀಗೆ ಹಣಕಾಸಿನ ಸ್ಥಿತಿಯನ್ನು ಹೇಗೆ ಸುಧಾರಣೆಗೊಳಿಸೋದು ಅಥವಾ ಹೇಗೆ ಆ ಖರ್ಚನ್ನು ನಿಭಾಯಿಸೋದು ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಅವಾಗ ಅವನು ಸಹಚರರು ಇದಾರಲ್ಲ, ಈ ತರ ಜನ ಅವನಿಗೆಲ್ಲ ಒಂದು ಅಡ್ವೈಸ್ ಮಾಡ್ತಾರೆ, ಏನಂತೇಳಿ ನಾವು ಜಾಸ್ತಿ ಟ್ಯಾಕ್ಸ್ ಹಾಕ್ಬೇಕು ಅಂತ ಹೇಳಿ. ಸೊ ಈಗ ಈ ತರ ಒಂದು ನಾವು ಪ್ರಾರಂಭದಲ್ಲಿನ ನಾವು ನೋಡ್ತೀವಿ, ರಿಚಾರ್ಡ್ ಸೆಕೆಂಡ್ ಏನ್ ಮಾಡ್ತಿರ್ತಾನೆ, ಒಂದು ಏನು ಮಿಸ್ಟೇಕ್ಗಳನ್ನ ಅಥವಾ ತಪ್ಪುಗಳನ್ನ ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಇವೇ ಮುಂದೆ ಅವನ ಒಂದು ಅಂತ್ಯ ಅಥವಾ ಈ ಟ್ರಾಜಿಕ್ ಎಂಡ್ ಆಫ್ ರಿಚಾರ್ಡ್ ಸೆಕೆಂಡ್ಗೆ ಕಾರಣ ಆಗ್ತಾವ ಅನ್ನೋದನ್ನ ನಾವು ಇಲ್ಲಿ ಪ್ರಾರಂಭದಲ್ಲಿ ನಾವು ಅವನ್ನ ಲಿಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಕೆಲವು ವಿಮರ್ಶಕರ ಪ್ರಕಾರ, ಸ್ಕಾಲರ್ಸ್ ಪ್ರಕಾರ ರಿಚಾರ್ಡ್ ಸೆಕೆಂಡ್ ಇದು ಬರೀ ಐತಿಹಾಸಿಕ ನಾಟಕನ ಅಲ್ಲ, ರಿಚಾರ್ಡ್ ಸೆಕೆಂಡ್ ಒಂದು ಟ್ರಾಜಿಡಿನ ಕೂಡ ಅಂತ ಬಹಳಷ್ಟು ಜನ ಅದನ್ನ ವಿಮರ್ಶೆಯನ್ನ ಮಾಡಿದ್ದಾರೆ. ಅದು ಸತ್ಯನೂ ಕೂಡ. ಈಗ ನಾವು ಟ್ರಾಜಿಡಿ ಅಂತಂದಾಗ ಇದು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಸಾಮಾನ್ಯವಾಗಿ ಒಂದು ಟ್ರಾಜಿಡಿ ಹೇಗೆ ಸಂಭವಿಸ್ತದೆ ಅಂತಂದ್ರ, ಈ ಟ್ರಾಜಿಡಿ ಈ ಹೊರಗಿನ ಒಂದು ಫೋರ್ಸ್ಗಳ ಮುಖಾಂತರ ಅಥವಾ ಫೇಟು, ಸೂಪರ್ ನ್ಯಾಚುರಲ್ ಫೋರ್ಸಸ್ ಅವುಗಳ ಒಂದು ಕಾರಣದಿಂದ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಈ ದುಃಖದ ಅಂತ್ಯ ಅಥವಾ ಈ ಟ್ರಾಜಿಕ್ ಎಂಡ್ ಅಥವಾ ಟ್ರಾಜಿಡಿ ನಡೆದಿಲ್ಲ. ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಟ್ರಾಜಿಡಿ ಹೇಗೆ ಸಂಭವಿಸ್ತದೆ ಅಂತಂದ್ರೆ, ಈ ಪಾತ್ರಗಳು ಅಥವಾ ಪ್ರಮುಖವಾಗಿ ಮುಖ್ಯ ಪಾತ್ರ ಪ್ರೊಟಗಾನಿಸ್ಟ್ ಅಂತ ಹೇಳ್ತೀವಲ್ಲ, ಅವರು ಮಾಡತಕ್ಕಂತ ತಪ್ಪುಗಳಿಂದಾಗಿನ ಏನಾಗ್ತದೆ, ಒಂದು ದುಃಖ, ಒಂದು ಟ್ರಾಜಿಡಿ ಸಂಭವಿಸ್ತದೆ ನಾಟಕಗಳಲ್ಲಿ. ಇಲ್ಲಿ ಕೂಡ ಹಾಗೆ ಆಗ್ತಾ ಇರೋದು, ಈ ನಾಟಕದಲ್ಲಿ ಕೂಡ ಅದೇ ತರ. ಇಲ್ಲಿ ರಿಚಾರ್ಡ್ ಸೆಕೆಂಡ್ ಏನ್ ಮಾಡ್ತದಾನೆ, ಈ ತರ ದುಡ್ಡನ್ನ ಅಂದ್ರೆ ಆ ಹಣಕಾಸಿನ ಸ್ಥಿತಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅವ್ರ ಮಾತು ಕೇಳ್ಕೊಂಡು ಏನ್ ಮಾಡ್ತಾನೆ, ಅವ್ರನ್ನ ಫಸ್ಟ್ ಮಿಸ್ಟೇಕ್ ಮಾಡಿದ್ದು ಅವ್ರಿಬ್ಬರನ್ನ ಗಡಿಪಾರು ಮಾಡಿರ್ತಕ್ಕಂಥ ಮೌಬರಿನ ಮತ್ತು ಬಾಲಿಂಗ್ ಬ್ರೋಕ್ ಅನ್ನ. ಸೊ ಅದು ಒಂದು ಗಂಭೀರವಾಗಿರ್ತಕ್ಕಂಥ ಮಿಸ್ಟೇಕ್. ಸೊ ಈ ಹಾಗಾಗಿ ಬಾಲಿಂಗ್ ಬ್ರೋಕ್ ನೆಕ್ಸ್ಟ್ ಏನ್ ಮಾಡ್ತಾನೆ, ಅವನು ಒಂದು ಆರ್ಮಿಯನ್ನು ಇದ್ ಮಾಡ್ಕೊಂಡು ನಂತರ ಇಂಗ್ಲೆಂಡ್ ಮೇಲೆ ಆಕ್ರಮಣ ಮಾಡಿ ರಿಚಾರ್ಡ್ ಸೆಕೆಂಡ್ ಕೆಳಗಿಳಿಸ್ತಾನೆ, ಅವನೇ ರಾಜ ಆಗ್ತಾನೆ. ಸೊ ಹೀಗೆ ಮೂಲ ಈ ಟ್ರಾಜಿಡಿಗೆ ಕಾರಣ ಅಂತಂದ್ರೆ ಬಾಲಿಂಗ್ ಬ್ರೋಕನನ್ನ ಗಡಿಪಾರು ಮಾಡಿರ್ತಕ್ಕಂಥ ಒಂದು ವಿಷಯ. ಸೊ ಇಲ್ಲಿ ಈಗ ಎರಡನೇದು ನಂತರ ರಿಚಾರ್ಡ್ ಸೆಕೆಂಡ್ ಮಾಡ್ತಕ್ಕಂಥ ತಪ್ಪುಗಳು ಏನಂತಂದ್ರೆ, ಇಲ್ಲಿ ತಮ್ಮ ಸಹಚರರ ಮಾತು ಕೇಳ್ಕೊಂಡು ಏನ್ ಮಾಡ್ತಾನೆ, ಟ್ಯಾಕ್ಸ್ ಅನ್ನ ಬಹಳಷ್ಟು ಟ್ಯಾಕ್ಸ್ ಅನ್ನ ಜನರ ಮೇಲೆ ಹಾಕ್ತಾನೆ. ಆಮೇಲೆ ಜೊತೆಗೆ ಏನ್ ಮಾಡ್ತಾನೆ, ಈ ವೆಲ್ದಿ ಪರ್ಸನ್ಸ್ ಇರ್ತಾರಲ್ಲ, ಅಂದ್ರೆ ನೋಬೆಲ್ಗಳು ಇರ್ತಾರಲ್ಲ, ಅವ್ರ ಕಡೆಯಿಂದ ಜಾಸ್ತಿ ಹಣವನ್ನು ಸಂಗ್ರಹ ಮಾಡ್ತಾನೆ. ಆಮೇಲೆ ಇಂಗ್ಲೆಂಡ್ನ ಏನಂದ್ರೆ ಸಾಕಷ್ಟು ಭೂಮಿಯನ್ನ
ರೆಂಟಿಗೆ ಕೊಡ್ತಾನೆ, ಲೀಜಿಗೆ ಕೊಡ್ತಾನೆ. ಸೊ ಹೀಗಾಗಿ ಈ ತರ ಎಲ್ಲ ಮಾಡಿ ದುಡ್ಡನ್ನು ಸಂಗ್ರಹಿಸ್ತಾನೆ. ದುಡ್ಡು ಸಂಗ್ರಹಿಸಿ ಐರ್ಲೆಂಡ್ಗೆ ತಾನೇನ್ ಮಾಡ್ತಾನೆ, ದುಡ್ಡು ಸಂಗ್ರಹ ಮಾಡ್ಕೊಂಡು ಆರ್ಮಿಯೊಂದಿಗೆ ಐರ್ಲೆಂಡ್ಗೆ ಹೋಗ್ತಾನೆ. ಸೊ ಹೀಗೆ ಈ ಈ ಈ ಈ ಈ ವಿಷಯ ಏನೋ ಟ್ಯಾಕ್ಸ್ ಅನ್ನ ಹೇರ್ತಕ್ಕಂಥದ್ದು, ಆಮೇಲೆ ಈ ನೊಬಿಲಿಟಿ ಏನಿದಾವಲ್ಲ, ಡ್ಯೂಕ್ಸ್ ಸಬಾರ್ಡಿನೇಟ್ ಏನು ರಾಜರು ಇರ್ತಾರಲ್ಲ, ಅವ್ರ ಕಡೆಯಿಂದ ದುಡ್ಡನ್ನು ಸಂಗ್ರಹಿಸ್ತಕ್ಕಂಥದ್ದು, ಈ ವಿಷಯ ಬಹಳಷ್ಟು ಜನರಿಗೆ ಅಸಮಾಧಾನವನ್ನು ಉಂಟು ಮಾಡಿತ್ತು. ಹಾಗಾಗಿ ಈ ರಾಜನ ವಿರುದ್ಧ ಈ ರಿಚಾರ್ಡ್ ಸೆಕೆಂಡ್ ವಿರುದ್ಧ ಅಸಮಾಧಾನವನ್ನು ಅವರೆಲ್ಲ ಎಕ್ಸ್ಪ್ರೆಸ್ ಮಾಡುವುದನ್ನು ನಾವು ಇಲ್ಲಿ ನೋಡ್ತಾ ಇದೀವಿ. ಸೊ ಇದು ಈ ತರ ಒಂದು ನಡೀತಿದೆ. ಆಮೇಲೆ ಜೊತೆಗೆ ಇಷ್ಟೊಳಗನ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಂದು ಈ ಜಾನ್ ಆಫ್ ಗೌಂಟ್. ಸೊ ಅವನು ಅವನಿಗೆ ಏಜ್ ನಾನು ಹೇಳಿದೆ, ಅವನು ಆಲ್ರೆಡಿ ಬಹಳ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ, ಮತ್ತು ಜೊತೆಗೆ ಈಗ ಅನಾರೋಗ್ಯದ ಒಂದು ಸಮಸ್ಯೆಯಿಂದನೂ ಕೂಡ ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ಇನ್ನೇನು ಅವನು ಹೀಸ್ ಆನ್ ದಿ ಡೆತ್ ಬೆಡ್, ಅಥವಾ ಇನ್ನೇನು ಅವನು ಸತ್ತು ಹೋಗ್ತಾನೋ, ಮರಣವನ್ನು ಹೊಂದ್ತಾನೋ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಆ ಒಂದು ವಿಷಯವನ್ನ, ಆ ಒಂದು ನ್ಯೂಸ್ ಅನ್ನ ಒಬ್ಬ ಬಂದು ಇವನಿಗೆ ಮುಟ್ಟಿಸ್ತಾರೆ. ಯಾರಿಗೆ? ರಿಚಾರ್ಡ್ ಸೆಕೆಂಡ್ಗೆ. ರಿಚಾರ್ಡ್ ಸೆಕೆಂಡ್ ಅವಾಗ ತನ್ನ ಅಂಕಲ್ ಒಂದು ಸಾವಿನ ದವಡೆಯಲ್ಲಿದ್ದಾನೆ ಅಂತ ಹೇಳಿ ದುಃಖ ಆಗೋದಿಲ್ಲ ರಿಚಾರ್ಡ್ ಸೆಕೆಂಡ್ಗೆ. ಬಹಳ ಒಂದ್ ರೀತಿಯಲ್ಲಿ ಅವನು ಒಂದ್ ರೀತಿ ಸಂತೋಷ ಆಗ್ತದೆ ರಿಚಾರ್ಡ್ ಸೆಕೆಂಡ್ಗೆ. ಯಾಕೆ ಅವನಿಗೆ ರಿಚಾರ್ಡ್ ಸೆಕೆಂಡ್ಗೆ ತನ್ನ ಅಂಕಲ್ ಸಾಯ್ತಾ ಇದ್ದಾನೆ, ಮರಣವನ್ನು ಹೊಂದ್ತಾ ಇದ್ದಾನೆ ಅಂತ ಒಂದು ವಿಷಯ ಗೊತ್ತಾದಾಗ ಸಂತೋಷ ಪಡ್ತಾನಂತಂದ್ರೆ, ಸೊ ಅವನದು ಪ್ಲಾನ್ ಏನಿದೆ ಅಂತಂದ್ರೆ, ಈಗ ಜಾನ್ ಆಫ್ ಕೌಂಟ್ ತೀರ್ಕೊಂಡ ಮೇಲೆ ಅಥವಾ ಮರಣ ಹೊಂದಿದ ಮೇಲೆ ಅವನ ಆಸ್ತಿ ಅಥವಾ ಅವನ ಸಂಪತ್ತು ಐತಲ್ಲ, ಆ ಸಂಪತ್ತನ್ನು ನಾವು ಅಂದ್ರೆ ನಾವು ವಶಪಡಿಸ್ಕೊಳ್ಬಹುದು. ಆ ಸಂಪತ್ತನ್ನು ನಾನು ಯೂಸ್ ಮಾಡ್ಕೊಂಡು ಐರ್ಲೆಂಡ್ ಅಲ್ಲಿ ಏನ್ ಯುದ್ಧ ನಡೀತಿತ್ತಲ್ಲ, ಆ ಯುದ್ಧಕ್ಕಾಗಿ ಬಳಸಬಹುದು ಅಂತಕ್ಕಂಥ ಈ ತರ ಒಂದು ವಿಚಾರ ಅಥವಾ ದುರಾಲೋಚನೆ ಅಂತ ನಾವು ಹೇಳ್ಬಹುದು. ಈ ತರ ವಿಚಾರ ಒಂದಿದೆ. ಹಾಗಾಗಿ ಈ ವಿಷಯ ಗೊತ್ತಾದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ, ರಿಚಾರ್ಡ್ ಸೆಕೆಂಡ್ ಸೊ ಫಾರ್ಮ್ಯಾಲಿಟಿಗೆ ನೆಕ್ಸ್ಟ್ ಹೋಗ್ತಾನೆ, ಜಾನ್ ಆಫ್ ಈ ಗೌಂಟ್ ನ ಭೇಟಿ ಆಗ್ತಾನೆ, ಅವನ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾನೆ. ಅವಾಗ ಈ ಜಾನ್ ಆಫ್ ಗೌಂಟ್ ಏನ್ ಮಾಡ್ತಾನೆ, ಈ ಅವನಿಗೇನೇನು ಅನಿಸ್ತದ, ನಾನು ಬಹಳ ದಿವಸ ಬದುಕಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತದೆ. ಆದ್ರೂ ಕೂಡ ಅವನಿಗೆ ಏನಾಗುತ್ತೆ, ಒಂದು ಸತ್ಯವನ್ನ ಈಗ ನಾನು ರಿಚಾರ್ಡ್ ಸೆಕೆಂಡ್ಗೆ ಹೇಳ್ಬೇಕು ಅಂತ ಹೇಳಿ ಅನಿಸ್ತದೆ. ಸೊ ಅವಾಗ ನೇರವಾಗಿ ಜಾನ್ ಆಫ್ ಗೌಂಟ್ ಏನ್ ಮಾಡ್ತಾನೆ, ಇಲ್ಲ ನೀನು ತಪ್ಪು ನಿರ್ಧಾರಗಳನ್ನ ಕೈಕೊಳ್ತಾ ಇದೀಯ. ಸೊ ನೀನು ಈಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್, ಸೊ ಈಗ ಸಾಕಷ್ಟು ಅನವಶ್ಯಕ ಟ್ಯಾಕ್ಸ್ ಜನರ ಮೇಲೆ ಹೇರ್ತಾ ಇದೀಯ. ಆಮೇಲೆ ನೀನು ಈಗ ಬಹಳ ಇಂಗ್ಲೆಂಡ್ ಆ ಭೂಮಿ ಬಗ್ಗೆ ಎಲ್ಲ ಹೇಳ್ತಾನೆ, ಇದು ಇಟ್ಸ್ ದ ಲ್ಯಾಂಡ್ ಆಫ್ ಮಾರ್ಸ್, ಇಟ್ಸ್ ದಿ ಈಡನ್ ಆನ್ ದಿ ಅರ್ತ್. ಇಂಗ್ಲೆಂಡ್ ಅಂದ್ರೆ ಈಡನ್ ಆನ್ ದಿ ಅರ್ತ್, ಇಟ್ಸ್ ದಿ ಫರ್ಟೈಲ್ ಲ್ಯಾಂಡ್. ಸೊ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಭೂಮಿ. ಸೊ ಇದು ಇಟ್ ದಿ ದ ಬರ್ತ್ ಪ್ಲೇಸ್ ಆಫ್ ರಾಯಲ್ ಪೀಪಲ್. ಸೊ ಇದು ಸಿವುಡು ಒಂದ್ ರೀತಿ ಡೆಮಿ ಪ್ಯಾರಡೈಸ್ ಅನ್ನೋ ರೀತಿಯಲ್ಲಿ ಇಂಥ ಒಂದು ಭೂಮಿಯನ್ನ ನೀನು ಅಡ ಇಡ್ತಾ ಇದೀಯಾ ಅಥವಾ ಮಾರ್ತಾ ಇದೀಯಾ, ಇದು ಸರಿಯಲ್ಲ. ಮತ್ತು ನಿನ್ನ ಆಡಳಿತ ಸರಿಯಲ್ಲ, ನೀನು ಬಹಳ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದಾನೆ, ಈಗೆಲ್ಲ ಆರೋಪ ಮಾಡ್ತಾನೆ. ಅವಾಗ ಈ ತರ ಎಲ್ಲ ನೇರವಾಗಿ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಜಾನ್ ಆಫ್ ಗೌಂಟ್ ರಿಚಾರ್ಡ್ ಸೆಕೆಂಡ್ ಮೇಲೆ ಮಾಡಿದಾಗ ಸಹಜವಾಗಿ ರಿಚಾರ್ಡ್ ಸೆಕೆಂಡ್ ಸಿಟ್ಟಿಗಾತಾನೆ. ಸೊ ಆ ನಂತರ ಅಲ್ಲಿ ಹೊರಡ್ತಾನೆ. ಸೊ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ನಂತರ ಸ್ವಲ್ಪ ಸಮಯದಲ್ಲಿ ರಿಚಾರ್ಡ್ ಸೆಕೆಂಡ್ ಸಾರಿ ಈ ಜಾನ್ ಆಫ್ ಗೌಂಟ್ ಏನ್ ಮಾಡ್ತಾನೆ, ಸಾವನ್ನಪ್ತಾ ಇದ್ದಾನೆ. ಸೊ ಈಗ ಜಾನ್ ಆಫ್ ಗೌಂಟ್ ಸಾವನ್ನಪ್ಪಿದ ತಕ್ಷಣ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ರಿಚಾರ್ಡ್ ಸೆಕೆಂಡ್, ಇನ್ನೊಂದು ತಪ್ಪನ್ನ ಅಥವಾ ಇನ್ನೊಂದು ತಪ್ಪನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಏನ್ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಜಾನ್ ಆಫ್ ಗೌಂಟ್ ನ ಎಲ್ಲಾ ಆಸ್ತಿಯನ್ನ ಅವನು ಮೊದಲೇ ಪ್ಲಾನ್ ಮಾಡಿದಂತೆ ಎಲ್ಲಾ ಆಸ್ತಿಯನ್ನ ಕಬಳಿಸ್ಕೊಳ್ತಾ ಇದ್ದಾನೆ. ಈ ಅವನೆಲ್ಲಾ ಆಸ್ತಿಯನ್ನ ಸೀಸ್ ಮಾಡ್ಕೊಂಡಾಗ ಸಹಜವಾಗಿ ಈ ಉಳಿದಂತ ಎಲ್ಲಾ ಡ್ಯೂಕ್ಸ್ಗಳು ಇದನ್ನ ಬಹಳಷ್ಟು ಅಪೋಸ್ ಮಾಡ್ತಾರ, ಇನ್ಕ್ಲೂಡಿಂಗ್ ಈ ರಿಚಾರ್ಡ್ ಸೆಕೆಂಡ್ ಇನ್ನೊಬ್ಬ ಅಂಕಲ್, ದಟ್ ಇಸ್ ದ ಡ್ಯೂಕ್ ಆಫ್ ಯಾರ್ಕ್. ಸೊ ಇಲ್ಲ, ನಾವು ಈ ತರ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಆಮೇಲೆ ಈ ಜಾನ್ ಆಫ್ ಗೌಂಟ್ ನ ಮಗ ಯಾರು, ಬಾಲಿಂಗ್ ಬ್ರೋಕ್, ಇಂಗ್ಲೆಂಡ್ ನಲ್ಲಿ ಈಗ ಸದ್ಯ ಇರದೇ ಇರಬಹುದು. ಬಟ್ ಈಗ ಅವನದು ಶಿಕ್ಷೆ ಏನು, ಗಡಿಪಾರ ಶಿಕ್ಷೆನ ಅವನಿಗೇನು ಕೊಟ್ಟಿದೆಯಲ್ಲ, ಆ ಗಡಿಪಾರ ಶಿಕ್ಷೆ ಮುಗಿದ ಮೇಲೆ ಖಂಡಿತ ಅವನು ಇಂಗ್ಲೆಂಡ್ಗೆ ಮರಳುತ್ತಾನೆ. ಸೊ ಅದು ಒಂದು ರೈಟ್. ಅದು ಏನು, ಜಾನ್ ಆಫ್ ಗೌಂಟ್ ನ ತನ್ನ ತಂದೆಯ ಆಸ್ತಿ ಪಡಿತಕ್ಕಂಥದ್ದು ಮಗನ ಒಂದು ಹಕ್ಕು. ಆ ಹಕ್ಕನ್ನು ನಾವು ಕಸ್ಕೊಳ್ಳೋದು ಸರಿಯಲ್ಲ
ಅಥವಾ ಇದು ಒಂದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತಂತ ಹೇಳಿ ಯಾರ್ಕನ್ ಹೇಳ್ತಾನೆ. ಉಳಿದಂತ ಕೆಲವು ಆ ಈ ಡ್ಯೂಕ್ಸ್ಗಳು ರಿಚಾರ್ಡ್ ಸೆಕೆಂಡ್ಗೆ ಹೇಳಿದಾಗ ರಿಚಾರ್ಡ್ ಸೆಕೆಂಡ್ ಅದಕ್ಕೆ ಕಿವಿಗೊಡೋದಲ್ಲ. ಸೊ ಹೀಗೆ ಅದು ಮುಂದುವರ್ತೈತಿ. ಸೊ ಇದಾಗುತ್ತೆ. ಸೊ ನಂತರ ಏನಾಗುತ್ತೆ ಈ ಕಡೆ ಆ ಉಳಿದಂತ ನಾವು ನೋಡ್ತೀವಿ ಉಳಿದ ಎಲ್ಲಾ ಬಹಳಷ್ಟು ಜನ ಈ ಡ್ಯೂಕ್ಸ್ಗಳು ನೊಬೆಲ್ಗಳು ಇತ್ತಲ್ಲ, ನಾರ್ಥಂಬರ್ಲ್ಯಾಂಡ್, ವಾರ್ಸೆಸ್ಟರ್, ಪರ್ಸಿ, ಇವರೆಲ್ಲರೂ ಕೂಡ ಒಂದು ದಂಗೆ ಹೇಳ್ತಕ್ಕಂಥ ಅಥವಾ ಅಸಮಾಧಾನವನ್ನ ವ್ಯಕ್ತ ಮಾಡ್ತಾರೆ. ಅವರೆಲ್ಲರೂ ಸೇರ್ಕೊಳ್ತಾ ಇದ್ದಾರೆ. ಅವರೆಲ್ಲ ಒಂದು ಅವ್ರದೇ ಒಂದು ಗುಂಪನ್ನು ಮಾಡೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಇಲ್ಲಿ ಈ ಗುಂಪನ್ನ ಮಾಡಿದಾಗ ಈ ನಾರ್ಥಂಬರ್ಲ್ಯಾಂಡ್, ಸೊ ಡ್ಯೂಕ್ ಆಫ್ ನಾರ್ಥಂಬರ್ಲ್ಯಾಂಡ್ ಏನ್ ಮಾಡ್ತಾನೆ, ಆ ಒಂದು ಗುಂಪಿನ ಅಂದ್ರೆ ವಿರೋಧಿಗಳ ಗುಂಪೇನಿದೆಯಲ್ಲ, ಆ ಗುಂಪಿನ ಒಂದು ಮುಂದಾಳತ್ವವನ್ನ ಡ್ಯೂಕ್ ಆಫ್ ನಾರ್ಥಂಬರ್ಲ್ಯಾಂಡ್ ವಹಿಸ್ಕೊಳ್ತಾ ಇದ್ದಾನೆ. ಸೊ ಈ ಕಡೆ ಏನಾಗುತ್ತೆ, ಐರ್ಲೆಂಡ್ಗೆ ಡ್ಯೂಕ್ ಆಫ್ ಈ ರಿಚಾರ್ಡ್ ಸೆಕೆಂಡ್ ಐರ್ಲೆಂಡ್ಗೆ ಹೋದ್ಮೇಲೆ ಇಂಗ್ಲೆಂಡ್ನ ಆಡಳಿತವನ್ನ ಅಥವಾ ಇದನ್ನ ಆಡಳಿತವನ್ನ ಇದ್ರದ ಯಾರು ನೋಡ್ಕೊಳ್ಳೋದು ಅನ್ನೋ ಪ್ರಶ್ನೆ ಬಂದಾಗ ಅದನ್ನ ಏನ್ ಮಾಡ್ತಾರೆ, ಈ ಡ್ಯೂಕ್ ಆಫ್ ಯಾರ್ಕ್ ಇದ್ನಲ್ಲ ಅವನಿಗೆ ರಿಚಾರ್ಡ್ ಸೆಕೆಂಡ್ ವಹಿಸಿ ಅದ್ರದ ಜವಾಬ್ದಾರಿಯನ್ನ ಡ್ಯೂಕ್ ಆಫ್ ಯಾರ್ಕಿಗೆ ವಹಿಸಿ ತಾನು ಐರ್ಲೆಂಡ್ಗೆ ಹೋಗ್ತಾನೆ. ಸೊ ಇಲ್ಲಿ ನಾವು ಕ್ವಿಕ್ ಆಗಿ ಎಲ್ಲ ಇಲ್ಲಿ ಘಟನೆಗಳು ನಡೀತಾ ಇದಾವೆ. ಸೊ ಈಗ ಡ್ಯೂಕ್ ಆಫ್ ಯಾರ್ಕ್ ಅವನಿಗೆ ವಿಷಯ ಗೊತ್ತಾಗತ್ತೆ ಏನಂತೇಳಿ ಬಹಳಷ್ಟು ಜನ ಡ್ಯೂಕ್ಸ್ಗಳು ಎಲ್ಲ ಈ ರಿಚಾರ್ಡ್ ಸೆಕೆಂಡ್ ನ ಒಂದು ಗುಂಪನ್ನು ಬಿಟ್ಟು ಬಾಲಿಂಗ್ ಬ್ರೋಕ್ ನ ಗುಂಪನ್ನು ಸೇರ್ತಾ ಇದ್ದಾರೆ. ಬಾಲಿಂಗ್ ಬ್ರೋಕ್ ಏನ್ ಮಾಡ್ತಿದಾನ, ಅಲ್ಲಿ ಏನ್ ಗಡಿಪಾರ ಆಗಿತ್ತಲ್ಲ ಅಲ್ಲಿನೂ ಕೂಡ ಅವನು ಒಂದು ಸೈನ್ಯವನ್ನ ಇದ್ ಮಾಡ್ಕೊಂಡು ಬೇರೆ ಸಪೋರ್ಟ್ ಅನ್ನು ತೆಗೆದುಕೊಂಡು, ಬೇರೆಯವರ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು, ಬೇರೆ ಬೇರೆ ರಾಜರುಗಳ ಸಪೋರ್ಟ್ ಅನ್ನು ತೆಗೆದುಕೊಂಡು, ಡ್ಯೂಕ್ಸ್ ಗಳ ಸಪೋರ್ಟ್ ಅನ್ನು ತೆಗೆದುಕೊಂಡು ಮರಳಿ ಇಂಗ್ಲೆಂಡ್ಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದನ ಅಂತಕ್ಕಂಥ ವಿಷಯ ಡ್ಯೂಕ್ ಆಫ್ ಯಾರ್ಕಿಗೆ ಗೊತ್ತಾಗತ್ತೆ. ಸೊ ಹೀಗೆ ಗೊತ್ತಾದಾಗ ಅವನು ಏನ್ ಮಾಡ್ತಾನೆ, ಉಳಿದಂತದ್ದೆಲ್ಲದು ಪ್ರಯತ್ನ ಮಾಡ್ತಾನೆ. ಬಟ್ ಈ ಡ್ಯೂಕ್ ಆಫ್ ಯಾರ್ಕ್ನು ಕೂಡ ಡ್ಯೂಕ್ ಆಫ್ ಯಾರ್ಕ್ ಅಂದ್ರೆ ಅವನು ರಿಚಾರ್ಡ್ ಸೆಕೆಂಡ್ ನ ಅಂಕಲ್. ಇವನು ಕೂಡ ಈ ಜಾನ್ ಆಫ್ ಗೌಂಟ್ ಹೇಗೆ ಈ ಡಿವೈನ್ ರೈಟ್ ಆಫ್ ದಿ ಕಿಂಗ್ ಅದರಲ್ಲಿ ನಂಬಿಕೆಯನ್ನು ಇಟ್ಟಿದ್ನಲ್ಲ, ಅದೇ ತರ ಡ್ಯೂಕ್ ಆಫ್ ಯಾರ್ಕ್ನು ಕೂಡ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಬಟ್ ಇಲ್ಲಿ ನಾವು ಡ್ಯೂಕ್ ಆಫ್ ಯಾರ್ಕ್ ಅವನು ಒಂದು ಮೈಂಡ್ ಒಂದು ಈಸ್ ಫೇಸಿಂಗ್ ದಿ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು. ಯಾವ ತರ ಒಂದು ಕಾನ್ಫ್ಲಿಕ್ಟ್ ಅನ್ನು ಫೇಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈ ಕಡೆ ತಾನು ಒಂದು ತತ್ವ ಅಂದ್ರೆ ಡಿವೈನ್ ರೈಟ್ ಆಫ್ ದಿ ಕಿಂಗ್ ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿ ರಿಚಾರ್ಡ್ ಸೆಕೆಂಡನಿಗೆ ವಿಧೇಯನಾಗಿರ್ಬೇಕು ಅಥವಾ ಅವನ ಬೆಂಬಲಕ್ಕೆ ನಿಲ್ಬೇಕು, ಅಥವಾ ಈ ಕಡೆ ಬೌಲಿಂಗ್ ಬ್ರೋಕ್ ಏನ್ ಹೇಳ್ತಾ ಇದ್ದಾನೆ, ಸೊ ಈಗ ನಾನು ನನ್ನ ತಂದೆಯ ನನ್ನ ತಂದೆ ಆಸ್ತಿಯನ್ನು ಪಡೆಯತಕ್ಕಂಥದ್ದು ಅದಕ್ಕೆ ನಾನು ವಾರಸ್ದಾರನಾಗ್ತಕ್ಕಂಥದ್ದು ನನ್ನ ಹಕ್ಕು ಅಂತೇಳಿ ಈ ಕಡೆ ಬೌಲಿಂಗ್ ಬ್ರೋಕ್ ಹೇಳ್ತಾನೆ. ಬೌಲಿಂಗ್ ಬ್ರೋಕ್ ಏನ್ ಅವನ ಕ್ಲೇಮ್ಸ್ ಏನದಾವಲ್ಲ, ಬೌಲಿಂಗ್ ಬ್ರೋಕ್ ಕ್ಲೇಮ್ಸ್ ಅವು ಕೂಡ ರೈಟ್ ಅದಾವು. ಯಾವುದನ್ನು ಸಪೋರ್ಟ್ ಮಾಡ್ಬೇಕು, ಯಾವುದನ್ನು ಬೆಂಬಲಿಸ್ಬೇಕು, ಬೌಲಿಂಗ್ ಬ್ರೋಕ್ ಅನ್ನ ಬೆಂಬಲಿಸ್ಬೇಕು ಅಥವಾ ಈತಗಡೆ ರಿಚಾರ್ಡ್ ಸೆಕೆಂಡ್ ಬೆಂಬಲಿಸ್ಬೇಕು ಅಂತಕ್ಕಂಥ ಒಂದು ದ್ವಂದ್ವದಲ್ಲಿ ಇಲ್ಲಿ ಡ್ಯೂಕ್ ಆಫ್ ಯಾರ್ಕ್ ತೊಡಗಿಕೊಳ್ತಾನೆ. ಸೊ ಹೀಗೆ ಇದು ನಡೀತಾ ಇದೆ. ಆ ಕಡೆ ನೆಕ್ಸ್ಟ್ ಕ್ವಿಕ್ ಆಗಿ ಘಟನೆಗಳು ನಡೀತಿದ್ದವು ಬರ್ತದೆ. ಸೊ ಅಲ್ಲಿ ಬೌಲಿಂಗ್ ಬ್ರೋಕ್ ಏನ್ ಮಾಡ್ತಾನೆ, ನಾರ್ತ್ ಈಸ್ಟ್ ಇಂಗ್ಲೆಂಡ್ ನಾರ್ತ್ ಈಸ್ಟ್ ಕಡೆಯಿಂದ ಬರ್ತಾನೆ. ಬಂದು ಇಲ್ಲೆಲ್ಲ ಇದ್ ಮಾಡ್ತಾನೆ. ಅವಾಗ ಈ ನಾರ್ಥಂಬರ್ಲ್ಯಾಂಡ್, ವಾರ್ಸೆಸ್ಟರ್, ಪರ್ಸಿ, ಸೊ ಎಲ್ಲರೂ ಆ ಕಡೆ ಹೋಗ್ತಾರೆ. ಯಾರು ಬೌಲಿಂಗ್ ಬ್ರೋಕ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅಲ್ಲಿ ರಿಸೀವ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈಗ ಅನಿವಾರ್ಯವಾಗಿ ಏನ್ ಮಾಡ್ತಾನೆ, ಡ್ಯೂಕ್ ಆಫ್ ಯಾರ್ಕ್ ಎಲ್ಲ ಜವಾಬ್ದಾರಿ ಇಂಗ್ಲೆಂಡ್ ಅನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇವನಿಗೆ ಇದೆ. ಆದ್ರೂ ಕೂಡ ತನ್ನ ಜವಾಬ್ದಾರಿ ನಿರ್ವಹಿಸ್ಬೇಕು ಅನ್ನೋ ಕಾರಣಕ್ಕ ಏನ್ ಮಾಡ್ತಾನೆ, ಡ್ಯೂಕ್ ಆಫ್ ಯಾರ್ಕ್ ತನ್ನ ಒಂದಿಷ್ಟು ಜನ ಸೈನಿಕರನ್ನ ಏನು ಕೆಲವು ಜನ ಸಪೋರ್ಟ್ ಮಾಡಿರೋದ್ರೆಲ್ಲ ಬುಸ್ಸಿ, ಗ್ರೀನ್, ಬ್ಯಾಗೋಟ್ ಇವರೆಲ್ಲ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತೀವಿ ಬರೀ ಒಂದು ಅರೌಂಡ್ 300 ಸೋಲ್ಜರ್ಸ್ ಅಷ್ಟೇ ಈಗ ಡ್ಯೂಕ್ ಆಫ್ ಯಾರ್ಕ್ ಕಡೆ ಇದ್ದಾರೆ. ಅಂದ್ರೆ ಈಗ ರಿಚಾರ್ಡ್ ಸೆಕೆಂಡ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥ ಎಷ್ಟು ಜನ ಬಹಳ ಕಡಿಮೆ ಇದ್ದಾರೆ. ಇದ್ರ ಮಧ್ಯದಲ್ಲಿ ಏನಾಗುತ್ತೆ, ಈ ಡ್ಯೂಕ್ ಆಫ್ ಯಾರ್ಕ್ನು ಕೂಡ ಮೊದಲೇ ಈ ಹಣಕಾಸಿನ ಸ್ಥಿತಿ ಸರಿ ಇಲ್ಲ. ಹಾಗಾಗಿ ಅಲ್ಲಿ ಡ್ಯೂಕ್ ಆಫ್ ಯಾರ್ಕ್ ಏನ್ ಮಾಡ್ತಾರೆ, ಗ್ಲೌಸೆಸ್ಟರ್, ಡಚಸ್ ಆಫ್ ಗ್ಲೌಸೆಸ್ಟರ್ ಇದಲ್ಲ ಅವ್ರ ಕಡೆಯಿಂದ ಹಣಕಾಸಿನ ಒಂದು ನೆರವನ್ನು ಪಡಿಬೇಕಂತ ಹೇಳಿ ನೆರವಿಗಾಗಿ ಹೋಗಿರ್ತಾನೆ.
ಸೊ ಅಷ್ಟ್ರೊಳಗ ನಮಗೂ ಗೊತ್ತಾಗುತ್ತೆ ಆ ಡಚಸ್ ಗ್ಲೌಸ್ ಸಿಸ್ಟರ್ ಆಕಿ ಕೂಡ ಅಲ್ಲಿ ಮರಣವನ್ನು ಹೊಂದಿರ್ತಾಳೆ. ಆ ದುಃಖದಲ್ಲೇನ ಆಕಿ ಮರಣ ಹೊಂದಿರ್ತಾಳೆ. ಸೊ ಹೀಗೆ ಹಣಕಾಸಿನ ಒಂದು ಸಹಾಯ ಇಲ್ದೇನೆ ಏನ ಒಂದು ಒಂದು 300 ಜನ ಅಷ್ಟೇ, 300 ಜನರಷ್ಟು ಇವ್ರನ್ನ ಸೈನಿಕರನ್ನ ಕರ್ಕೊಂಡು ಆ ಡ್ಯೂಕ್ ಆಫ್ ಯಾರ್ಕ್ ಬಾಲಿಂಗ್ ಬ್ರೋಕ್ ಅನ್ನ ಫೇಸ್ ಮಾಡ್ಲಿಕ್ಕೆ ಅಥವಾ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಹೋಗಿ ನೋಡಿದ್ಮೇಲೆ ಬಾಲಿಂಗ್ ಬ್ರೋಕ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥ ಥೌಸಂಡ್ಸ್ ಆಫ್ ಸೋಲ್ಜರ್ಸ್, ಅನೇಕ ಜನ ಎಲ್ಲಾ ಡ್ಯೂಕ್ಸ್ ಗಳು ಎಲ್ಲರೂ ಬಹಳಷ್ಟು ಜನ ಈ ರಿಚಾರ್ಡ್ ಸೆಕೆಂಡ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥವ್ರು ಬಹಳ ಕಡಿಮೆ ಜನ. ಸೊ ಹಾಗಾಗಿ ಅಲ್ಲಿ ಡ್ಯೂಕ್ ಆಫ್ ಯಾರ್ಕಿಗೆ ಗೊತ್ತಾಗೇ ಬಿಡ್ತೈತಿ ಏನಂತೇಳಿ, ನಾವು ಈ ಬಾಲಿಂಗ್ ಬ್ರೋಕನ್ ವಿರುದ್ಧ ಫೈಟ್ ಮಾಡೋದ್ರಲ್ಲಿ ಅವನ ಜೊತೆಗೆ ಸಂಘರ್ಷ ಮಾಡೋದ್ರಲ್ಲಿ ಏನ್ ಅರ್ಥ ಇಲ್ಲ ಅಂತ ಹೇಳಿ ಒಂದ್ ರೀತಿ ಒಪ್ಕೊಂಡು ಬಿಡ್ತಾನೆ, ತನ್ನ ಸೋಲನ್ನು ಒಪ್ಕೊಂಡು ಅವನು ಬಾಲಿಂಗ್ ಬ್ರೋಕನ್ ಇನ್ವೈಟ್ ಮಾಡ್ತಾನೆ ಆ ಕ್ಯಾಸಲ್ ಇರ್ಲಿಕ್ಕೆ. ಡ್ಯೂಕ್ ಆಫ್ ಯಾರ್ಕ್ ಏನ್ ಮಾಡ್ತಾನೆ, ಇನ್ವೈಟ್ ಮಾಡ್ತಾನೆ. ಅಲ್ಲಿ ಅವನು ಅಲ್ಲೇ ಇರ್ತಾನ ಅವ. ಸೊ ಹೀಗೆ ನೆಕ್ಸ್ಟ್ ಇಷ್ಟೊಳಗೆ ಏನಾಗ್ತದೆ, ಇಲ್ಲಿ ಇವನು ಸಪೋರ್ಟ್ ಇದ್ರಲ್ಲ ಯಾರು ಈ ರಿಚರ್ಡ್ ಸೆಕೆಂಡ್ ಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ, ಅದರಲ್ಲಿ ಒಬ್ಬನು ಏನ್ ಮಾಡ್ತಾನೆ, ಐರ್ಲೆಂಡ್ಗೆಲ್ಲ ಹೋಗಿರ್ತಾನೆ. ಅಲ್ಲಿ ಹೋಗಿ ವಿಷಯ ಮುಟ್ಟಿಸ್ತಾನೆ ರಿಚರ್ಡ್ ಸೆಕೆಂಡ್ಗೆ. ಆಮೇಲೆ ಡ್ಯೂಕ್ ಆಫ್ ಯಾರ್ಕ್ ಇಲ್ಲಿ ಡ್ಯೂಕ್ ಆಫ್ ಯಾರ್ಕ್ ನ ಮಗ ಅಮೀರುಲ್ ಅವನು ಕೂಡ ಏನ್ ಮಾಡ್ತಾನೆ, ರಿಚರ್ಡ್ ಸೆಕೆಂಡ್ ಅನ್ನ ಸಪೋರ್ಟ್ ಮಾಡ್ತಾನೆ. ಬಟ್ ಇಲ್ಲಿ ನಾವು ಸ್ಲೋ ಆಗಿ ನೋಡ್ತೇವೆ, ಡ್ಯೂಕ್ ಆಫ್ ಯಾರ್ಕ್ ಏನ್ ಮಾಡ್ತಂದ್ರೆ ಈ ಬೌಲಿಂಗ್ ಬ್ರೋಕನ್ನ ಸಪೋರ್ಟ್ ಮಾಡ್ತಕ್ಕಂತ ಒಂದು ಇದನ್ನ ನಾವು ನೋಡ್ತಾ ಇದೀವಿ. ರಿಚಾರ್ಡ್ ನಂತರ ಏನಾಗುತ್ತೆ, ಈಗ ರಿಚಾರ್ಡ್ ಸೆಕೆಂಡ್ ಇದೆಲ್ಲ ವಿಷಯ ಗೊತ್ತಾದ ತಕ್ಷಣ ವಾಪಸ್ಸು ಬರ್ತಾ ಇದ್ದಾನೆ. ಬಂದಾಗ ಅವನು ನೋಡ್ತಾನೆ, ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಜನ ಬಹಳ ಕಡಿಮೆ ಇದ್ದಾರೆ. ಸ್ವಲ್ಪ ಕಡಿಮೆ ಇರೋದ್ರಿಂದ ಬಟ್ ಅವನ ಈಸಿಯಾಗಿ ಏನ್ ಮಾಡೋದಲ್ಲ, ತಾನು ಒಪ್ಕೊಳ್ಳೋದಲ್ಲ, ಸೋಲನ್ನು ಒಪ್ಕೊಳ್ಳೋಲ್ಲ. ಅವನು ಕೂಡ ಬಹಳ ರಿಚಾರ್ಡ್ ಸೆಕೆಂಡ್ ಹೇಳ್ತಾನೆ. ಸೊ ಈಗ ನಾನು ಏನಂತಂದ್ರೆ ನಾನು ಐ ಎಮ್ ದ ಡೆಪ್ಯೂಟಿ ಆಫ್ ದ ಗಾಡ್ ರೀತಿ, ಅಂದ್ರೆ ಐ ಎಮ್ ಅಪಾಯಿಂಟೆಡ್ ಬೈ ದಿ ಗಾಡ್ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಹಾಗಾಗಿ ನಾನು ದೇವರಿಂದ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಅಥವಾ ದೇವರನ್ನ ನನ್ನ ಅಪಾಯಿಂಟ್ಮೆಂಟ್ ಮಾಡಿರೋದ್ರಿಂದ ಯಾರು ಕೂಡ ನನ್ನನ್ನ ಕೆಳಗಿಳಿಸ್ಲಿಕ್ಕೆ ಆಗಲ್ಲ ಅಥವಾ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇಬ್ರು ನಾವು ನೋಡ್ತೀವಿ, ಈ ಬಾಲಿಂಗ್ ಬ್ರೋಕು ಮತ್ತು ರಿಚಾರ್ಡ್ ಸೆಕೆಂಡ್ ಇಬ್ರು ಮುಖಾಮುಖಿ ಆಗ್ತಾ ಇದಾರೆ. ಅವ್ರ ಇಬ್ಬರ ಮಧ್ಯದಲ್ಲಿ ಇದು ನಡೀತಿದೆ. ಬಟ್ ಇನ್ನಾದ್ರೂ ಕೂಡ ಈಗ ಬಾಲಿಂಗ್ ಬ್ರೋಕ್ ಹೇಳ್ತಂದ್ರೆ ಏನಂತೇಳಿ, ನಾನು ಇಂಗ್ಲೆಂಡ್ನ ಸಿಂಹಾಸನವನ್ನ ಆಕ್ರಮಿಸಬೇಕು ಅಥವಾ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳಿ ನಾನು ಬಂದಿಲ್ಲ, ಅಥವಾ ಆತರ ನನ್ನ ಪ್ರಯತ್ನ ಇಲ್ಲ. ನಾನು ಪ್ರಯತ್ನ ಮಾಡ್ತಕ್ಕಂಥದ್ದು, ನಾನು ಫೈಟ್ ಮಾಡ್ತಕ್ಕಂಥದ್ದು ಎದಕ್ಕಂತಂದ್ರೆ, ನನಗ ಏನು ನನ್ನ ತಂದೆಯ ಆಸ್ತಿ ನನಗೇನು ಬರ್ಬೇಕಾಗಿತ್ತಲ್ಲ ಅದನ್ನ ಪಡಿತಕ್ಕಂಥದ್ದು ನನ್ನ ಹಕ್ಕು. ನಾನು ಅದಕ್ಕಾಗಿ ಫೈಟ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ನಾನು ಯುದ್ಧ ಮಾಡ್ತಾ ಇದ್ದೀನಿ ಹೊರತು ಈ ಇಂಗ್ಲೆಂಡಿನ ಸಿಂಹಾಸನಕ್ಕಾಗಿ ಅಲ್ಲ ಅಂತಕ್ಕಂಥ ಮಾತನ್ನು ನಾವು ಆತ ಹೇಳ್ತಾನೆ. ಬಟ್ ಅದು ಮೇಲ್ನೋಟಕ್ಕೆ ಹಾಗೆ ಅನಿಸಿದ್ರು ಕೂಡ ಬಟ್ ನಮ್ಗೆ ಓದುಗರಿಗೆ ಅಥವಾ ನಾಟಕವನ್ನು ನೋಡೋರಿಗೆ ಗೊತ್ತಾಗುತ್ತೆ ಏನಂತಂದ್ರೆ, ಆ ಈ ಬಾಲಿಂಗ್ ಬ್ರೋಕ್ನ ಉದ್ದೇಶ ಅಥವಾ ಇಂಟೆನ್ಷನ್ ಏನಂತಂದ್ರೆ, ಇಂಗ್ಲೆಂಡ್ನ ರಾಜನ ಆಗುವುದೇ ಅವನ ಉದ್ದೇಶ ಅನ್ನೋದು ಗೊತ್ತಾಗುತ್ತೆ. ಸೊ ಹೀಗೆ ನಡೀತೈತಿ. ಈ ತರ ಒಂದು ಸಂಭಾಷಣೆ ನಡೆದಾಗ ಕೊನೆಗೆ ಆ ಇಲ್ಲಿ ಮತ್ತೆ ಈ ಕಡೆ ಅನೇಕ ಸೀನ್ಗಳು ನಡೀತಿದವು. ಒಂದು ಕಡೆ ಈಗ ಇಸಾಬೆಲ್ಲಾ, ಕ್ವೀನ್ ಆಫ್ ಇಸಾಬೆಲ್ಲಾ ಇನ್ನೊಂದು ಸೀನ್ ನಲ್ಲಿ ಅಲ್ಲಿ ಒಂದು ಅವರು ಈಗ ಏನೋ ಡ್ಯೂಕ್ ಆಫ್ ಏನು ಯಾರ್ಕ್ ಅದನಲ್ಲ ಅವನ ಒಂದು ಕ್ಯಾಸಲ್ ಅರಮನೆಯಲ್ಲಿನ ರಿಚಾರ್ಡ್ ಆ ಕಡೆ ಹೋದ್ಮೇಲೆ ಅವನ ಅರಮನೆಯಲ್ಲೇ ಹಾಕಿರ್ತಾಳೆ. ಒಂದು ಟೈಮ್ ಇಲ್ಲಿ ಬಹಳ ಒಂದು ಮೆಟಫಾರಿಕಲ್ ಆಗಿರ್ತಕ್ಕಂಥ ಒಂದು ಸೀನ್ ಇದೆ ಅಲ್ಲಿ. ಏನಂತಂದ್ರೆ, ಈ ಆಕೆ ಬಹಳ ದುಃಖಿತ ಆಗಿರ್ತಾಳೆ, ರಿಚಾರ್ಡ್ ಹೋಗಿರ್ತಾನೆ. ಮತ್ತೆ ಜೊತೆಗೆ ಇಲ್ಲಿ ಬೆಳವಣಿಗೆಗಳ ಬಗ್ಗೆ ಎಲ್ಲ ಆಕೆಗೂ ಕೂಡ ಎಲ್ಲ ಗೊತ್ತಾಗಿರ್ತತಿ. ಹಾಗಾಗಿ ಬಹಳ ದುಃಖಿತ ಆಗಿರ್ತಾಳೆ. ಅವನಿಗೆ ಕ್ವೀನ್ ಇಸಾಬೆಲ್ಲನ್ನ ಸಮಾಧಾನ ಪಡಿಸ್ಲಿಕ್ಕೆ ಅಥವಾ ಸಂತೋಷ ಪಡಿಸ್ಲಿಕ್ಕೆ ಏನೇನೋ ಎಲ್ಲ ಅವರು ಮಾಡ್ತಿರ್ತಾರೆ. ಆದ್ರೂ ಕೂಡ ಆಕೆ ಸಂತೋಷ ಅಂದ್ರೆ ತನ್ನ ದುಃಖವನ್ನು ಮರಿಲಿಕ್ಕೆ ಆಕೆಗೆ ಆಗೋದಿಲ್ಲ. ಒಂದು ಟೈಮ್ ಏನ್ ಮಾಡ್ತಾಳೆ ಆಕೆ, ಅಲ್ಲಿ ಗಾರ್ಡನ್ಗೆ ಹೋದಾಗ ಅಲ್ಲಿ ತನ್ನ ಹಿಂದೆ ಏನೋ ಅವರು ಏನು ಮೇಡ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಇಲ್ಲ, ನಾವು ಒಂದು ಗಿಡದ ಮರೆಯಲ್ಲಿ ಕುಳಿತುಕೊಳ್ಳೋಣ, ಈ ಗಾರ್ಡನರ್ಸ್ ಏನು ಅವ್ರು ಏನು ಮಾತಾಡ್ತಾರೆ ಅದನ್ನ ಕೇಳೋಣ ಅಂತ ಹೇಳಿ ಹೇಳ್ತಾರೆ.
ಸೊ ಅವಾಗ ಇಲ್ಲಿ ಆ ಗಾರ್ಡನರ್ಸ್ ಏನ್ ಮಾಡ್ತಾರೆ, ಈ ಗಾರ್ಡನ್ ಈಗ ಮೊದಲು ಬಹಳ ಬ್ಯೂಟಿಫುಲ್ ಆಗಿ ಏನು ಗಾರ್ಡನ್ ಬಹಳ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಒಳ್ಳೊಳ್ಳೆ ಅಂದ್ರೆ ಬಹಳ ಕಲರ್ಫುಲ್, ಬೇರೆ ಬೇರೆ ರೀತಿಯ ಆ ಬಣ್ಣದ ವಿವಿಧ ಬಣ್ಣದ ಹೂಗಳು ಅಲ್ಲಿ ಅರಳ್ತಾ ಇದ್ವಿ. ಯಾವಾಗ್ಲೂ ಅಲ್ಲಿ ಸೌಗಂಧ ಚೆಲ್ತಾ ಇತ್ತು, ಬಹಳ ಸೌಂದರ್ಯವಾಗಿ ಇತ್ತು. ಹೀಗೆ ಈಗ ಏನಾಗಿದೆ ಅಂತಂದ್ರೆ ಈ ಗಾರ್ಡನ್ ಅದು ಸರಿಯಾಗಿ ಮೇಂಟೈನ್ ಆಗಿಲ್ಲ. ಅದರಲ್ಲಿ ಆ ವೀಡ್ಸ್ಗಳು ಅಂದ್ರೆ ಈ ಕಳೆ ಜಾಸ್ತಿ, ಅಂದ್ರೆ ಆ ವಿವಿಧ ಬಣ್ಣದ ಆ ಫ್ಲವರ್ಗಳ ಬದಲಾಗಿ ಅಥವಾ ಪ್ಲಾಂಟ್ಸ್ ಗಳ ಬದಲಾಗಿ ಇಲ್ಲಿ ಗಾರ್ಡನ್ ದಲ್ಲಿ ಏನಾಗಿದೆ ಅಂತಂದ್ರ ಆ ಕಳೆಗಳೆಲ್ಲ ಬೆಳೆದಿದ್ದವು. ಅದರಿಂದ ಈ ಗಾರ್ಡನ್ ಒಂದು ಹಾಳಾಗಿದೆ, ಅದರ ರೂಪ ಹಾಳಾಗಿದೆ, ಸೌಂದರ್ಯ ಹಾಳಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಇದು ಒಂದು ಆ ಇಟ್ ಏನಂತಂದ್ರೆ ಇದೊಂದು ದ ಕಂಡೀಷನ್ ಆಫ್ ದ ಗಾರ್ಡನ್ ಕರೆಸ್ಪಾಂಡ್ಸ್ ಟು ದ ಕಂಡೀಷನ್ ಆಫ್ ದಿ ಇಂಗ್ಲೆಂಡ್. ಅಂದ್ರೆ ಆ ಇಂಗ್ಲೆಂಡಿನ ಸ್ಥಿತಿಯನ್ನ ಅದು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸಿನಿಮಾ. ಸೊ ಈ ಒಂದು ಕನ್ವರ್ಸೇಷನ್ ಅನ್ನ ನೋಡಿ ಕೇಳಿ ದ ಕ್ವೀನ್ ಆಫ್ ಇಸಾಬೆಲ್ಲಾ ಅಂದ್ರೆ ರಿಚಾರ್ಡ್ ಸೆಕೆಂಡ್ ಅನ್ನ ಹೆಂಡತಿಗೆ ಬಹಳ ದುಃಖನ ಆಗ್ತದ. ಸೊ ನೋವು ಅನ್ನೋದು ಹೀಗೆ ಆ ನಂತರ ಈ ಕಡೆ ರಿಚಾರ್ಡ್ ಸೆಕೆಂಡ್ ಬರ್ತದನೆ ಆನಂದಂಗ ಬಂದ್ಮೇಲೆ ಬಾಲಿಂಗ್ ಬ್ರೋಕ್ ಇವ್ರ ಮಧ್ಯದಲ್ಲಿ ಈ ತರ ಒಂದು ಸಂಭಾಷಣೆ ನಡೀತಿದೆ. ಸಂಭಾಷಣೆ ನಡೆದಾಗ ಆ ಬಹಳಷ್ಟು ಜನ, ಈಗ ನಾವು ಎಲ್ಲ ಉಳಿದವ್ರೆಲ್ಲಾ ಡ್ಯೂಕ್ಸ್ಗಳು, ಲಾರ್ಡ್ಸ್, ಅವರೆಲ್ಲರೂ ಅವ್ರನ್ನ ಸಪೋರ್ಟ್ ಮಾಡಕ್ ಹಾಕ್ತಾರೆ. ಯಾರನ್ನ ಬಾಲಿಂಗ್ ಬ್ರೋಕ್ಗೆ ಸಪೋರ್ಟ್ ಮಾಡ್ತಾರೆ. ರಿಚಾರ್ಡ್ ಸೆಕೆಂಡ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಜನ ಬಹಳ ಕಡಿಮೆ ಆಗ್ತಾರೆ. ಸೊ ಅದನ್ನ ಅರ್ಥಕೊಂಡು ಸೊ ಇವನು ಏನ್ ಮಾಡ್ತಾನೆ, ಆ ಅದನ್ನೇ ಏನು ದ್ವಂದ್ವದಲ್ಲಿದ್ದಾನೆ. ಈಸಿಯಾಗಿ ಅವನು ತನ್ನ ಒಂದು ಕಿರೀಟವನ್ನ ಆ ರಿಚಾರ್ಡ್ ಸೆಕೆಂಡ್ ಬಾಲಿಂಗ್ ಬ್ರೋಕಿಗೆ ಹಸ್ತಾಂತರ ಮಾಡೋದಲ್ಲ. ಕೊನೆಗೆ ತನಗೆ ಯಾವಾಗ ಒಂದು ಅನಿಸ್ತದೆ ಏನಂತ ಒಂದು ಅನಿಸ್ತದೆ, ಇಲ್ಲ ಇನ್ನ ನಾನು ಈ ಫೈಟ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ನಾನು ಈ ಒಂದು ಫೈಟ್ ಮಾಡಿ ಗೆಲ್ಲಲಿಕ್ಕೆ ಆಗಲ್ಲ, ಅಥವಾ ನನ್ನ ಈ ಕಿರೀಟವನ್ನ ಸಿಂಹಾಸನವನ್ನ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಯಾವಾಗ ಅನಿಸ್ತದಲ್ಲ ಅವನಿಗೆ, ಆವಾಗ ಅನಿಸ್ತದ ಅವನು ತನ್ನ ಸಹಚರ ಮುಖಾಂತರ ತನ್ನ ಆ ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರು ಬಂದು ಇಲ್ಲ ರಿಚಾರ್ಡ್ ಸೆಕೆಂಡ್ ಈ ತರ ನಿರ್ಧಾರವನ್ನು ಮಾಡಿದ್ದಾನೆ, ತನ್ನ ಏನು ತನ್ನ ಕಿರೀಟವನ್ನ ತನ್ನ ಸಿಂಹಾಸನವನ್ನು ಬಿಟ್ಟು ಕೊಡ್ಲಿಕ್ಕೆ ಒಪ್ಪಿದಾನೆ ಅಂತಂದು ಹೇಳ್ತಾರೆ. ಸೊ ಅವಾಗ ಬಾಲಿಂಗ್ ಬ್ರೋಕ್ ಸಹಜವಾಗಿ ಬಹಳ ಸಂತೋಷ ಪಡ್ತಾನೆ. ಅವನು ಇಮಿಡಿಯೇಟ್ಲಿ ಒಂದು ಕರೋನೇಷನ್ ಸಿಂಹಾಸನ ಏನು ಸಿಂಹಾಸನವನ್ನ ಏರ್ತಕ್ಕಂತ ಒಂದು ಇದನ್ನ ಅರೇಂಜ್ ಮಾಡ್ತಾರೆ. ಸೊ ಆ ಕಡೆ ಎಲ್ಲ ಅದು ಎಲ್ಲ ನಡೀತೇನೆ. ಸೊ ಹೀಗಾಗಿ ಈ ತರ ಬೌಲಿಂಗ್ ಬ್ರೋಕ್ ಏನಾಗ್ತಾನೆ, ಇಂಗ್ಲೆಂಡ್ನ ರಾಜನಾಗ್ತಾನೆ. ಅವಾಗ ಇಲ್ಲಿ ಬಹಳ ರಿಚಾರ್ಡ್ ಸೆಕೆಂಡ್ ಈಗ ಈ ಕಿರೀಟವನ್ನ ಹಸ್ತಾಂತರ ಮಾಡೋಕ್ಕಿಂತ ಪೂರ್ವದಲ್ಲಿ ಹಸ್ತಾಂತರ ಮಾಡ್ಬೇಕಾದ್ರೆ ಅನೇಕ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾನೆ. ಸೊ ಅವಾಗ ಅವನು ಹೇಳ್ತಾನೆ, ಈ ಎಸ್ಪೆಷಲಿ ನಾರ್ತಂಬರ್ನಿಗೆ ಅಡ್ರೆಸ್ ಮಾಡಿ ಹೇಳ್ತಾನೆ, ಈ ನಾರ್ತಂಬರ್ ಲ್ಯಾಂಡ್ ಏನು ಬಾಲಿಂಗ್ ಬ್ರೋಕ್ ಮಧ್ಯೆ ಏನೋ ಒಂದು ಆತ್ಮೀಯತೆ ಏನು ಆತ್ಮೀಯತೆ ಅಲ್ಲ ಆತ್ಮೀಯತೆ ಏನು ಬೆಳೆದಿದೆಯಲ್ಲ ಅದು ಬಹಳ ದಿವಸ ಇರೋದಿಲ್ಲ. ಹಾ ಅದು ಖಂಡಿತವಾಗಿ ನೀವು ಮುಂದೆ ಒಬ್ರಿಗೊಬ್ರು ನೀವು ದ್ವೇಷವನ್ನು ಮಾಡ್ತೀರಿ, ಫೈಟ್ ಮಾಡ್ತೀರಿ ಅಂತಕ್ಕಂಥದ್ದನ್ನ ಅಲ್ಲಿ ಹೇಳ್ತಾನೆ. ಸೊ ಈ ಮುಂದೆ ನಾವು ಹೆನ್ರಿ ಫೋರ್ತ್ ಪಾರ್ಟ್ 1 ದಲ್ಲಿ ನಾವು ನೋಡ್ತಕ್ಕಂಥದ್ದು, ಆ ನಾಟಕದಲ್ಲಿ ಬರ್ತಕ್ಕಂಥ ಇದೇ ವಿಷಯನ ಅಲ್ಲಿರೋದು. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯಾರು ಇಲ್ಲಿ ಈಗ ಹೆನ್ರಿ ಫೋರ್ತ್ ಇತ್ತಲ್ಲ, ಈ ಹೆನ್ರಿ ಫೋರ್ತ್ ಅಂದ್ರೆ ಬಾಲಿಂಗ್ ಬ್ರೋಕ್ ನ ಹೆನ್ರಿ ಫೋರ್ತ್. ಈ ಬಾಲಿಂಗ್ ಬ್ರೋಕ್ ಅಧಿಕಾರಕ್ಕೆ ಬರ್ಲಿಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾರಲ್ಲ, ಯಾರು ದ ಡ್ಯೂಕ್ ಆಫ್ ನಾರ್ಥಂಬರ್ಲ್ಯಾಂಡ್, ದ ವಾರ್ಸೆಸ್ಟರ್, ಆಮೇಲೆ ಪರ್ಸಿ ಫ್ಯಾಮಿಲಿ. ಸೊ ಈ ಎಲ್ಲಾ ಜನ ಡ್ಯೂಕ್ ಆಫ್ ನಾರ್ಥಂಬರ್ಲ್ಯಾಂಡ್, ಪರ್ಸಿ ಫ್ಯಾಮಿಲಿ, ಆಮೇಲೆ ವಾರ್ಸೆಸ್ಟರ್, ಇವರೆಲ್ಲರೂ ಅಲ್ಲಿ ನೆಕ್ಸ್ಟ್ ಹೆನ್ರಿ ಫೋರ್ತ್ ಪಾರ್ಟ್ 1 ದಲ್ಲಿ ಎಲ್ಲರೂ ಈ ಹೆನ್ರಿ ಫೋರ್ತ್ ನ ವಿರುದ್ಧ ದಂಗೆ ಹೇಳ್ತಾರೆ. ಅದನ್ನ ನಾವು ನೋಡ್ತೀವಿ. ಸೊ ಹೀಗೆ ಇಲ್ಲಿ ರಿಚಾರ್ಡ್ ಸೆಕೆಂಡ್ ಒಂದ್ ರೀತಿ ಅಂದ್ರೆ ಮುಂದೆ ಏನು ಸಂಭವಿಸ್ತದೆ ಅನ್ನೋದನ್ನ ಈಗಲೇ ಇಲ್ಲಿ ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇದ್ದಾನೆ. ಸೊ ಈ ತರ ಅಲ್ಲಿ ಇದ್ ಮಾಡ್ತಾನೆ. ಸೊ ಈಗ ನೆಕ್ಸ್ಟ್ ಈ ರಿಚಾರ್ಡ್ ಸೆಕೆಂಡ್ ಅನ್ನ ಒಂದು ಕ್ಯಾಸಲ್ ಅಲ್ಲಿ ಬಂದಿಯಾಗಿ ಇಡ್ತಾರೆ. ಬಂದಿಯಾಗಿ ಇಟ್ಟಾಗ ಇಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಒಂದು ಟೈಮ್ ಈಗ ರಿಚಾರ್ಡ್ ಸೆಕೆಂಡ್ ಓದೋರ್ ಜೊತೆಗೆ ಒಂದ್ ಸ್ವಲ್ಪ ಏನೋ ಮಾತಾಡ್ತಿರ್ತಾನೆ. ಸೊ ಈಗ ನಾನು ಲಿವಿಂಗ್ ಫಿಯರ್
ಅನ್ನ ಈಗ ಈಸ್ ದೇರ್ ಎನಿಬಡಿ ಹೂ ಕ್ಯಾನ್ ಫ್ರೀ ಮೀ ಫ್ರಮ್ ದಿಸ್ ಲಿವಿಂಗ್ ಫಿಯರ್ ಅಂತ ಹೇಳ್ತಾನೆ. ಅಂದ್ರೆ ಜೀವಂತ ಇರ್ತಕ್ಕಂತ ಒಂದು ಭಯ ಏನಿದೆಯಲ್ಲ ಅದರಿಂದ ನನ್ನನ್ನು ಮುಕ್ತಿ ಮಾಡುವವರು, ಮುಕ್ತಿ ಮಾಡತಕ್ಕಂತ ಫ್ರೆಂಡ್ಸ್ ಯಾರಾದ್ರೂ ಇದೀರಾ ಅಂತ ಹೇಳಿ ಈ ತರ ಅವನು ಕೇಳ್ತಿರ್ತಾನೆ. ಅಲ್ಲಿ ಈ ಮಾತನ್ನ ಒಬ್ಬ ಆ ವ್ಯಕ್ತಿ ಅವನು ಸರ್ ಪಿಯರ್ಸ್ ಎಕ್ಸ್ಟನ್ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಅದನ್ನ ಕೇಳ್ಕೊಂಡಿರ್ತಾನೆ. ಕೇಳ್ಕೊಂಡು ಅದನ್ನ ಅವನೇನ್ ತಿಳ್ಕೊಂಡಿರ್ತಾನೆ, ಈಗ ಇಸ್ ದೇರ್ ಎನಿಬಡಿ ಹೂ ಕ್ಯಾನ್ ಮೇಕ್ ಮೀ ಫ್ರೀ ಫ್ರಮ್, ಅಂದ್ರೆ ಅವ್ನು ಯಾವ ತರ ತೆಗೆದುಕೊಂಡ ರಿಚಾರ್ಡ್ ಸೆಕೆಂಡ್ ನಿಂದ ನನ್ನನ್ನ, ಅಥವಾ ರಿಚಾರ್ಡ್ ಸೆಕೆಂಡ್ ಒಂದ್ ರೀತಿ ಥ್ರೆಟ್ ಇದ್ದಂಗ. ಸೊ ಆ ಥ್ರೆಟ್ ನಿಂದ ನನ್ನನ್ನ ಫ್ರೀ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅನ್ನೋ ರೀತಿಯಲ್ಲಿ ಅವ್ನು ತೆಗೆದುಕೊಂಡು ಏನ್ ಮಾಡ್ತಾನೆ ಅವನು, ಆ ರಿಚಾರ್ಡ್ ಸೆಕೆಂಡ್ ಎಲ್ಲಿ ಇಟ್ಟಿರ್ತಾರ ಆ ಕ್ಯಾಸಲ್, ಆ ಕ್ಯಾಸಲ್ಗೆ ಅಲ್ಲಿ ಹೋಗ್ತಾನೆ. ಸೊ ರಿಚಾರ್ಡ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಿರ್ತಾನೆ, ಪ್ರತಿನಿತ್ಯ ಅವನಿಗೆ ಊಟ ತಿಂಡಿ ಏನೋ ಮಾಡ್ಬೇಕಾದ್ರೂ ಕೂಡ ಅವನು ಫಸ್ಟ್ ನೇರವಾಗಿ ತಿನ್ನೋದಿಲ್ಲ ಅವನು. ಫಸ್ಟ್ ಯಾರು ಅಲ್ಲಿ ಕೀಪರ್ಸ್ ಇರ್ತಾರಲ್ಲ, ಜೈಲ್ ಕೀಪರ್ಸ್, ಅವ್ರು ಫಸ್ಟ್ ಅದನ್ನ ಟೇಸ್ಟ್, ಅಂದ್ರೆ ಅವರು ಟೇಸ್ಟ್ ನೋಡಿದ ಮೇಲೆನೆ ಅವನ ತಿಂದ ಮೇಲೆ, ಅಂದ್ರೆ ಯಾರಾದ್ರೂ ಮತ್ತೆ ಅವ್ರ ಅದರಲ್ಲಿ ಫುಡ್ ನಲ್ಲಿ ಪಾಯ್ಸನ್ ಈ ತರ ಆಗಿರ್ಬಾರ್ದು ಅಥವಾ ಪಾಯ್ಸನ್ ಹಾಕಿರ್ಬಾರ್ದು ಅನ್ನೋ ಕಾರಣಕ್ಕೆ ಅವನೇನ್ ಮಾಡ್ತಾನೆ, ಅವರೆಲ್ಲ ಅವ್ರು ತಿಂದ ಮೇಲೆನೆ ರಿಚಾರ್ಡ್ ಸೆಕೆಂಡ್ ಊಟನ ಅಥವಾ ಆಹಾರವನ್ನು ಸೇವಿಸ್ತಿರ್ತಾನೆ. ಒಮ್ಮೆ ಈ ಎಕ್ಸ್ಟರ್ನ್ ಅಲ್ಲಿ ಹೋದ್ಮೇಲೆ ಅದಕ್ಕೆ ಅವನು ಅಲೋ ಮಾಡಲ್ಲ, ಅಲ್ಲಿ ಆ ಜಗಳ ನಡೀತಾ ಇದೆ. ಸೊ ಮಧ್ಯದಲ್ಲಿ ಎಕ್ಸ್ಟರ್ನ್ ಜಗಳ ನಡೆದಾಗ ಅವಾಗ ಏನ್ ಮಾಡ್ತಾನೆ, ಈ ಎಕ್ಸ್ಟರ್ನ್ ಜೊತೆಗೆ ಹೋಗಿರ್ತಕ್ಕಂಥ ಇಬ್ಬರನ್ನ ಆ ರಾಜ ಏನ್ ಮಾಡ್ತಾನೆ ಅಲ್ಲಿ, ಆ ಅಂದ್ರೆ ರಿಚಾರ್ಡ್ ಸೆಕೆಂಡ್ ಅವ್ರನ್ನ ಹೊಡಿತಾನೆ. ಅವ್ರಿಬ್ರು ಅಲ್ಲಿ ಸಾವಾಗ್ತಾ ಇದೆ. ಸೊ ನಂತರ ಏನ್ ಮಾಡ್ತಾನೆ, ಈ ಒಂದು ಯುದ್ಧದಲ್ಲಿ ಅಲ್ಲೇ ನಡೀತಕ್ಕಂಥ ಯುದ್ಧದಲ್ಲಿ ಅಥವಾ ಜಗಳ ಅನ್ಬೋದು ನಾವು, ಆ ಈ ಎಕ್ಸ್ಟರ್ನ್ ಏನ್ ಮಾಡ್ತಾನೆ ರಿಚಾರ್ಡ್ ಸೆಕೆಂಡ್ ಅನ್ನ ಹೊಡಿತಾನೆ. ಸೊ ಅವಾಗ ಈ ತರ ರಿಚಾರ್ಡ್ ಸೆಕೆಂಡ್ ಅಲ್ಲಿ ಸಾವನ್ನಪ್ತಾ ಇದ್ದಾನೆ. ಸೊ ಈ ಕಡೆ ಇನ್ನೊಂದು ಸೈಡ್ ಏನಾಗ್ತದೆ ಅಂತಂತಂದ್ರೆ, ಈ ರಿಚಾರ್ಡ್ ಸೆಕೆಂಡ್ ನನ್ನ ಬೆಂಬಲಿಸಿರ್ತಕ್ಕಂಥ ಮಂದಿ ಅವರೆಲ್ಲರೂ ಏನ್ ಮಾಡ್ತಾರೆ, ಆ ಈಗ ಬುಸ್ಸಿ, ಆಮೇಲೆ ಗ್ರೀನ್, ಬ್ಯಾಗೋಟ್, ಅವ್ರನ್ನೆಲ್ಲರನ್ನು ಏನ್ ಮಾಡ್ತಾರೆ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಅವ್ರನ್ನೆಲ್ಲರಿಗೂ ಗಲ್ಲು ಶಿಕ್ಷೆನ, ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿರ್ತಾರೆ. ಆಮೇಲೆ ಜೊತೆಗೆ ಇಲ್ಲೊಬ್ಬರು ಒಬ್ಬ ಕ್ಲರ್ಜಿ ಬಿಷಪ್, ಅವನು ಕೂಡ ಅವನು ಕೂಡ ಏನ್ ಮಾಡಿರ್ತಾನೆ, ರಿಚಾರ್ಡ್ ಸೆಕೆಂಡ್ ಅನ್ನು ಸಪೋರ್ಟ್ ಮಾಡಿರ್ತಾನೆ. ಸೊ ಅವನು ಕೂಡ ಈ ಒಂದು ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಏನಂತಂದ್ರೆ ಡಿವೈನ್ ರೈಟ್ ಆಫ್ ದಿ ಏನು ಕಿಂಗ್ ಅಂತೀವಲ್ಲ ಅದರಲ್ಲೇ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಅದನ್ನ ಅವನು ಪ್ರತಿಪಾದನೆ ಮಾಡ್ತಿರ್ತಾನೆ. ಸೊ ಅನೇಕ ಸಂದರ್ಭಗಳಲ್ಲಿ ಅವನು ಕೂಡ ಹೇಳ್ತಾನೆ, ರಾಜೆ ಯಾವ ಯಾರು ಕೂಡ ಏನಾಗುತ್ತೆ, ಸೊ ರಾಜನನ್ನ ಕೆಳಗಿಳಿಸ್ಲಿಕ್ಕೆ ಆಗಲ್ಲ, ಆ ರಾಜನ ವಿರುದ್ಧ ಯಾರು ಪ್ರತಿಭಟನೆ ಮಾಡಬಾರದು. ಅದು ಏನೋ ಇಟ್ಲೀಸ್ಟ್ ಬ್ಲಾಸ್ಫೆಮಿ, ಅಂದ್ರೆ ಒಂದು ನಾವು ರಾಜನ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ರಾಜನಿಗೆ ಅಗೌರವ ತೋರಿಸ್ತೀವಿ ಅಂತಂದ್ರೆ ಅದು ಒಂದ್ ರೀತಿ ದೇವರ ವಿರುದ್ಧನ ನಾವು ಪ್ರತಿಭಟನೆ ಮಾಡಿದಂಗ, ಅಥವಾ ದೇವರನ್ನ ಅವನ ರಾಜನನ್ನ ನಾವು ರಾಜನಿಗೆ ಅಗೌರವ ತೋರಿಸಿದ್ರೆ ದೇವರಿಗೆ ಒಂದ್ ರೀತಿ ಅಗೌರವ ತೋರಿಸಿದಂಗೆ. ಸೊ ಈ ತರ ಒಂದು ಅವನು ಕೂಡ ಈ ಇದನ್ನ ಪ್ರತಿಪಾದನೆ ಮಾಡ್ತಾನೆ. ಸೊ ಹೀಗಾಗಿ ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ಒಂದ್ ಸಂದರ್ಭದಲ್ಲಿ ಈ ಬಿಷಪ್ನು ಕೂಡ ಈ ಬಾಲಿಂಗ್ ಬ್ರೋಕ್ ಹೇಳ್ತಾನೆ, ಸೊ ನೀನು ರಾಜನ ವಿರುದ್ಧ ನೀನು ಪ್ರತಿಭಟನೆ ಮಾಡ್ತಾ ಇದೀಯಾ, ಹಾ, ಅಥವಾ ಅವನ ಹಕ್ಕ ನೀನು ಅವನ ಸಿಂಹಾಸನವನ್ನ ಮಾಡ್ಲಿಕ್ಕೆ ನೀನು ಆಕ್ರಮಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೊ ಇದು ಇದಲ್ಲ ಅಂತ ಅಂದಾಗ ಅವನು ಇದ್ ಮಾಡಿರ್ತಾನೆ. ಸೊ ಒಂದ್ ಕಾಲ ಹೀಗೆ ಇವ್ರೆಲ್ಲರನ್ನು ಮೊದ್ಲ ಈ ಬಿಷಪ್ ನನ್ನ ಅರೆಸ್ಟ್ ಮಾಡಿ ಬಂದಿಯಾಗಿ ಇಟ್ಟಿರ್ತಾರೆ. ಬಟ್ ಈ ಬಿಷಪ್ ನನ್ನ ಬಾಲಿಂಗ್ ಬ್ರೋಕ್ ಏನ್ ಮಾಡ್ತಾನೆ, ಎಕ್ಸ್ಕ್ಯೂಸ್ ಮಾಡ್ತಾನೆ, ಅಂದ್ರೆ ಅವನಿಗೆ ಮರಣದಂಡನೆ ವಿಧಿಸೋದಲ್ಲ, ಸೊ ಅವನಿಗೆ ಬಿಟ್ಟು ಹೋಗ್ಲಿಕ್ಕೆ ಹೇಳ್ತಾರೆ. ಸೊ ನಂತರ ಈ ತರ ಈ ಕಡೆ ಈ ಎಲ್ಲ ಎಕ್ಸಿಕ್ಯೂಟ್ ಎಲ್ಲ ಮಾಡಿದವ, ಅಂದ್ರೆ ವೈರಿಗಳನ್ನೆಲ್ಲ ಒನ್ ಬೈ ಒನ್ ಎಲ್ಲರನ್ನು ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಮತ್ತೆ ಬಾಲಿಂಗ್ ಬ್ರೋಕ್ ಉಳಿದವ್ರ ಜೊತೆಗೆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಾಗ ಎಕ್ಸ್ಟರ್ನ್ ಏನ್ ಮಾಡ್ತಾನೆ, ಅವತ್ತು ರಿಚಾರ್ಡ್ ಸೆಕೆಂಡ್ ಅನ್ನ ಏನು ಡೆಡ್ ಬಾಡಿಯನ್ನ ತೆಗೆದುಕೊಂಡು ಈ ಬಾಲಿಂಗ್ ಬ್ರೋಕ್ ಹತ್ರ ಬರ್ತಾರೆ. ಸೊ ಅಂದ್ರೆ ಬಾಲಿಂಗ್ ಬ್ರೋಕ್ ಈಗ ಹೆನ್ರಿ ಫೋರ್ತ್ ಆಗಿದ್ದಾನೆ, ಆಲ್ರೆಡಿ ಕಿಂಗ್ ಆಗಿದ್ದಾನೆ. ಬಂದಾಗ ಒಂದ್ ಕಡೆ ಈಗ ಬಾಲಿಂಗ್ ಬ್ರೋಕಿಗೆ ಅಥವಾ ಹೆನ್ರಿ ಫೋರ್ತ್ಗೆ ಒಂದು ಕಡೆ ಬಹಳ ಒಂದು ಆತಂಕ ಅಥವಾ ಒಂದು ದುಃಖನ ಆಗ್ತದೆ, ಒಂದು ಕಡೆ ಸಂತೋಷನ ಆಗ್ತದೆ. ಸೊ ಎರಡ್ ರೀತಿ ಹೇಳ್ತಾನ. ಸೊ ಅವಾಗ ಏನಾಯ್ತು ಅಂತ ಕೇಳಿದಾಗ, ಬಾಲಿಂಗ್ ಬ್ರೋಕ್ ಕೇಳಿದಾಗ ಎಕ್ಸ್ಟರ್ನ್ ಹೇಳ್ತಾನೆ, ಈ ತರ ನೀವು ಮಾತಾಡ್ಬೇಕನ್ನ ನಾ ಕೇಳಿದ್ದೆ, ಹಾಗಾಗಿ ನಾನು ರಿಚಾರ್ಡ್ ಸೆಕೆಂಡ್ ನಾನು ಕೊಂದು ಬಂದಿದ್ದೀನಿ. ಅವಾಗ ಬಾಲಿಂಗ್ ಬ್ರೋಕ್ ಹೇಳ್ತಾನೆ, ಇಲ್ಲ, ನಾನು ರಿಚಾರ್ಡ್ ಸೆಕೆಂಡ್ ಸಾವನ್ನ ಬಯಸಿದ್ದು ಖರೆ, ಬಟ್ ನಾನು ಮರ್ಡರ್ ಮಾಡ್ಬೇಕು ಅಂತ ಹೇಳಿ ಅಥವಾ ಅವನು ಕೊಲೆ ಮಾಡ್ಬೇಕು ಅಂತ ಹೇಳಿ ನಾನು ಏನು ಹೇಳಿರ್ಲಿಲ್ಲ, ಅಥವಾ ಅದು
ಆ ನನ್ನ ಒಂದು ಗಿಲ್ಟ್, ಒಂದು ಅಪರಾಧಿ ಮನೋಭಾವನೆಯನ್ನು ನನ್ನಲ್ಲಿ ಅದು ಹಾಕಿದೆ. ಅದು ಸರಿಯಲ್ಲ ಅಂತಕ್ಕಂಥ ಒಂದು ರಿಪೆಂಟ್ ನಾವು ನೋಡ್ತೀವಿ. ಬಾಲಿಂಗ್ ಬ್ರೋಕ್ ಅದ್ರ ಬಗ್ಗೆ ಆ ರಿಪೆಂಟ್ ಮಾಡ್ತಾ ಇದ್ದಾನೆ ಅಥವಾ ರಿಗ್ರೆಟ್ ಮಾಡ್ತಾ ಇದ್ದಾನೆ. ಬಟ್ ಹಾಗಾಗಿ ಇವನ ಏನ್ ಮಾಡ್ತಾನೆ, ಎಕ್ಸ್ಟರ್ನಲ್ ಅನ್ನ ಏನೋ ಅವನ ಅಂದ್ರೆ ರಿಚಾರ್ಡ್ ಸೆಕೆಂಡ್ ನ ಸಾವಿಗೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ನಾವು ಅವನ ಗಡಿಪಾರು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಜೊತೆಗೆ ರಿಚಾರ್ಡ್ ಸೆಕೆಂಡ್ ಬಹಳ ಬಾಲಿಂಗ್ ಬ್ರಾಕ್ ಅಂದ್ರೆ ಹೆನ್ರಿ ಫೋರ್ತ್ ರಿಚಾರ್ಡ್ ಸೆಕೆಂಡ್ಗೆ ಒಂದು ಗೌರವಯುತವಾಗಿರ್ತಕ್ಕಂಥ, ಅವ್ನು ಏನು ರಾಜನಿಗೆ ಏನು ಸಲ್ಲಬೇಕಲ್ಲ ಅಂತ ಒಂದು ಗೌರವವನ್ನು ಒಂದು ಗೌರವಯುತವಾಗಿರ್ತಕ್ಕಂಥ ಒಂದು ಫ್ಯೂನರಲ್, ಏನೋ ಅಂತ್ಯಕ್ರಿಯೆ ಅಂತೀವಲ್ಲ, ಆ ಅಂತ್ಯಕ್ರಿಯೆ ಅವನಿಗೆ ರಿಚಾರ್ಡ್ ಸೆಕೆಂಡ್ನಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಕೊನೆಗೆ ಈ ನಾಟಕ ಹೇಗೆ ಕೊನೆಗೊಳ್ತದೆ ಅಂತಂದ್ರೆ, ರಿಚಾರ್ಡ್ ಸೆಕೆಂಡ್ ನಾ ಹೇಳ್ದಂಗೆ ರಿಚಾರ್ಡ್ ಸೆಕೆಂಡ್ ಈ ಬಾಲಿಂಗ್ ಬ್ರೋಕ್ ಅಥವಾ ಹೆನ್ರಿ ಫೋರ್ತ್ ತನಗೆ ಅವನಿಗೆ ಈ ರಿಚಾರ್ಡ್ ಸೆಕೆಂಡ್ ನ ಸಾವಿಗೆ ಕಾರಣ ಆದ್ನಲ್ಲ ಅಂತಕ್ಕಂಥ ಒಂದು ಗಿಲ್ಟ್ ಅವನ್ನ ಕಾಡ್ತಾ ಇರೋದ್ರಿಂದ ಅವನ್ನ ಆಪ್ತರೊಂದಿಗೆ ಹಂಚ್ಕೊಳ್ತಾನೆ. ನಾನು ಈಗ ಈ ಒಂದು ಇದರಿಂದ ಭಾವನೆಯಿಂದ ಹೊರಗೆ ಬರ್ಲಿಕ್ಕೆ ಅಥವಾ ಆ ಫೀಲಿಂಗ್ ಇಂದ ಹೊರಗೆ ಬರ್ಲಿಕ್ಕೆ ನಾನು ಜೆರೂಸಲೆಂಗೆ ಒಂದು ಏನು ತೀರ್ಥ ಪಿಲ್ಗ್ರಿಮೇಜ್, ಸೊ ನಾನು ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಸೊ ಈ ಒಂದು ಒಂದು ಅಂದ್ರೆ ಇದು ಅಂದ್ರೆ ಮೆಸೇಜ್ ನೊಂದಿಗೆ ಅಂದ್ರೆ ನಾನು ಪಿಲ್ಗ್ರಿಮೇಜ್ ಹೋಗ್ತೇನೆ ಅಂದ್ರೆ ನನ್ನ ಭಾವನೆಯನ್ನ ನನ್ನ ಪ್ಯೂರಿಫೈ ಮಾಡ್ಕೊಳ್ಳಿಕ್ಕೆ ಅಥವಾ ಆ ಒಂದು ಭಾವನೆಯಿಂದ ಗಿಲ್ಟ್ ಫೀಲಿಂಗ್ ಇಂದ ಹೊರಗೆ ಬರ್ಲಿಕ್ಕೆ ನಾನು ಅಲ್ಲಿ ನಮಗೆಲ್ಲ ಜೆರೂಸಲೆಮ್ ಬಹಳ ಈ ಕ್ರಿಶ್ಚಿಯನ್ ಇವರಿಗೆ, ಬರೀ ಕ್ರಿಶ್ಚಿಯನ್ಸ್ ಅಲ್ಲಿ ಇವನ್ ಇಸ್ಲಾಂ ಜನರಿಗೂ ಕೂಡ ಜೆರೂಸಲೆಮ್ ಬಹಳ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಸೊ ಹಾಗಾಗಿ ಅಲ್ಲಿ ಹೋಗಿ ನಾನು ಅದರಿಂದ ಹೊರಗೆ ಬರಬೇಕು ಅನ್ನೋ ಕಾರಣದಿಂದ ಅವನು ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾನೆ. ಸೊ ಈ ತರ ಅಲ್ಲಿ ಈ ರೀತಿಯಾಗಿ ಈ ನಾಟಕ ಕೊನೆಗೊಳ್ತದೆ. ಸೊ ಇಲ್ಲಿ ನಾವು ಈ ನಾಟಕವನ್ನ ಈಗ ಒಂದು ಕ್ವಿಕ್ ಆಗಿ ಅಂದ್ರೆ ಯಾವ ತರ ಇದನ್ನ ರಿಚಾರ್ಡ್ ಸೆಕೆಂಡ್ ಅನ್ನು ನಾವು ಒಂದು ಟ್ರಾಜಿಡಿ ಅಥವಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ಅಂತ ನಾ ಈಗಾಗಲೇ ಹೇಳಿದಂತೆ, ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಟ್ರಾಜಿಡಿ ಹೇಗೆ ಸಂಭವಿಸ್ತದ ಅಂತಂದ್ರೆ, ಆ ವ್ಯಕ್ತಿಗಳು ಅಂದ್ರೆ ಮೇನ್ ಪ್ರೊಟಗಾನಿಸ್ಟ್ಗಳು ಅಥವಾ ಮುಖ್ಯ ಪಾತ್ರಗಳು ಮಾಡತಕ್ಕಂತ ತಪ್ಪಿನಿಂದಾಗಿನ ಈ ದುಃಖಾಂತದಲ್ಲಿ ನಾಟಕ ಕೊನೆಗೊಳ್ತಿರ್ತಾವು ಅಥವಾ ಆ ವ್ಯಕ್ತಿಗಳ ಅಂತ್ಯ ಆಗ್ತಿರ್ತದೆ. ಇಲ್ಲಿ ನಾನು ಹೇಳಿದಂತೆ ರಿಚಾರ್ಡ್ ಸೆಕೆಂಡ್ ಸಿರೀಸ್ ಆಫ್ ಮಿಸ್ಟೇಕ್ಸ್ ಅನ್ನು ಮಾಡ್ತಿದ್ದಾನೆ. ಅವನ್ನ ಟ್ರಾಜಿಕ್ ಫ್ಲಾ ಅಂತ ನಾವೇನಂತೀವಲ್ಲ, ಆ ಟ್ರಾಜಿಕ್ ಫ್ಲಾ, ರಿಚಾರ್ಡ್ ಸೆಕೆಂಡ್ ಟ್ರಾಜಿಕ್ ಫ್ಲಾ ಏನಂತಂದ್ರೆ, ಇಲ್ಲಿ ಮೌಬರಿನ ಮತ್ತು ಬಾಲಿಂಗ್ ಬ್ರೋಕ್ ಅನ್ನ ಗಡಿಪಾಡು ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಅವಕಾಶ ಕೊಡ್ಲಿಲ್ಲ ಅಲ್ಲಿ ಅವ್ರು ಪ್ರೂವ್ ಮಾಡ್ಲಿಕ್ಕೆ, ಯಾರು ರೈಟ್ ಯಾರು ರಾಂಗ್ ಅನ್ನ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಾರ್ದ ಗಡಿಪಾರು ಮಾಡ್ತಿದ್ದಾನೆ. ಆಮೇಲೆ ಜಾನ್ ಆಫ್ ಗೌಂಟ್ ಸತ್ತ ಮೇಲೆ ಏನ್ ಮಾಡ್ತಾನೆ, ಅದು ಅವನ ಪ್ರಾಪರ್ಟಿ ಅವನ ಮಗನಿಗೆ ಕೊಡೋ ಬದಲಾಗಿ ತಾನ ಏನ್ ಮಾಡ್ತಾನೆ ಅದನ್ನ ಸೀಸ್ ಮಾಡ್ಕೊಳ್ತಾನೆ. ಆ ಪ್ರಾಪರ್ಟಿಯನ್ನ ಅದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ತಾನೆ. ಅದು ಒಂದು ಗಂಭೀರವಾಗಿರ್ತಕ್ಕಂಥ ಮಿಸ್ಟೇಕ್. ಜನರ ಮೇಲೆ ಅನಾವಶ್ಯಕ ಟ್ಯಾಕ್ಸ್ ಇರ್ತಾ ಇದ್ದಾನೆ. ತಾನು ಬಹಳ ವಿಲಾಸಿ ಜೀವನವನ್ನ ಮಾಡ್ತಾ ಇದ್ದಾನೆ. ಮತ್ತು ಜೊತೆಗೆ ಏನ್ ಮಾಡ್ತದೆ, ತಮ್ಮ ಹಿಂಬಾಲಕರು ಏನಿರ್ತಲ್ಲ, ಹೊಗಳು ಭಟ್ರು ಅಂತೀವಲ್ಲ, ಅವ್ರ ಮಾತನ್ನ ಕೇಳ್ಕೊಂಡು ಅವನು ಒಂದು ಸರಿಯಾದ ನಿರ್ಧಾರವನ್ನು ಏನ್ ಮಾಡಲ್ಲ, ತೆಗೆದುಕೊಳ್ಳೋದಿಲ್ಲ. ಸೊ ಹೀಗೆ ತನ್ನ ಅನೇಕ ಈ ಒಂದು ಮಿಸ್ಟೇಕ್ಗಳಿಂದಾಗಿ ತನ್ನ ಒಂದು ಡೌನ್ಫಾಲ್ ಅಥವಾ ಅಂತ್ಯವನ್ನ ತನ್ನ ಅಂತ್ಯಕ್ಕೆ ತಾನೇ ಕಾರಣ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಬಟ್ ಈ ಒಂದು ರಿಚಾರ್ಡ್ ಸೆಕೆಂಡ್ ತನ್ನ ಅಂತ್ಯ ತನ್ನ ಮಿಸ್ಟೇಕ್ಗಳಿಂದನ ಆಯ್ತು ಅಂತಕ್ಕಂಥ ಒಂದು ಅವೇರ್ನೆಸ್ ಅಥವಾ ಒಂದು ರಿಯಲೈಸೇಷನ್ ಅವನಿಗೆ ಆಗ್ತದೆ, ನಂತರ ಆಗ್ತದೆ. ಬಟ್ ಅಷ್ಟೊಳಗ ಸಮಯ ಅಲ್ಲೇ ಮಿಕ್ಕಿ ಬಿಟ್ಟಿರ್ತದೆ, ಅವನಿಗೆ ಒಂದು ಹೆಲ್ಪ್ಲೆಸ್ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಹೀಗಾಗಿ ನಾವು ಖಂಡಿತವಾಗಿ ಇದನ್ನ ಒಂದು ರಿಚಾರ್ಡ್ ಸೆಕೆಂಡ್ ಅನ್ನ ನಾವು ಒಂದು ಟ್ರಾಜಿಡಿ ಅಂತ ಹೇಳಿ ನಾವು ಖಂಡಿತವಾಗಿ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಅವನ ಅಂತ್ಯ ಆಗುತ್ತೆ. ಜೊತೆಗೆ ಅನೇಕ ಕ್ಯಾರೆಕ್ಟರ್ಸ್ಗಳು ಕೂಡ ಅನೇಕ ಮಂದಿ ಎಲ್ಲ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾರೆ. ಸೊ ಹೀಗಾಗಿ ಅನೇಕ ಈ ಕ್ವೀನ್ ಇಸಾಬೆಲ್ಲಾ, ಆಮೇಲೆ ಗ್ಲೌಸೆಸ್ಟರ್ ಅವನ ಅಂಕಲ್ ಕೂಡ ಗ್ಲೌಸೆಸ್ಟರ್, ಅವನದು ಮರ್ಡರ್ ಆಗಿರ್ತದೆ. ಸೊ ಹೀಗೆಲ್ಲ ನಾವು ಅನೇಕ ಕ್ಯಾರೆಕ್ಟರ್ಗಳು ಸಾವಾಗ್ತಕ್ಕಂಥದ್ದು ನೋಡ್ತಾ ಇದ್ವಿ. ಮತ್ತೆ ಈಗ ಈ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಗೆ ಹೇಗೆ ಈ ಒಂದು ನಾಟಕ ಇದರಿಂದ ನಾವು ಏನಂತ ತಿಳ್ಕೊಳ್ಬಹುದು ಅಥವಾ ಯಾವ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ.
ಸೊ ಏನಂತಂತಂದ್ರೆ ನಾವು ಅಧಿಕಾರ ಅಂತಕ್ಕಂಥದ್ದು ಬರೀ ಆ ವಂಶ ಪಾರಂಪರವಾಗಿ ಅಧಿಕಾರ ಅಂತಕ್ಕಂಥ ವಂಶ ಪಾರಂಪರವಾಗಿ ಬರಬೇಕು, ಅಥವಾ ನಾವು ಅಧಿಕಾರವನ್ನು ನಮ್ಮ ಶ್ರಮ ಅಥವಾ ನಮ್ಮ ಬುದ್ಧಿವಂತಿಕೆ ಅಥವಾ ಪ್ರಯತ್ನ ಅಥವಾ ಹಾರ್ಡ್ ವರ್ಕ್ ಇದರಿಂದ ನಾವು ಪಡಿಬೇಕು ಅಂತಕ್ಕಂಥ ಒಂದು ಚರ್ಚೆ ಇಲ್ಲಿ. ಈ ರಿಚಾರ್ಡ್ ಸೆಕೆಂಡ್ ಅವನೇನ್ ಮಾಡ್ತಾನೆ, ವಂಶ ಪರಂಪರವಾಗಿ ಅಧಿಕಾರವನ್ನ ಪಡೆದಿರ್ತಾನೆ. ಬಟ್ ಆ ವಂಶ ಪರಂಪರವಾಗಿ ಬಂದಿರತಕ್ಕಂಥ ಅಧಿಕಾರವನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ನಾವು ವಂಶ ಪಾರಂಪರವಾಗಿ ಅದು ಅಧಿಕಾರ ಬಂದಿದ್ರು ಕೂಡ ನಾವು ಅದನ್ನ ನಿಭಾಯಿಸುವಲ್ಲಿ ಫೇಲ್ ಆದ್ರೆ ಅಥವಾ ಅದನ್ನ ಸರಿಯಾಗಿ ನಾವು ನಿಭಾಯಿಸದೇ ಇದ್ದಿದ್ರೆ ಸೊ ಆ ಒಂದು ಸಿಸ್ಟಮ್ ಆಫ್ ಗವರ್ನೆನ್ಸ್ ಕೂಡ ಸಕ್ಸಸ್ಫುಲ್ ಆಗಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತೆ ನಿರ್ಧಾರವನ್ನ ಈಗ ರಿಚಾರ್ಡ್ ಸೆಕೆಂಡ್ ನಾ ಹೇಳಿದಂತೆ ಅನೇಕ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಾನೆ. ಸೊ ಈಗ ಅಧಿಕಾರದಲ್ಲಿರ್ತಕ್ಕಂಥವ್ರು ದುಡುಕಿನ ನಿರ್ಧಾರವನ್ನ ಯಾವಾಗ್ಲೂ ತೆಗೆದುಕೊಳ್ಳಬಾರ್ದು. ಸಾರ ವಿಚಾರ ಮಾಡಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಬರೀ ನಾವು ನಿರ್ಧಾರವನ್ನ ಯಾವಾಗ್ಲೂ ಒಂದು ಡಿಸಿಷನ್ ಒಂದು ಗುಡ್ ಅಡ್ಮಿನಿಸ್ಟ್ರೇಟರ್ ಯಾರು ಅಂತಂದ್ರ ಒನ್ ಹೂ ಲಿಸನ್ಸ್ ಟು ಎವ್ರಿ ಒನ್, ಬಟ್ ಹಿ ಆರ್ ಸಿ ಟೇಕ್ಸ್ ಈಸ್ ಓನ್ ಆರ್ ಹರ್ ಓನ್ ಡಿಸಿಷನ್ ಅಂತ ಹೇಳಿ ಆಯ್ತಾ. ಒಳ್ಳೆಯ ಒಂದು ಆಡಳಿತಗಾರ ಏನ್ ಮಾಡ್ತಾರೆ, ಎಲ್ಲರ ಮಾತನ್ನ ಅಭಿಪ್ರಾಯವನ್ನ ಕೇಳ್ತಾರೆ, ಕೊನೆಗೆ ಏನ್ ಮಾಡ್ತಾರೆ ಉದಯ ಆಗಿರ್ತಕ್ಕಂಥ ಒಂದು ವೈಸ್ ಡಿಸಿಷನ್ ತೆಗೆದುಕೊಳ್ತಾರೆ. ಬಟ್ ಈ ನಾಟಕದಲ್ಲಿ ಆಗ್ತಕ್ಕಂಥದ್ದು ಏನಂತಂದ್ರೆ ರಿಚಾರ್ಡ್ ಸೆಕೆಂಡು ತನ್ನ ಏನು ಹಿಂಬಾಲಕರು ಇರ್ತಾರಲ್ಲ ಕೆಲವು ಜನ, ಅವ್ರ ಮಾತನ್ನ ನಂಬ್ತಾನೆ, ತಾನು ಸರಿಯಾಗಿ ಇರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ಕೂಡ ಇಂಥ ಒಂದು ಅನೇಕ ವಿಷಯಗಳಲ್ಲಿ ಕೂಡ ಈ ನಾಟಕ ಏನಾಗುತ್ತೆ ಇವತ್ತಿಗೇನು ಕೂಡ ಬಹಳ ಪ್ರಸ್ತುತ ಅಂತಂದು ಹೇಳಣಿಸ್ತೇನೆ. ಮತ್ತೆ ಜೊತೆಗೆ ಈ ನಾಟಕ ಈಗ ಓದಿದ್ರೆ ಈ ನಾಟಕ ಈಗ ನಾನು ಬರೀ ಜಸ್ಟ್ ಇದ್ರದ್ದು ಒಂದು ಸಂಬರಿ, ಇದರ ಸಾರಾಂಶ ಅಥವಾ ಇದರಲ್ಲಿ ಇದರ ಮೇಲೆ ಏನು ವಿಶೇಷಗಳು ಇದಾವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಬಟ್ ದ ಬ್ಯೂಟಿ ಆಫ್ ದಿಸ್ ಪ್ಲೇ ಏನಂತಂದ್ರೆ ಈಸ್ ಇನ್ ಇಟ್ಸ್ ಲ್ಯಾಂಗ್ವೇಜ್. ಅಲ್ಲಿ ಬಹಳ ಅದು ಫಿಗರೇಟಿವ್ ಲ್ಯಾಂಗ್ವೇಜ್, ಬಹಳಷ್ಟು ಪೊಯಿಟಿಕ್ ಲ್ಯಾಂಗ್ವೇಜ್ ಅನ್ನ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಯೂಸ್ ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನ ನಾವು ಈ ನಾಟಕ ಓದಿದಾಗನ ಆ ಪೊಯಿಟಿಕ್ ಲ್ಯಾಂಗ್ವೇಜ್ ನಾವು ಸವಿಯನ್ನ ಅಥವಾ ಸೌಂದರ್ಯವನ್ನ ಸವಿಲಿಕ್ಕೆ ಅಥವಾ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಸೊ ಇಷ್ಟು ವಿಷಯಗಳೊಂದಿಗೆ ಅಂದ್ರೆ ಇಷ್ಟು ವಿಷಯದೊಂದಿಗೆ ನಾನು ಈ ನಾಟಕ ರಿಚಾರ್ಡ್ ಸೆಕೆಂಡ್ ನಾಟಕದ ಮೇಲೆ ನನ್ನ ಒಂದು ತಿಳುವಳಿಕೆ ಹಂಚಿಕೊಂಡು ನಾನು ಇಲ್ಲಿಗೆ ಈ ಭಾಷಣ ಮುಗಿಸ್ತಾ ಇದ್ದೇನೆ. ತಾವು ಉಳಿದವರು ಪಾಲ್ಗೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಸೇರಿಸುವ ಅಭಿಪ್ರಾಯವನ್ನು ಹಂಚ್ಕೊಳ್ಬಹುದು ಅಥವಾ ಇದಕ್ಕೆ ತಾವು ಕೂಡ ಆಡ್ ಮಾಡಬಹುದು ಅಂತ ಹೇಳಿ ಮತ್ತೊಮ್ಮೆ ಈಗ ನನಗೆ ಅವಕಾಶ ಮಾಡಿ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಅಂತ ನಾನು ಈಗ ನಾನು ಮಾಡಿ ಕೊಡ್ತಾ ಇದ್ದೆ. ಎಸ್, ತುಂಬಾ ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ಅತ್ಯಂತ ಸರಳವಾಗಿ ರಿಚರ್ಡ್ ಸ್ಟು ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ರಿ. ಮತ್ತೆ ಅದನ್ನ ಈಗಿನ ಒಂದು ಕಾಲಮಾನದಲ್ಲಿ ಅದನ್ನ ಹೇಗೆ ನಾವು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಮ್ಗೆ ತಿಳಿಸ್ಕೊಟ್ರಿ. ಒಂದು ಡ್ರಾಮಾನ ಹೇಗೆ ಓದ್ಬೇಕು, ಅದನ್ನ ಹೇಗೆ ಅನಲೈಸ್ ಮಾಡ್ಕೋಬೇಕು, ಈಗಿನ ಒಂದು ಪ್ರಸ್ತುತೆಗೆ ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ನಮ್ಗೆಲ್ಲ ತಿಳಿಸ್ಕೊಟ್ರಿ. ನಾವು ಇದು ಕೇಳಬೇಕಾದ್ರೆ ಸರ್ ಬಹಳ ನೀವು ಹೇಳ್ಬೇಕಾದ್ರೂ ಆ ಚಿತ್ರಣ ನಮ್ ಕಣ್ ಮುಂದೆ ಬರ್ತಾ ಇತ್ತು, ಆ ರಿಚರ್ಡ್ ಜೊತೆ ಏನಾಗ್ತಾ ಇತ್ತು, ಹೇಗಾಯ್ತು ಅನ್ನೋದನ್ನ ಬಹಳ ಸರಳವಾಗಿ ಹೇಳಿದ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ಇದೇ ರೀತಿ ಧಾರವಾಡ ಕಟ್ಟೆ ಇನ್ನೊಂದು ಕೆಲಸ ಎಂದರೆ ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆಯನ್ನ ಇದು ಪ್ರಕಟಿಸ್ತಾ ಇದೆ. DWD ಕಟ್ಟೆ ಮ್ಯಾಗಝಿನ್ @gmail.com ಯಾರಾದರೂ ತಮ್ಮ ಇವುಗಳನ್ನ ಕಳಿಸಿಕೊಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಧಾರವಾಡ ಕಟ್ಟೆ ವೆಬ್ಸೈಟ್ಗೂ ಕೂಡ ವಿಸಿಟ್ ಮಾಡಬಹುದು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನು ಆಡಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ.
ಆ, ಪ್ರಶಾಂತ್ ನನ್ನ ಧ್ವನಿ ಕೇಳಿಸ್ತದಲ್ಲ? ಹಲೋ, ಓಕೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ನನ್ನ ಆತ್ಮೀಯ ಸ್ನೇಹಿತರಾದ ಪ್ರೊಫೆಸರ್ NH ಕಲ್ಲೂರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಬಹಳ ಪ್ರಸಿದ್ಧ ನಾಟಕ ಎರಡನೆಯ ರಿಚಾರ್ಡ್ ನಾಟಕದ ಕುರಿತು ಕಲ್ಲೂರ್ ಅವರು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ಕಲ್ಲೂರ್ ಮತ್ತು ನಾನು ಇಬ್ಬರು ಸಹಪಾಠಿಗಳು, ಕ್ಲಾಸ್ಮೇಟ್ಸ್ ಅಟ್ MA, ಮತ್ತು ಕರ್ನಾಟಕ ಕಾಲೇಜಿನಲ್ಲಿ ಇಬ್ಬರು ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ದೇನೆ. ಕಲ್ಲೂರ್ ನನ್ನ ಬಹಳ ಪ್ರೀತಿಯ ಗೆಳೆಯ, ಬಹಳ ಅಭಿಮಾನದ ಗೆಳೆಯ. ಅವರ ಸಾಹಿತ್ಯ ನಿಷ್ಠು, ಅಧ್ಯಯನಶೀಲತೆ ನನಗೆ ಯಾವತ್ತೂ ಆನಂದವನ್ನ ಉಂಟು ಮಾಡ್ತದೆ. ಇಂದು ಅವರು ಶೇಕ್ಸ್ಪಿಯರ್ನ ರಿಚಾರ್ಡ್ II ನಾಟಕದ ಬಗ್ಗೆ ಮಾತನಾಡಿದರು. ಸುಮಾರು 60-65 ನಿಮಿಷಗಳ ಕಾಲ ನಾಟಕದ ಎಲ್ಲಾ ಆಯಾಮಗಳ ಕುರಿತು ಬಹಳ ಸವಿಸ್ತರವಾಗಿ ಮಾತನಾಡಿದರು. ಈ ನಾಟಕದ ಬಗ್ಗೆ ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ. ಅಲ್ಲದೆ ನಾನು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೇನೆ. ಬಹಳ ಹೊತ್ತು ಮಾತನಾಡಲಿಕ್ಕೆ ಇಲ್ಲಿ ಪೂರಕವಾದ ಪರಿಸರ ಇಲ್ಲ. ಹೀಗಾಗಿ ಕೆಲವೇ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ರಿಚರ್ಡ್ II ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ಬ್ರಿಟಿಷ್ ಐತಿಹಾಸಿಕ ನಾಟಕ. ನಮ್ಗೆಲ್ಲ ಗೊತ್ತು, ಶೇಕ್ಸ್ಪಿಯರ್ ಒಟ್ಟು 10 ಬ್ರಿಟಿಷ್ ಐತಿಹಾಸಿಕ ನಾಟಕಗಳನ್ನ ಬರೆದಿದ್ದಾನೆ. ಇದು 10ರಲ್ಲಿ ಒಂದು ಒನ್ ಆಫ್ ದಿ 10 ಪ್ಲೇಸ್. ಈ ನಾಟಕದ ಅನೇಕ ಆಯಾಮಗಳ ಕುರಿತು ಈಗಾಗಲೇ ಕಲ್ಲೂರ್ ಅವರು ಬಹಳ ಮನೋಜ್ಞವಾಗಿ ಮಾತನಾಡಿದ್ದಾರೆ. ಶೇಕ್ಸ್ಪಿಯರ್ನಿಗೆ ಬ್ರಿಟಿಷ್ ಅರಸು ಮನೆತನಗಳ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಅಭಿಮಾನ ಇತ್ತು. ಎಸ್ಪೆಷಲಿ ವಿಶೇಷವಾಗಿ ಟೈಡರ್ ಡೈನೆಸ್ಟಿ ಬಗ್ಗೆ ಅವನಿಗೆ ತುಂಬಾ ಗೌರವ ಇತ್ತು. ಹೀಗಾಗಿ ತನ್ನ ದೇಶದ ಅರಸು ಮನೆತನಗಳ ಬಗ್ಗೆ ಬಹಳ ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಅವನು ನಾಟಕಗಳನ್ನ ಬರೆದಿದ್ದಾನೆ. ಬ್ರಿಟಿಷ್ ಐತಿಹಾಸಿಕ ಅಥವಾ ಬ್ರಿಟಿಷ್ ರಾಜಮನೆತನಗಳ ಬಗ್ಗೆ, ಅರಸರ ಬಗ್ಗೆ ಮಾತನಾಡ್ತಾ ಅವನು ಒಟ್ಟು ಅಧಿಕಾರದ ಬಗ್ಗೆಗೆ, ಅರಸೊತ್ತಿಗೆ ಬಗ್ಗೆ, ಅಧಿಕಾರವನ್ನು ಹೇಗೆ ದೊರೆಯಾದವನು, ರಾಜನಾದವನು ತನಗೆ ಬಂದ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಾಗ ಅಥವಾ ದುರ್ಬಳಕೆ ಮಾಡಿಕೊಂಡಾಗ ಅವನು ಎದುರಿಸುವ ದುಷ್ಪರಿಣಾಮಗಳ ಬಗ್ಗೆ, ಅಧಿಕಾರದ ದಿ ನೇಚರ್ ಆಫ್ ಪವರ್ ಅಂದ್ರೆ ಅಧಿಕಾರದ ಸ್ವರೂಪದ ಬಗ್ಗೆ, ಹಾಗೆ ಅನೇಕ ಸಂಗತಿಗಳ ಬಗ್ಗೆ ಶೇಕ್ಸ್ಪಿಯರ್ ಈ ನಾಟಕಗಳಲ್ಲಿ ಚರ್ಚೆ ಮಾಡ್ತಾನೆ. ಈ ನಾಟಕಗಳನ್ನು ಓದಿದಾಗ ನಮಗೆ ಇದು ಬ್ರಿಟಿಷ್ ರಾಜಮನೆತನದ ಬಗ್ಗೆ ಬರೆದ ನಾಟಕ ಅಂತ ಅನ್ಸೋದಿಲ್ಲ. ಇದು ನಮ್ಮ ರಾಜಮನೆತನದ ಬಗ್ಗೆ ಬರೆದ ನಾಟಕ ಅಂತಲೂ ಅನಿಸ್ತದೆ. ಮತ್ತೆ ತಮ್ಮ ಭಾಷಣದ ಕೊನೆಗೆ ಕಲ್ಲೂರ್ ಅವರು ಹೇಳಿದ್ರಲ್ಲ, ಇದರ ಸಮಕಾಲೀನ ಪ್ರಸ್ತುತತೆ ಬಗ್ಗೆ, ನಮ್ಮ ಇಂದಿನ ರಾಜಕಾರಣವನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಈ ನಾಟಕ ನಮಗೆ ಸಹಾಯ ಮಾಡ್ತದೆ. ಆದ್ರೆ ನಮ್ಮ ಕನ್ನಡದಲ್ಲಿ ಅನೇಕ ಜನ ನಾಟಕಕಾರರು ಆಗಿ ಹೋಗಿದ್ದಾರೆ. ಸುಮಾರು ಒಂದು 10 ಜನ ಪ್ರಥಮ ದರ್ಜೆಯ ನಾಟಕಕಾರರನ್ನ ನಾವು ಕಾಣ್ಬೋದು. ಸಂಸ ಪರ್ವತವಾಣಿ, ಶ್ರೀರಂಗ, ಕೈಲಾಸ, ಗಿರೀಶ್ ಕಾರ್ನಾಡ್ರು, ಚಂದ್ರಶೇಖರ್ ಕಂಬಾರರು, HS ಶಿವಪ್ರಕಾಶ್ ಅವರು, ಹೀಗೆ ಚಂದ್ರಶೇಖರ್ ಪಾಟೀಲ್ರು, 10 ಜನ, P ಲಂಕೇಶ್ ಅವರು, 10 ಜನ ಪ್ರಥಮ ದರ್ಜೆಯ ನಾಟಕಕಾರರನ್ನ ಆಧುನಿಕ ಕನ್ನಡ ಸಾಹಿತ್ಯ ಎಲ್ಲೋ ಡಿಸ್ಟರ್ಬೆನ್ಸ್ ಇದೆ, ಹುಟ್ಟು ಹಾಕಿದೆ. ಆದ್ರೆ ನಮ್ಮ ರಾಜಮನೆತನಗಳ ಬಗ್ಗೆ ವಿಶೇಷವಾಗಿ ಅನೇಕ ಜನ ತುಂಬಾ ಮಹತ್ವದ ನಾಟಕಕಾರರು ನಾಟಕಗಳನ್ನ ಬರೆದಿಲ್ಲ. ಪರ್ವತವಾಣಿಯವರು ಮೈಸೂರು ಅರಸಮನೆತನದ ಬಗ್ಗೆ ಸುಮಾರು 5-6 ನಾಟಕಗಳನ್ನ ಬರೆದಿದ್ದಾರೆ. ಗಿರೀಶ್ ಕಾರ್ನಾಡ್ರು ಬಸವಣ್ಣನ ಬಗ್ಗೆ ಒಂದು, ಟಿಪ್ಪುವಿನ ಬಗ್ಗೆ ಒಂದು, ಮತ್ತು ಅಳಿಯ ರಾಮರಾಯನ ಬಗ್ಗೆ ಒಂದು ನಾಟಕ ಬರೆದ್ರು. ಅವ್ರ ಕೊನೆಯ ನಾಟಕ ರಕ್ಕಸ ತಂಗಡಿಗೆ ಅಂತ ಇತ್ತು. ಲಂಕೇಶರು ಸಂಕ್ರಾಂತಿ ಅಂತ ಒಂದು ನಾಟಕ ಬರೆದ್ರು, ಗುಣಮುಖ ಅಂತ ಒಂದು ನಾಟಕ ಬರೆದ್ರು. ಹೀಗೆ ಕೆಲವರು ನಾಟಕಗಳನ್ನ ಬರೆದ್ರು. ಆದ್ರೆ ಕರ್ನಾಟಕವನ್ನ ಬಹಳ ದೀರ್ಘಕಾಲದವರೆಗೆ ಅತ್ಯಂತ ಪ್ರಭಾವಿಯಾಗಿ ಆಡಳಿತವನ್ನ ಮಾಡಿದ ಅನೇಕ ರಾಜಮನೆತನಗಳ ಬಗ್ಗೆ ನಮ್ಮ ಲೇಖಕರು, ನಮ್ಮ ನಾಟಕಕಾರರು ಹೆಚ್ಚು ನಾಟಕಗಳನ್ನ ಬರೆಯುವ ಪ್ರಯತ್ನವನ್ನ ಮಾಡಿಲ್ಲ ಅಂತ ಅನಿಸ್ತದೆ. ಕದಂಬರ ಬಗ್ಗೆ ಒಂದು ನಾಟಕ ಇಲ್ಲ, ಬಾದಾಮಿ ಚಾಲುಕ್ಯರ ಬಗ್ಗೆ, ಕಲ್ಯಾಣಿ ಚಾಲುಕ್ಯರ ಬಗ್ಗೆ,
ರಾಷ್ಟ್ರಕೂಟರ ಬಗ್ಗೆ, ಗಂಗರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಹುಮನಿಗಳ ಬಗ್ಗೆ, ಆ, ಬಹಳ ಜನ ಲೇಖಕರು ನಾಟಕಕಾರರು ನಾಟಕಗಳನ್ನ ಬರ್ದಿಲ್ಲ. ಹಾಗೆ ನೋಡಿದ್ರೆ ನಾವು ಇತಿಹಾಸವನ್ನ ಕಲ್ತದ್ದು ರಾಜ್ಕುಮಾರ್ ಅವರ ಸಿನಿಮಾಗಳ ಮೂಲಕ. ಮಯೂರ ಆಗಿರ್ಬೋದು, ಇಮ್ಮಡಿ ಪುಲ್ಕೇಶ್ ಆಗಿರ್ಬೋದು, ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು, ಈಗ ಅನೇಕ ಐತಿಹಾಸಿಕ ನಾಟಕಗಳನ್ನ ಆಧಾರಿತ ಸಿನಿಮಾಗಳನ್ನ ರಾಜ್ಕುಮಾರ್ ಅವರು ಮಾಡಿದ್ರು. ಆದ್ರೆ ನಮ್ಮ ನಾಟಕಕಾರರು ಈ ಕೆಲಸವನ್ನ ಮಾಡ್ಲಿಲ್ಲ. ಶೇಕ್ಸ್ಪಿಯರ್ ಈ ಕೆಲಸವನ್ನ ಮಾಡಿದ. 10 ರೋಮನ್ ಐತಿಹಾಸಿಕ ನಾಟಕಗಳನ್ನ ಬರೆದ, 10 ಬ್ರಿಟಿಷ್ ಐತಿಹಾಸಿಕ ನಾಟಕಗಳನ್ನ ಕೂಡ ಬರೆದ. ಈ ಐತಿಹಾಸಿಕ ನಾಟಕಗಳಲ್ಲಿ ಶೇಕ್ಸ್ಪಿಯರ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಒಂದು ಅಧಿಕಾರದ ಸ್ವರೂಪದ ಬಗ್ಗೆ ಮಾತಾಡ್ತಾನೆ, ಇನ್ನೊಂದು ದೊರೆಗಳ ಸೋಲಿನ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತಾನೆ. ನನಗೆ ಸಮಯ ಇಲ್ಲ, ವಾತಾವರಣ ಸರಿ ಇಲ್ಲ, ಹೆಚ್ಚು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ದೊರೆ ಸೋತಾಗ ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನು, ಇಲ್ಲಿ ರಿಚರ್ಡ್ ಸೆಕೆಂಡ್ ಸತ್ ಹೋದ್ಮೇಲೆ ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು ಏನು ಎನ್ನುವುದ್ರ ಬಗ್ಗೆ ಅವನು ಸಾಕಷ್ಟು ಚಿಂತನೆಯನ್ನ ಮಾಡಿದ. ಮತ್ತು ಆಂತರಿಕ ಕಲಹ, ಅಂತರ್ಯುದ್ಧದ ಬಗ್ಗೆ ಇದಕ್ಕಿರುವ ಕಾರಣಗಳನ್ನ ಅವನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾನೆ. ಅಲ್ಲದೆ ಶೇಕ್ಸ್ಪಿಯರ್ ತನ್ನ ರಾಷ್ಟ್ರಭಕ್ತಿಯನ್ನ, ರಾಷ್ಟ್ರ ಪ್ರೇಮವನ್ನ, ರಾಷ್ಟ್ರೀಯತೆಯನ್ನ ತನ್ನ ಈ ಐತಿಹಾಸಿಕ ನಾಟಕಗಳಲ್ಲಿ ಬಹಳ ಪ್ರಭಾವಿಯಾಗಿ ಪ್ರಕಟ ಮಾಡ್ತಾನೆ. ಈ ನಾಟಕದ ಭಾಷೆಯ ಬಗ್ಗೆ ಕಲ್ಲೂರ್ ಅವರು ಮಾತನಾಡಿದ್ರು. ದಟ್ಸ್ ವೇರ್ ದಿ ಬ್ಯೂಟಿ ಆಫ್ ಶೇಕ್ಸ್ಪಿಯರ್ ಅಂಡ್ ದಿ ಬ್ಯೂಟಿ ಆಫ್ ಹಿಸ್ ಪ್ಲೇಸ್ ಲೈಸ್. ಅವನ ಭಾಷೆ ನಮ್ಗೆ ಅರ್ಥ ಆಗ್ಬೇಕು. ಸುಮ್ಮನೆ ಒಂದು 2 ಮಾತುಗಳನ್ನ ನಾನು ಹೇಳ್ಬೇಕು. ರಿಚರ್ಡ್ ಸೆಕೆಂಡ್ ನಿಜಕ್ಕೂ ಇದೊಂದು ದುರಂತ ನಾಟಕ. ನಾವೇನ್ ಅಂದ್ಕೊಂಡಿದ್ದೇವೆ ಅಂದ್ರೆ ಶೇಕ್ಸ್ಪಿಯರ್ ಕೇವಲ 4 ದುರಂತ ನಾಟಕಗಳನ್ನು ಬರೆದ ಅಂತ. ಹೆಚ್ಚು ಕಡಿಮೆ ಎಲ್ಲಾ ನಾಟಕಗಳು ದುರಂತ ನಾಟಕಗಳೇ. ಒಂದು 7-8 ಕಾಮಿಡೀಸ್ಗಳು ಬಿಟ್ರೆ ಎಲ್ಲಾ ಐತಿಹಾಸಿಕ ನಾಟಕಗಳು ದುರಂತ ನಾಟಕಗಳೇ, ಎಲ್ಲಾ ಮೈಥಾಲಜಿಕಲ್ ನಾಟಕಗಳು ದುರಂತ ನಾಟಕಗಳೇ. ಸೊ ಶೇಕ್ಸ್ಪಿಯರ್ ದುರಂತದ ಬಗ್ಗೆ, ದುರಂತ ಸ್ವರೂಪದ ಬಗ್ಗೆ ಬಹಳ ಚಿಂತನೆಯನ್ನು ಮಾಡ್ತಾನೆ. ಅವನ ಎಲ್ಲಾ ಸುನೀತಿಗಳು ಅವು ಆಶಾದಾಯಕವಾದ ಸುನೀತಿಗಳಲ್ಲ. ಅವು ಅವು ವಿಫಲವಾದ ಪ್ರೇಮದ ಬಗ್ಗೆ, ಅಥವಾ ಸಾವಿನ ಬಗ್ಗೆ, ವೃದ್ಧಾಪ್ಯದ ಬಗ್ಗೆ, ಸೋಲಿನ ಬಗ್ಗೆ, ಇಂತಹ ಸಂಗತಿಗಳ ಬಗ್ಗೆನೇ ಅವನು ಬರೆದಿರೋದು. ಒಂದ್ ಕಡೆ ರಿಚರ್ಡ್ ಸೆಕೆಂಡ್ ಹೇಳ್ತಾನೆ, ಐ ವೇಸ್ಟೆಡ್ ಟೈಮ್ ಅಂಡ್ ನೌ ಟೈಮ್ ಡತ್ ವೇಸ್ಟ್ ಮೀ ಅಂತಕ್ಕಂಥದ್ದು. ಜೈಲಿನಲ್ಲಿದ್ದಾಗ ಈ ಮಾತನ್ನ ಅವನು ಆಡ್ತಾ ಇರ್ತಾನೆ. ಇನ್ನೊಂದು ಅಧಿಕಾರದ ಬಗ್ಗೆ ಅವನು ಆಡುವ ಮಾತು, ಮೈ ಕ್ರೌನ್ ಐ ಆಮ್ ಬಟ್ ಸ್ಟಿಲ್ ಮೈ ಗ್ರೀಫ್ಸ್ ಆರ್ ಮೈನ್ ಅಂತ ಅಂತಾನ ಅವನು. ಅಂದ್ರೆ ನನ್ನ ಅಧಿಕಾರವನ್ನ ಯಾರಾದ್ರೂ ಕಿತ್ಕೊಳ್ಬಹುದು, ಆದ್ರೆ ನನ್ನ ದುಃಖವನ್ನ, ದುರಂತವನ್ನ ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸೊ ಹೀಗೆ ಶೇಕ್ಸ್ಪಿಯರ್ನ ರಿಚರ್ಡ್ ಸೆಕೆಂಡ್ ನಾಟಕ ಕೇವಲ ಅರಸೊತ್ತಿಗೆಯ ಬಗ್ಗೆ, ಅಂತರ್ಯುದ್ಧದ ಬಗ್ಗೆ, ಮತ್ತು ಈ ಸಿವಿಲ್ ವಾರದ ಬಗ್ಗೆ ಮಾತನಾಡೋದಿಲ್ಲ, ಅಧಿಕಾರದ ಸ್ವರೂಪದ ಬಗ್ಗೆ ಮಾತನಾಡೋದಿಲ್ಲ, ಅರಸೊತ್ತಿಗೆ ಬಗ್ಗೆ ಅಥವಾ ದೊರೆಯ ದೈವಿಕ ಶಕ್ತಿ ಬಗ್ಗೆ ಮಾತನಾಡೋದಿಲ್ಲ. ಅಂತಿಮವಾಗಿ ಶೇಕ್ಸ್ಪಿಯರ್ ಮನುಷ್ಯ ಸ್ವಭಾವದ ಬಗ್ಗೆ, ಮನುಷ್ಯನ ಜೀವನದ ಬಗ್ಗೆ, ಮನುಷ್ಯನ ಅಧಿಕಾರದ ವ್ಯಾಮೋಹದ ಬಗ್ಗೆ, ಮನುಷ್ಯ ಸಂಬಂಧಗಳ ಬಗ್ಗೆ ಅವನು ಮಾತನಾಡ್ತಾನೆ. ಹೀಗೆ ಈ ನಾಟಕವನ್ನು ಓದುವುದರ ಮೂಲಕ ನಾವು ಅಧಿಕಾರದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬಹುದು, ಸಮಕಾಲೀನ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಬಹುದು, ಹಾಗೆ ಮನುಷ್ಯನ ಸ್ವಭಾವವನ್ನ, ಮನುಷ್ಯನ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ದೋಷವನ್ನ, ಟ್ರಾಜಿಕ್ ಫ್ಲಾವನ್ನ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಇಂತಹ ಮಹತ್ವದ ನಾಟಕದ ಕುರಿತು ಎನ್.ಎಚ್. ಕಲ್ಲೂರ್ ಅವರು ಬಹಳ ಪರಿಣಾಮಕಾರಿಯಾಗಿ ಒಂದು ಗಂಟೆ ಸಮಯ ಮಾತನಾಡಿದ್ರು. ಅವರಿಗೆ ನಾನು ದಾವಣಕಟ್ಟೆ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ನೀವು ಅವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶವಿದೆ. ಯಾರಾದರೂ ಏನಾದ್ರೂ ಪ್ರಶ್ನೆಗಳಿದ್ದರೆ ಉಪನ್ಯಾಸಕರಿಗೆ ತಾವು ಕೇಳಬಹುದು. ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಬಹುದು.
ಪ್ರಶಾಂತ್, ಪ್ರಶ್ನೆಗಳು ಇಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಎಸ್ ಸರ್, ಎಸ್ ಸರ್, ಓಕೆ. ಈಗ ಇನ್ನೊಂದ್ಸಲ ಕೇಳಿ ನೋಡಿ. ಸರ್, ಇನ್ನೊಂದ್ಸಲ ಕೇಳಿ ನೋಡಿ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಈಗ ಕೇಳಬಹುದು, ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಸರ್ಗೆ ಕೇಳಬಹುದು. ಮುಂದಿನ ಗುರುವಾರ ಸಾಯಂಕಾಲ 6 ಗಂಟೆಗೆ ಬಾಳಾ ಸಾಹೇಬ್ ಲೋಕಾಪುರ್ ಅವರ ಒಂದು ಹೊಸ ಕಾದಂಬರಿ, ದೇಹಿ ಕಾದಂಬರಿಯ ಬಗ್ಗೆ ಪಾಟೀಲ್ ಅವರು, ದಾವಣಗೆರೆ ಯೂನಿವರ್ಸಿಟಿಯ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಪಾಟೀಲ್ರು ಮಾತನಾಡಲಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಗುರುವಾರ ಸಂಜೆ 6 ಗಂಟೆಗೆ ಎಲ್ಲರೂ ಕೂಡ ಇದೇ ಒಂದು ಲಿಂಕ್ ಅನ್ನ ಬಳಸಿ ಆ ಒಂದು ಪ್ರೋಗ್ರಾಮ್ಗೆ ಎಲ್ಲರೂ ಅಟೆಂಡ್ ಆಗಬಹುದು. ಇದೇ ರೀತಿ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯ ಮುಂದಿನ ಒಂದು ಉಪನ್ಯಾಸಕ್ಕೆ ಡಾಕ್ಟರ್ ಶಿವಪೋಜಿ ಕೋಟಿ, ಇಂಗ್ಲಿಷ್ ಸಹ ಪ್ರಾಧ್ಯಾಪಕರು, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಇವರು ಹೆನ್ರಿ ಫೋರ್ ನಾಟಕ ಕುರಿತು ಮಾತನಾಡಲಿದ್ದಾರೆ. 30/8/2025 ಶನಿವಾರ ಸಂಜೆ 6 ಗಂಟೆಗೆ ಇದೇ ಒಂದು ಲಿಂಕ್ ಅನ್ನ ಬಳಸಿಕೊಂಡು ತಾವು ಪ್ರೋಗ್ರಾಮ್ಗೆ ಅಟೆಂಡ್ ಆಗಬಹುದು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಇಲ್ಲಿ ಆಗಮಿಸಿ ಉಪನ್ಯಾಸ ಮಂಡಿಸಿದಂತಹ ಇವತ್ತಿನ ಉಪನ್ಯಾಸಕರಾದ ಶ್ರೀ NH ಕಲ್ಲೂರ್ ಸರ್ ಅವರಿಗೆ ಧಾರವಾಡ ಕಟ್ಟೆಯ ಪರವಾಗಿ ಮತ್ತು ನೆರೆದ ಎಲ್ಲ ಸಹೃದಯಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ತಮ್ಮ ಉಪನ್ಯಾಸ ಬಹಳ ಅದ್ಭುತವಾಗಿ ನಮಗೆ ರಿಚರ್ಡ್ ಟು ಮತ್ತು ಶೇಕ್ಸ್ಪಿಯರ್ ಅವರ ನಾಟಕಗಳನ್ನು ತಿಳಿಸಿಕೊಟ್ರಿ. ಇದೇ ರೀತಿ ಇದೇ ಸಮಾರಂಭದಲ್ಲಿ ಇರತಕ್ಕಂತಹ ಡಾಕ್ಟರ್ ಬಸವರಾಜ್ ಡೂನೂರ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆ ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಹಾಗೂ ನನ್ನ ಸ್ನೇಹಿತರಿಗೂ ಕೂಡ ಗೌರವಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಭೂತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇನೆ. ಧನ್ಯವಾದಗಳು.